ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಶಿರೋರಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಓಂ ಗುರುತಮಾಯ ನಮಃ. ಓಂ. ಪರಮಾತ್ಮನನ್ನು ಗುರುತಮಃ ಅಂತ ಕರೀತಾ ಇದ್ದಾರೆ. ಯಾಕೆ ಗುರುತಮ ಅಂತಂದರೆ ಅತಿಶಯೇನ ಗುರುಹು ಗುರುತಮಃ ಅಂತ. ಉತ್ಕೃಷ್ಟನಾದ ಗುರು ಆದ್ದರಿಂದ ಅವನನ್ನು ಗುರುತಮ ಅಂತ ಕರೀತಾ ಇದ್ದಾರೆ. ಆಚಾರ್ಯ ಸಂಹಿತ ಅಂತ ಒಂದು ಗ್ರಂಥ. ಇದು ಛಾಂದೋಗ್ಯ ಉಪನಿಷತ್ತಿಗೆ ಭಾಷ್ಯವನ್ನು ಮಾಡ್ತಾ ಶ್ರೀಮದ್ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಋಷಿಭ್ಯಸ್ತುತ್ತಮ ದೇವಾ ದೇವೇಭ್ಯೋ ವಾಯುರುತ್ತಮಃ ವಾಯೋಶ್ಚ ಭಗವಾನ್ ವಿಷ್ಣು ನ ತಸ್ಮಾದ್ ಉತ್ತಮೋ ಗುರುಹು. ಗುರುಗಳ ತಾರತಮ್ಯವನ್ನು ಹೇಳಲಿಕ್ಕೆ ಹೊರಟಂತಹ ಆಚಾರ್ಯ ಸಂಹಿತೆ ಋಷಿಗಳಿಗಿಂತ ದೇವತೆಗಳು ಉತ್ತಮ ಗುರುಗಳು, ದೇವತೆಗಳಲ್ಲೂ ಇತರ ದೇವತೆಗಳಿಗಿಂತ ವಾಯುದೇವರು ಉತ್ತಮರು, ಆ ವಾಯುದೇವರಿಗಿಂತಲೂ ಕೂಡ ಶ್ರೀಹರಿ ಉತ್ತಮ ಗುರು ಅಂತ ತಿಳಿಸಿ, ಅಂತಹ ಭಗವಂತನಿಗಿಂತಲೂ ಉತ್ತಮರಾದಂತಹ ಗುರುಗಳು ಮತ್ತೊಬ್ಬರು ಇಲ್ಲ ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಅತಿಶಯೇನ ಗುರುರಿತ್ಯತ್ರ ಅತಿಶಯೋ ನಾಮ ಸ್ವತಂತ್ರಂ ಗುರು ಸಾಕ್ಷಾತ್ ಪರಂಪರೆಯಾವ ಸರ್ವೇಷಾಮಪಿ ಗುರುತ್ವಂಚ ಇತಿ. ಅಂದ್ರೆ ಭಗವಂತನ ಗುರುತ್ವ ಏನಿದೆಯಲ್ಲ, ಇದು ಎರಡು ವಿಧವಾಗಿರ್ತಕ್ಕಂತಹ ಗುರುತ್ವವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಉಳಿದ ಯಾರೇ ಗುರುಗಳು ಬೇರೆ, ಅಂದರೆ ವಾಯುದೇವರ ತನಕ ಲಕ್ಷ್ಮೀದೇವಿ ತನಕ ಯಾರ್ಯಾರು ಗುರುಗಳಿದ್ದಾರೋ ಈ ಎಲ್ಲ ಗುರುಗಳು ಭಗವಂತನ ಅಧೀನರಾದಂತಹ ಗುರುಗಳು. ಆದರೆ ಪರಮಾತ್ಮ ಅನ್ನುವ ಗುರು ಇದ್ದಾನಲ್ಲ, ಅವನು ಯಾರಿಗೂ ಅಧೀನನಿಲ್ಲದೆ ಇರುವಂತಹ ಗುರು, ಸ್ವತಂತ್ರನಾಗಿರುವ ಗುರು ಮತ್ತೊಬ್ಬರು ಇಲ್ಲ ಅನ್ನುವ ಮಾತನ್ನು ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಅನೇನಾಭಿಪ್ರಾಯೇಣೈವ ಏಕೋ ಗುರುರ್ನಾಸ್ತಿ ತಥೋ ದ್ವಿತೀಯೋ ಯೋ ಹೃಚ್ಚ ಯಸ್ತಮಮಾನ ಬ್ರಮೀಮಿ. ಅವನೊಬ್ಬನೇ ಗುರು, ಅವನಕ್ಕಿಂತ ಉತ್ತಮರಾದಂತಹ ಗುರು ಇನ್ನೊಬ್ಬರು ಇಲ್ಲ ಅನ್ನೋ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಅತಿಶಯೇನ ಗುರುಹು ವಿಸ್ತೃತ ಗುರುತಮಃ. ಅತ್ಯಂತ ವಿಸ್ತಾರನಾದಂಥವನು ಯಾರೋ ಅವನು ಗುರುತಮ ಅಂತ ಹೇಳಿದ್ದಾರೆ. ಆದೇಶ ಆತ್ಮ, ತೈತರೇಯ ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ಆದೇಶ ಆತ್ಮ. ಮತ್ತೊಂದು ಅರ್ಥದಲ್ಲಿ ಗುರುಭಿಹಿ ಬ್ರಹ್ಮಾದಿಭಿಹಿ ತಮ್ಯತೆ ಅಭಿಕಾಂಕ್ಷತೆ ಇತಿ ಗುರುತಮಃ. ಗುರುಗಳಾದ ಬ್ರಹ್ಮಾದಿಗಳಿಂದ ಅಪೇಕ್ಷಿಸಲ್ಪಡುವವನು ಯಾರೋ. ಇಡೀ ಜಗತ್ತಿಗೆ ಗುರುಗಳು ಅಂತಂದ್ರೆ ಬ್ರಹ್ಮದೇವರು, ವಾಯುದೇವರು ಅಂತ ಪ್ರಸಿದ್ಧ. ಆ ವಾಯುದೇವರಿಂದ ಅಪೇಕ್ಷಿಸಲ್ಪಡುವವನು ಯಾರೋ ಅವನು ಗುರುತಮ. ತಮ ಅಂತನ್ನುವುದಕ್ಕೆ ತಮುಕಾಂಕ್ಷಾಯಾಮ್ ಅಂತ ಒಂದು ಧಾತು ನಡೀತದೆ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಹೇಳುವಂತಹ ವ್ಯಾಖ್ಯಾನ ಇದು. ಅದಕ್ಕೆ ಗೀತಾಭಾಷ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ. ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವ ತನ್ಯತ್ ಸರ್ವಂ ತದರ್ಥಕಂ. ಎಲ್ಲವೂ ಕೂಡ ಅಂದರೆ ಏಕಾಂತ ಭಕ್ತರಾಗಿರ್ತಕ್ಕಂತಹ ಚತುರ್ಮುಖಾದಿಗಳು ಭಗವಂತನನ್ನೇ ಮುಖ್ಯವಾಗಿ ಅಪೇಕ್ಷಿಸುವಂಥ. ಇನ್ನೊಂದು ಅರ್ಥ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಗುರೋ ಬೃಹಸ್ಪತೆ ವಿಸ್ತೃತ ಮಾ ಜ್ಞಾನಂ ಯಸ್ಮಾತ್ ಇತಿ ಗುರುತಮಃ. ಅಂದರೆ ಬೃಹಸ್ಪತ್ಯಾಚಾರ್ಯರಿಗೆ ವಿಸ್ತೃತವಾದಂತಹ ಜ್ಞಾನವನ್ನು ಅನುಗ್ರಹಿಸುವವನು ಯಾರೋ ಅವನು ಗುರುತಮ. ಇನ್ನೊಂದು ಅತಿಶಯೇನ ವ್ಯಾಪ್ತಃ ತಮಃ ಗುರುಶ್ಚಾಸೌ ತಮಶ್ಚ ಇತಿ ಗುರುತಮಃ. ಗುರುವಾಗಿ ಇರುವಂಥವನು ಮತ್ತು ಅತಿಶಯವಾಗಿ ವ್ಯಾಪ್ತನಾಗಿರುವವನು ಯಾರೋ ಅವನನ್ನು ಗುರುತಮ ಅಂತ ಕರಿತಾ ಇದ್ದಾರೆ.
ಇನ್ನೊಂದು ಅರ್ಥ, ಸರ್ವೇಷಾಂ ಗುರುಹು ಸರ್ವೈಃ ತಮ್ಯತ ಅಭಿಕಾಂಕ್ಷತ ಇತಿ ತಮಃ ಗುರುಶ್ಚಾಸೌ ತಮಶ್ಚ ಗುರುತಮಃ. ಎಲ್ಲರಿಗೂ ಗುರುವಾಗಿ ಇರುವವನು ಹಾಗೂ ಎಲ್ಲರಿಂದಲೂ ಅಪೇಕ್ಷಿಸಲ್ಪಡುವವನು. ಗುರುತಮ ಅಂತನ್ನುವುದಕ್ಕೆ ನಾವು ತಮೋ ಕಾಂಕ್ಷಾಯಾಮ್ ಅಂತನ್ನುವ ಧಾತುವನ್ನು ಇಟ್ಟುಕೊಂಡು ಎಲ್ಲರಿಂದಲೂ ಅಪೇಕ್ಷಿಸಲ್ಪಡುವವನು. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಅತ ಏವ ಪುರುಷೈರರ್ಥ್ಯ ಸ್ವರೂಪ ತಂ ವೈ ಸಮಸ್ತ ಪುರುಷಾರ್ಥಮಯ. ಭಾಗವತ ದಶಮಸ್ಕಂದದಲ್ಲಿ ಈ ಮಾತನ್ನು ಹೇಳ್ತಾರೆ. ಭಗವಂತನ ಸ್ವರೂಪ ಎಲ್ಲ ಪುರುಷರಿಂದಲೂ ಅಪೇಕ್ಷಿಸಲ್ಪಡುವಂಥದ್ದು. ಇನ್ನೊಂದು ವಿಶಿಷ್ಟವಾದ ಅರ್ಥ ಏನು ಅಂತಂದರೆ, ತಾಮಸಾನಾಂ ಗುರುಹು ಮಹಾನ್. ಗುರು ಅಂತಂದರೆ ಮಹಾನ್ ಅಂತ ಅರ್ಥ. ತಾಮಸಾನಾಂ ಗುರುಹು ಮಹಾನ್ ಅಧಿಕ ಇತಿ ಯಾವತ ತಮಃ ಯಸ್ಮಾತ್ ಸಹ ಗುರುತಮಃ. ಅಂದರೆ ತಾಮಸರಿಗೆ ಅಧಿಕವಾದ ತಮೋಗುಣವನ್ನು ನೀಡುವವನು ಯಾರೋ ಅವನು ಗುರುತಮಃ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಧಾಮ್ನೇ ನಮಃ. ಓಂ ಭಗವಂತನನ್ನು ಧಾಮ ಧಾಮ ಅಂತ ಕರೀತಾರೆ. ಯಾಕೆ ಭಗವಂತ ಧಾಮ ಅಂತಂದರೆ ದಧಾತಿ ಧಾರಯತಿ ಇತಿ ಧಾಮ. ಸಮಸ್ತ ಪ್ರಪಂಚವನ್ನು ಮನೆಯಂತೆ ಆಧಾರನಾಗಿ ಇರುವವನು ಯಾರೋ ಅವನು ಧಾಮ. ಇಡೀ ಜಗತ್ತಿಗೆ ಬಯಸಿದ್ದನ್ನು ಕೊಡುವಂಥವನು, ಇಡೀ ಜಗತ್ತನ್ನು ಮನೆಯಂತೆ ಆಧಾರವಾಗಿ ಉಳ್ಳವನು ಯಾರೋ ಅವನು ಧಾಮ. ಈ ಧಾಮ ಅಂತನ್ನುವ ಶಬ್ದ ಭಗವದ್ಗೀತೆಯಲ್ಲೇ ಅನೇಕ ಕಡೆಗೆ ಹೇಳ್ತಾರೆ. ಪರಮಾತ್ಮ ಇಡೀ ಜಗತ್ತಿನ ಧಾಮ. ಅದಕ್ಕೆ ಹೇಳ್ತಾರೆ, ತೇಜಸ್ ಶಕ್ತಿ ಸಮೂಹಶ್ಚ ಗೃಹಂ ಧಾಮೇತಿ ಕಥ್ಯತೆ. ಶಬ್ದ ನಿರ್ಣಯದಲ್ಲಿ ಹೇಳುವಂತಹ ಮಾತು. ಯಾವ್ಯಾವುದನ್ನು ಧಾಮ ಅಂತ ಕರೀತಾರೆ? ತೇಜ ಶಕ್ತಿ ಸಮೂಹಶ್ಚ ಗೃಹಂ ಧಾಮೇತಿ ಕಥ್ಯತೆ. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಪರಂ ಬ್ರಹ್ಮ ಪರಂಧಾಮ. ಪರಮಾತ್ಮನನ್ನ ಧಾಮ ಅಂತಲ್ಲಿ ಕರೆದಾರೆ. ಆಹುಸ್ತಾಂ ಋಷಯ ಸರ್ವೇ ದೇವರ್ಷಿ ನಾರದಸ್ತದ ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ. ಭಗವದ್ಗೀತಾ 9ನೇ ಅಧ್ಯಾಯದಲ್ಲಿ ಭಗವಂತನನ್ನ ನಿವಾಸ ಅಂತ ಕರೆದಾ ಇದ್ದಾರೆ. ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಅಂತ ಅಲ್ಲಿ ಹೇಳಿದ್ದಾರೆ. ಇದೇ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾರೆ, ಅನಂತ ದೇವೇಶ ಜಗನ್ನಿವಾಸ. ಅನಂತ ದೇವೇಶ ಜಗನ್ನಿವಾಸ ಅಂತ ಹೇಳ್ತಾ ಇದ್ದಾರೆ. ಮಹಾಭಾರತದ ಶಾಂತಿ ಪರ್ವದಲ್ಲಿಯೂ ಕೂಡ ಈ ಮಾತನ್ನು ಹೇಳ್ತಾರೆ. ಅಂಬೋ ನಿಧಿಸ್ತ್ವಂ ಬ್ರಹ್ಮಾತ್ವಂ ಪವಿತ್ರಂ ಧಾಮ ಧಾಮವಿತ ಅಂತ ಶಾಂತಿ ಪರ್ವದಲ್ಲಿಯೂ ಕೂಡ ಈ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ಧಾಮ ಅಂತ ಹೇಳಂತಂದ್ರೆ ಪರಮಾತ್ಮ ಅಂತ ಅರ್ಥ. ಇನ್ನು ಹಿಂದೆ ಧಾಮ ಅನ್ನೋ ಶಬ್ದಕ್ಕೆ ತೇಜ ಅಂತ ಅರ್ಥ ಹೇಳಿದ್ದರಿಂದ ಧಾಮ ಅಂತ ಹೇಳಂತಂದ್ರೆ ತೇಜಸ್ವರೂಪಿ ಆಗಿರುವವನು ಯಾರೋ ಅವನನ್ನು ಧಾಮ ಅಂತ ಕರೀತಾ ಇದ್ದಾರೆ. ಶಕ್ತಿ ಸ್ವರೂಪಿಯಾದದ್ದರಿಂದ ಶಕ್ತಿ ಸ್ವರೂಪಿಯಾಗಿರುವವನು ಯಾರೋ ಅವನನ್ನು ಧಾಮ ಅಂತ ಕರೀತಾ ಇದ್ದಾರೆ. ಇನ್ನು ಎಲ್ಲರಿಗೂ ಧಾರಯಂತಿ ಭೂಹು ಅಮ ಸಹಾಯ ಯಸ್ಯ ತತ್ ಧಾಮ ಅನುವ್ಯಾಖ್ಯಾನದಲ್ಲಿ ಈ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಆಧಾರಳಾಗಿರುವಂತಹ ಭೂದೇವಿಯನ್ನು ಸಹಾಯಳನ್ನಾಗಿ ಹೊಂದಿರುವವನು ಯಾರೋ ಅವನು ಧಾಮ. ಇನ್ನು ಸರ್ವಂ ಧಾರಯಂತಿ ವಿಷಯೀಕುರ್ವಂತಿ ಆ ಪರಿಪೂರ್ಣ ಮಾ ಜ್ಞಾನಂ ಯಸ್ಮಾತ್ ತತ್ ಧಾಮ. ಎಲ್ಲವನ್ನೂ ಧಾರಣ ಮಾಡಿಕೊಂಡಿರುವವನು, ಸರ್ವ ವಿಷಯಕವಾದ ಪರಿಪೂರ್ಣ ಜ್ಞಾನವುಳ್ಳವನು ಯಾರೋ ಅವನನ್ನು ಧಾಮ ಅಂತ ಕರೀತಾ ಇದ್ದಾರೆ. ಧೀಯತೆ ಜ್ಞಾನಿಭಿಃ ಸ್ವಹೃದಿ ಧ್ರಿಯತೆ ಇತಿ ಧಾಮ. ಜ್ಞಾನಿಗಳಿಂದ ತಮ್ಮ ಹೃದಯದಲ್ಲಿ ಧರಿಸಿಕೊಳ್ಳಲ್ಪಟ್ಟಿರುವವನು ಯಾರೋ ಅವನನ್ನು ಧಾಮ ಅಂತ ಕರೀತಾ ಇದ್ದಾರೆ. ಹೇಗೆ ಧಾರಣೆ ಮಾಡ್ತಾರೆ?
ಕಾಠಕೋಪನಿಷತ್ತು ಈ ಮಾತನ್ನು ಹೇಳುತ್ತದೆ. ಜ್ಞಾನಿಗಳು ಭಗವಂತನನ್ನ ಹೃದಯದಲ್ಲಿ ಧಾರಣೆ ಮಾಡ್ತಾರೆ ಅಂತಂದ್ರೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹೆಂಗೆ ಧಾರಣೆ ಮಾಡ್ತಾರೆ ಅಂತಂದ್ರೆ, ಅರಣ್ಯೋರ್ನಿಹಿತೋ ಜಾತವೇದ ಗರ್ಭ ಇವ ಸುಭೃತೋ ಗರ್ಭಿಣಿ ಬಿಹಿ. ಗರ್ಭಿಣಿ ಸ್ತ್ರೀಯರು ತಮ್ಮ ಗರ್ಭವನ್ನ ಬಹಳ ಜಾಗರೂಕತೆಯಿಂದ ಧರಿಸಿಕೊಂಡಿರುವಂತೆ ಗುರು ಶಿಷ್ಯರು ಭಗವಂತನನ್ನ ಚೆನ್ನಾಗಿ ಧರಿಸಿಕೊಂಡಿರುವವರು ಅಂತ ಕಾಠಕೋಪನಿಷತ್ತು ನಮಗೆ ಸಂದೇಶವನ್ನು ಕೊಡ್ತಾ ಇದೆ. ಅದಕ್ಕೆ ಭಾಷ್ಯವನ್ನು ಬರಿತಾ ಆಚಾರ್ಯರೇ ಹೇಳ್ತಾರೆ, ಸರ್ವಜ್ಞೋ ಭಗವಾನ್ ವಿಷ್ಣು ಅರಣ್ಯೋ ಗುರುರ್ ಶಿಷ್ಯಯೋ ಸುಭೃತಃ, ಚೆನ್ನಾಗಿ ಧಾರಣೆ ಮಾಡಿಕೊಂಡಂಥವನು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿಂದು ಓಂ ಸತ್ಯಾಯ ನಮಃ. ಓಂ ಭಗವಂತನನ್ನ ಸತ್ಯ ಸತ್ಯ ಅಂತ ಕರಿತಾ ಇದ್ದಾರೆ. ಯಾಕೆ ಸತ್ಯ ಅಂತ ಭಗವಂತನನ್ನ ಕರೀತಾರೆ ಅಂತಂದ್ರೆ, ಜಗತ್ತನ್ನ ಸೃಷ್ಟಿಸ್ತಾನೆ, ಆದ್ದರಿಂದ ಸತ್ಯ. ಅಂದರೆ ಸದ್ಭಾವಂ ಜನ್ಮಯಾಪಯೇತ್ ಪ್ರಾಪಯೇತ್ ಸ್ವವ್ಯತಿರಿಕ್ತಂ ಸರ್ವಂ ಯಸ್ಮಾತ್ ತದ್ ಬ್ರಹ್ಮ ಸತ್ಯಂ ಕಥ್ಯತೆ. ಶ್ರೀಮನ್ ನ್ಯಾಯಸುಧಾದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು ಹೇಳುವಂತಹ ಮಾತು. ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಆದ್ದರಿಂದ ಅವನು ಸತ್ಯ. ಇನ್ನೊಂದು ಸತ್ಸತ್ವಂ ಗತಿಂ ಭೂತಾನಾಂ ಯಾಪಯತಿ ಇತಿ ಸತ್ಯ ಶಬ್ದೋಪಿ ಗತಿ ಪ್ರದತ್ವಾತ್. ಭೂತಗಳನ್ನು ಪ್ರವರ್ತಿಸ್ತಾನೆ, ಆದ್ದರಿಂದ ಅವನು ಸತ್ಯ ಅಂತ. ಭೂತಗಳಿಗೆ ಜೀವವನ್ನು ನೀಡುವವನು, ಆದ್ದರಿಂದ ಅವನನ್ನು ಸತ್ಯ ಅಂತ ಕರಿತಾ ಇದ್ದಾರೆ. ಸತ್ ಸತ್ವಂ ಜೀವನಂ ಭೂತಾನಾಂ ಯಾಪಯತಿ ಇತಿ ಸತ್ಯಂ ಇತ್ಯುಕ್ತಂ ಭವತಿ. ಶ್ರೀಮದ್ ಜಯತೀರ್ಥರು ಹೇಳುವಂತಹ ಮಾತು. ಅದೇ ರೀತಿಯಾಗಿ ಸತ್ ಸತ್ವಂ ವಿಶರಣಂ ಭೂತಾನಾಂ ಯಾಪಯತಿ ಇತಿ ಸತ್ಯಮಿತ್ಯುಕ್ತಂ ಭವತಿ. ಅಂದರೆ ಭೂತಗಳನ್ನು ಸಂಹರಿಸುವವನು ಕೂಡ ಯಾರೋ ಅವನನ್ನ ಸತ್ಯ ಅಂತ ಕರಿತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ಸತ್ಯಂ ಅನನ್ಯಾಧೀನ ಸ್ವರೂಪಂ. ಪರಮಾತ್ಮನನ್ನ ಸತ್ಯ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅನನ್ಯಾಧೀನ ಸ್ವರೂಪನಾದದ್ದರಿಂದ, ಸ್ವತಂತ್ರನಾಗಿರುವುದರಿಂದ ಅವನನ್ನ ಸತ್ಯ ಅಂತ ಕರಿತಾ ಇದ್ದಾರೆ. ಅದೇ ರೀತಿಯಾಗಿ ಜಡದ ಮಿಶ್ರಣವಿಲ್ಲದೆ ಶುದ್ಧ ಚಿನ್ಮಯ ರೂಪಿಯಾಗಿರುವವನು ಯಾರೋ ಅವನು ಸತ್ಯ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರೋ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರಕರ ಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿನಿರ್ಜಿತಾತ್ಮ. ಮಹಾಭಾರತ ತಾತ್ಪರ್ಯದ 1ನೇ ಅಧ್ಯಾಯದಲ್ಲಿ ಆಚಾರ್ಯ ಈ ಮಾತನ್ನ ಹೇಳ್ತಾ ಇದ್ದಾರೆ. ಜೀವಾತ್ಮರು ಶುದ್ಧ ಸ್ವರೂಪರೇ ಆಗಿದ್ದರೂ ಕೂಡ ಭೌತಿಕ ಶರೀರ ಸಂಬಂಧ ಅವರಿಗೆ ಇದೆ. ಭಗವಂತ ಶುದ್ಧ ಚಿನ್ಮಯ ರೂಪಿ, ಜಡದ ಸಂಪರ್ಕವೇ ಅವನಿಗೆ ಇಲ್ಲ. ಆದ್ದರಿಂದ ಅವನನ್ನ ಸತ್ಯ ಅಂತ ನಾವು ಭಜಿಸಬೇಕು ಅನ್ನೋ ಮಾತನ್ನ ಶುಕಾಚಾರ್ಯರು ಹೇಳಿದಂತಹ ಮಾತನ್ನ ಇಲ್ಲಿ ತಂ ಸತ್ಯಮಾನಂದ ನಿಧಿಂ ಭಜೇತ ಸರ್ವಾತ್ಮನ ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿಂದು ನಿರ್ದುಷ್ಟನಾಗಿರುವವನು ಮತ್ತು ಸರ್ವ ನಿಯಾಮಕನಾಗಿರುವವನು ಯಾರೋ ಅವನನ್ನ ಸತ್ಯ ಅಂತ ಕರಿತಾ ಇದ್ದಾರೆ. ನಿರ್ದುಷ್ಟತ್ವಾತ್ ಸತ ಯಮಯಮಿತಿ ನಿಯಮಮಿತಿ ಯಂ ಸತ್ಯ ತತ್ ಯಂ ಚ ಸತ್ಯಂ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಪರಮಸಾರದಲ್ಲಿ ಈ ಮಾತನ್ನು ಹೇಳ್ತಾರೆ. ಸ ಸತ್ಯೋ ಭಗವಾನ್ ವಿಷ್ಣು ಯನ್ನಿರ್ದೋಷೋ ನಿಯಾಮಕಃ. ಋಗ್ವೇದನು ಈ ಮಾತನ್ನು ಹೇಳ್ತದೆ. ಅಗ್ನಿ ಸತ್ಯ, ಎಲ್ಲವೂ ಸತ್ಯ, ನಿರ್ದೋಷ್ಟನಾದದ್ದರಿಂದ. ಇನ್ನ ಸತ್ಯಂ ಸರ್ವ ಸತ್ಯತಾ ಪ್ರದಂಚ. ಸತ್ಯ ಪದಾರ್ಥಗಳಲ್ಲೆಲ್ಲ ಸತ್ಯತ್ವವನ್ನು ನೀಡುವವನು ಯಾರೋ ಅವನು ಸತ್ಯ. ಅದಕ್ಕೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಸತ್ಯೇ ಪ್ರತಿಷ್ಠಿತ ಕೃಷ್ಣ ಸತ್ಯಮತ್ರ ಪ್ರತಿಷ್ಠಿತಂ ಸತ್ಯಾತ್ ಸತ್ಯಂತು ಗೋವಿಂದ ತಸ್ಮಾತ್ ಸತ್ಯೋಪಿ ನಾಮತಃ. ಅಂದ್ರೆ ಸತ್ಯದಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಸತ್ಯತ್ವ ಅವನನ್ನ ಆಧರಿಸಿಕೊಂಡಿದೆ.
ಹೀಗೆ ಸತ್ಯಾತ್ ಸತ್ಯನಾದ ಭಗವಂತನನ್ನ ಸತ್ಯ ಅಂತ ಕರಿಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ, ತದೇತತ್ ತ್ರ್ಯಕ್ಷರಂ ಸತ್ಯಮಿತಿ. ಸ ಯ ಅಲ್ಲಿ ಸತ್ಯಮಿತಿ ಸ ಇತ್ಯಕ್ಷರಂ, ತೀತ್ಯತ್ಯಕ್ಷರಂ ಯಂ ಇತ್ಯೇಕಕ್ಷರಂ, ಪ್ರಥಮೋತ್ತಮೆ ಅಕ್ಷರೇ ಸತ್ಯಂ, ಮಧ್ಯತೋ ಅನೃತಂ, ತದೇತನೃತಂ ಅಭಯಂ ಸತ್ಯೇನ ಪರಿಗೃಹೀತಂ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಏನಿದರ ಅರ್ಥ ಅಂದರೆ, ಅಧಿಕವಾಗಿ ಹರಡಿರುವ ಪ್ರಯುಕ್ತ ತಿ, ಅನ್ಯಥಾ ಜ್ಞಾನವನ್ನು ಅಯೋಗ್ಯರಲ್ಲಿ ಸಾಧಿಸುವವನು ಹಾಗೂ ಯೋಗ್ಯರಲ್ಲಿ ಹೋಗಲಾಡಿಸುವವನು ಯಾರೋ ಅವನನ್ನ ಸತ್ಯ ಅಂತ ಕರೀತಾ ಇದ್ದಾರೆ. ಭಗವಂತನು ತಿ ಎನಿಸುವ ಅನ್ಯಥಾ ಜ್ಞಾನವನ್ನು ಅಯೋಗ್ಯರಲ್ಲಿ ಸಾಧಿಸುವವನು ಹಾಗೂ ಯೋಗ್ಯರಲ್ಲಿ ಹೋಗಲಾಡಿಸುವವನು, ಆದ್ದರಿಂದಲೇ ಅವನನ್ನ ಸತ್ಯ ಅಂತ ಕರೆದಿದೆ ಅನ್ನೋ ಮಾತನ್ನು ಬೃಹದಾರಣ್ಯಕ ಉಪನಿಷತ್ತು ಈ ಮಾತನ್ನು ಹೇಳ್ತಾ ಇದೆ. ಅದಕ್ಕೆ ಭಾಷ್ಯವನ್ನು ಬರಿತಾ ಆಚಾರ್ಯರು ಆಧಾರ ಅಂತನ್ನುವ ಗ್ರಂಥವನ್ನು ಅಲ್ಲಿ ಕೋಟ್ ಮಾಡ್ತಾರೆ. ತತತ್ವಾದನ್ಯಥಾ ಜ್ಞಾನಂ ತೀತ್ಯೇವ ಸಮುದೀರ್ಯತೆ, ತಸ್ಯಾಧಸ್ತಾತ್ ಸದಾತ್ಮಾತು ಸಾಧಯನ್ ಅನೃತಂ ಹರಿಹಿ, ಉಪರಿಷ್ಟಾಚ್ಚ ಯನ್ನಾಮ ನಾಶಯನ್ ಅನೃತಂ ಸ್ಥಿತಃ ಅನ್ನುವ ಮಾತನ್ನು ಹೇಳಿ ಯೋಗ್ಯರಿಗೆ ಅಜ್ಞಾನವನ್ನು ಹೋಗಲಾಡಿಸ್ತಾನೆ, ತಮೋಯೋಗ್ಯರಿಗೆ ಅದಕ್ಕೆ ಬೇಕಾದಂತಹದ್ದನ್ನು ವ್ಯವಸ್ಥೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಸತ್ಯ ಅಂತ ಕರಿತಾ ಇದ್ದಾರೆ ಅನ್ನುವಲ್ಲಿಗೆ ಅನುವಾದವನ್ನು ಮುಗಿಸೋಣ. ಓಂ ಗುರುತಮಾಯ ನಮಃ. ಓಂ ಓಂ ಧಾಮ್ನೇ ನಮಃ. ಓಂ ಓಂ ಸತ್ಯಾಯ ನಮಃ. ಓಂ ಓಂ ಸತ್ಯಪರಾಕ್ರಮಾಯ ನಮಃ. ಓಂ ಭಗವಂತನನ್ನು ನಿನ್ನೆ ಸತ್ಯ ಅಂತ ಯಾಕೆ ಕರೀತಾರೆ ಅಂತ ತಿಳಿದ್ವಿ. ಇವತ್ತು ಸತ್ಯ ಪರಾಕ್ರಮ ಅಂತ ಪರಮಾತ್ಮನನ್ನು ಕರೀತಾ ಇದ್ದಾರೆ. ಯಾಕೆ ಸತ್ಯ ಪರಾಕ್ರಮ ಅಂತ ಕರೀತಾರೆ ಅಂತಂದರೆ, ತದೇತತ್ ಪ್ರತ್ಯಕ್ಷಂ ಸತ್ಯಮಿತಿ ಸ ಇತ್ಯೇಕಕ್ಷರಂ ತೀತ್ಯೇಕಕ್ಷರಂ ಅಂಥೇಳಿ ಅಲ್ಲಿ ನಿನ್ನೆ ಹೇಳಿದರು. ಸತ್ಯ ಪ್ರತಿಬಂಧಾದಿದೋಷರಹಿತ ಪರಾಕ್ರಮ ವಿಕ್ರಮ ಯಸ್ಯ ಸಹ ಸತ್ಯ ಪರಾಕ್ರಮ ಅಂತ. ಅಂದರೆ ಪ್ರತಿಬಂಧ, ಅನಿತ್ಯತ್ವ, ಅಪೂರ್ಣತೆ, ಜಾಡ್ಯ ಮೊದಲಾದಂತಹ ದೋಷಗಳಿಂದ ರಹಿತನಾದ ಶೌರ್ಯವುಳ್ಳವನು ಯಾರೋ ಅವನು ಸತ್ಯ ಪರಾಕ್ರಮ. ಇನ್ನೊಂದು ಅರ್ಥ, ನಿರ್ದುಷ್ಟತ್ವಾತ್ ಸತ್ಯ ಭಗವಾನ್, ತತ್ಸ್ವರೂಪಭೂತಃ ಪರಾಕ್ರಮಃ ವಿಕ್ರಮಃ ಯಸ್ಯ ಸಹ ಸತ್ಯ ಪರಾಕ್ರಮಃ. ನಿರ್ದುಷ್ಟನಾದದ್ದರಿಂದ ಭಗವಂತನನ್ನು ಸತ್ಯ ಅಂತ ಕರೀತಾ ಇದ್ದಾರೆ. ಹಾಗೆಯೇ ಅವನ ಪರಾಕ್ರಮ, ಅವನ ಸ್ವರೂಪಾತ್ಮಕವಾದ ಶೌರ್ಯವುಳ್ಳವನು ಯಾರೋ ಅವನು ಸತ್ಯ ಪರಾಕ್ರಮ. ಅಂದರೆ ಭಗವಂತನ ಬಲ, ಜ್ಞಾನಾದಿ ಗುಣಗಳೆಲ್ಲವೂ ಕೂಡ ಅವನ ಸ್ವರೂಪವೇ. ಅದಕ್ಕೆ ಪುರುಷ ಏವೇದಂ ಸರ್ವಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಅಥರ್ವಣ ಉಪನಿಷತ್ತು ಈ ಮಾತನ್ನು ನಮಗೆ ತಿಳಿಸಿಕೊಡುತ್ತದೆ. ಆದ್ದರಿಂದ ಭಗವತಃ ಕರ್ಮ ಚೇಷ್ಟಾ ತಪೋ ಜ್ಞಾನಂಚ ಬ್ರಹ್ಮ ಪರಾಮೃತ ಬ್ರಹ್ಮಾಖ್ಯ ಪುರುಷಃ ಭಗವಾನ್ ಏವ ಅಥೈಷ ಚೇಷ್ಟಾ ಭಗವತೋ ಯಚ್ಚ ಜ್ಞಾನಂ ಪರಾತ್ಮನಃ ಸರ್ವಂ ತತ್ ಭಗವಾನೇವ ಏಚ ಧರ್ಮ ಬಲಾದಯಃ. ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಇದನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನನ್ನು, ಪರಮಾತ್ಮ ನಿರ್ದುಷ್ಟನಾದದ್ದರಿಂದ ಸತ್ಯ, ಅವನಲ್ಲಿರುವ ಗುಣಗಳು ಕೂಡ ಅವನ ಸ್ವರೂಪಭೂತವಾದದ್ದರಿಂದ ಅವುಗಳು ಪರಾಕ್ರಮವಾಗಿವೆ. ಎರಡೂ ಇರುವುದರಿಂದ ಆ ಭಗವಂತನನ್ನು ಸತ್ಯ ಪರಾಕ್ರಮ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ, ಸತ್ಯ ಅಂದರೆ ಸಫಲ ಅಂತ ಅರ್ಥ. ಸತ್ಯ ಸಫಲ, ಪರಾಕ್ರಮ ಅಂದರೆ ಉದ್ಯಮ, ಯಸ್ಯ ಸಹ ಸತ್ಯ ಪರಾಕ್ರಮ. ಸಫಲವಾದ
ತೊಡಗುವಿಕೆ ಉಳ್ಳವನು ಅಂತ ಅರ್ಥ ಮಾಡ್ತಾರಲ್ಲಿ. ಪರಮಾತ್ಮ ಸರ್ವಸಮರ್ಥ, ಸ್ವತಂತ್ರ, ಸತ್ಯ ಸಂಕಲ್ಪ. ಯಾವ ಚಟುವಟಿಕೆಯಲ್ಲೇ ತೊಡಗಿದರೂ ಕೂಡ ಅದು ನಿರರ್ಥಕವಾಗೋದಿಲ್ಲ. ನಾ ಪ್ರಯತ್ನ ಮಾಡಿದೆ, ನನ್ನ ಕೈಯಾಗ ಆದಷ್ಟು ನಾನು ಮಾಡಿದೆ, ಯಾಕೋ ಆಗಲಿಲ್ಲ, ಇದು ಇಲ್ಲೇ ಇಲ್ಲ ಪರಮಾತ್ಮನೊಳಗೆ. ಅವ ಒಂದು ಚಟುವಟಿಕೆ ಒಳಗೆ ತೊಡಗ್ಯಾನ ಅಂತಂದರೆ ಅದು ಸಾರ್ಥಕವೇ ಆಗಿರ್ತದೆ, ಅದು ನಿರರ್ಥಕವಾಗುವುದಿಲ್ಲ. ಆದ್ದರಿಂದ ಅವನನ್ನು ಸತ್ಯಪರಾಕ್ರಮ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ ಸತ್ಯಪರೆ, ಸತ್ಯ ವಚನಾತ್ಮಕೆ, ಬಲಿಚಕ್ರವರ್ತಿನಿ, ಆಸಮ್ಯಕ್ ಕ್ರಮ ಪಾದವಿಕ್ಷೇಪೋ ಯಸ್ಯ ಸಹ ಸತ್ಯಪರಾಕ್ರಮ. ನೋಡ್ರಿ ಎಷ್ಟು ಚಂದ ಅರ್ಥ ಮಾಡ್ತಾರೆ. ಸತ್ಯಪರೆ ಅಂದರೆ ಸತ್ಯವಚನಾತ್ಮಕೆ. ಪರಮಾತ್ಮ ತ್ರಿವಿಕ್ರಮಾವತಾರವನ್ನು ತಾಳಿದಾಗ ಸತ್ಯಪರನಾದಂತಹ ಬಲಿಚಕ್ರವರ್ತಿಯ ಮೇಲೆ, ಸತ್ಯಪರ ಅಂತಂದ್ರೆ ಅಲ್ಲಿ ಬಲಿಚಕ್ರವರ್ತಿ ತನ್ನ ಮಾತಿಗೆ ಚ್ಯುತಿ ಬರಲಿಲ್ಲ. ತಾನೇನು ಮಾತಾಡಿದ್ದ ಅದನ್ನು ಸತ್ಯ ಮಾಡಿದ. 3 ಪಾದ ಅಂತಂದ್ರೆ 2 ಪಾದಕ್ಕೆಲ್ಲ ಅಳ್ಕೊಂಡ ಮೇಲೆ ಹೋಗೋ ಮರ ಎಲ್ಲಿದಚ್ಚಿ, ನಮ್ಮ ಕಡೆನೇ ಇಲ್ಲ, ನಿನಗೇನು ಕೊಡಲಿ ಅನ್ನಲಿಲ್ಲವ. ಸತ್ಯವಚನವನ್ನು ನುಡಿದವನು ಸತ್ಯಪರನಾದಂತಹ ಬಲಿಚಕ್ರವರ್ತಿ. ಅವನ ಮೇಲೆ ಚೆನ್ನಾಗಿ ಪಾದವಿಕ್ಷೇಪ, ಪದಾಕ್ರಮ ಪಾದ ನಿಕ್ಷೇಪವನ್ನು ಮಾಡಿದವನು ಯಾರೋ? ತ್ರಿವಿಕ್ರಮರೂಪಿಯಾದಂತಹ ಪರಮಾತ್ಮ, ಅವನು ಸತ್ಯಪರಾಕ್ರಮ ಅಂತ ಅರ್ಥ. ವಾಯು ಸದಿತಿ ಸಂಪ್ರೋಕ್ತ ಜೀವೇಶುತ ಸುಪೂರ್ಣತಃ ತೀತಿ ಬ್ರಹ್ಮ ಸಮುದ್ದಿಷ್ಟ ಸ ಏವಾನ್ನಾಭಿಮಾನವಾನ್. ವಾಯು, ಬ್ರಹ್ಮ ಹಾಗೂ ಸೂರ್ಯ ಇವರಿಗೆ ಪರಾಕ್ರಮವನ್ನು ಅನುಗ್ರಹಿಸುವವನು ಯಾರೋ ಅವನು ಸತ್ಯ ಪರಾಕ್ರಮ. ವಾಯುದೇವರನ್ನು ಸತ ಅಂತ ಕರಿತಾ ಇದ್ದಾರೆ. ಸತ್ಯ ಶಬ್ದೋ ವಾಯು ಬ್ರಹ್ಮ ಸೂರ್ಯ ಸಮುದಾಯ ತೇಷಾಂ ಪರಾಕ್ರಮೋ ಯಸ್ಮಾದಿತಿ ಸತ್ಯ ಪರಾಕ್ರಮ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಾಧುತ್ವಾತ್ ಸತ್ಯಾಹ ಧರ್ಮರಾಜಾದಯ. ಸತ್ಯಾಹ ಅಂತೇಳಂತಂದರೆ ಸಾಧು ಸ್ವರೂಪದವರು ಯಾರೋ ಅವರೆಲ್ಲರೂ ಸತ್ಯಾಹ. ಕೌರವರು ಪಾಂಡವರಲ್ಲಿ ಯಾರು ಸಾಧು ಸ್ವರೂಪದವರು? ಪಾಂಡವರು. ಆದ್ದರಿಂದ ಸತ್ಯಾಹ ಅಂತೇಳಂತಂದರೆ ಧರ್ಮರಾಜಾದಿಗಳು. ತೇಷಾಂ ಪರೇಶು ಅಂದರೆ ಶತ್ರುಷು ಕೌರವೇಶು ಆಕ್ರಮ ಯುದ್ಧ ಕಾಲೇ ಆಕ್ರಮಣಂ ಯಸ್ಮಾತ್ ಸಹ ಸತ್ಯ ಪರಾಕ್ರಮ. ಸಾಧು ಸ್ವರೂಪಿಗಳಾದ ತಮ್ಮ ಶತ್ರುಗಳಾದ ಕೌರವರನ್ನು ಆಕ್ರಮಿಸುವಂತೆ ಅನುಗ್ರಹ ಮಾಡಿದವನು ಯಾರೋ ಅವನು ಸತ್ಯ ಪರಾಕ್ರಮ. ಭಗವಂತನ ಪ್ರೇರಣೆಗೊಳಗಾಗಿಯೇ ಪಾಂಡವರು ಕೌರವರನ್ನು ಆಕ್ರಮಿಸಲಿಕ್ಕೆ ತೊಡಗಿದ್ದು. ಇದು ಕೃಷ್ಣಾವತಾರದ್ದಾಯಿತು. ಇನ್ನು ಸತ್ಯಂ ಸಮೀಚೀನಂ ಸೋಮಾಭಷವಾದಿಕರ್ಮ ತತ್ಪರಾಹ ಭರದ್ವಾಜಾದಯ ತಾನ್ ಕ್ರಮತೆ ತದ್ ಗ್ರಹಾನ್ ಪ್ರಾಪ್ನೋತಿ ಇತಿ ಸತ್ಯ ಪರಾಕ್ರಮ. ಅಂದರೆ ಸೋಮರಸ ಹಿಂಡುವುದೇ ಮೊದಲಾದಂತಹ ಸಮೀಚೀನ ಕಾರ್ಯದಲ್ಲಿ ತೊಡಗಿದವರನ್ನು ಸತ್ಯಾಹ ಅಂತ ಕರೀತಾರೆ. ರಾಮಾವತಾರದಲ್ಲಿ ಸೋಮರಸ ಸೋಮಯಾಗಾದಿಗಳನ್ನು ಮಾಡಿದಂತಹ ಋಷಿಗಳು ಯಾರು? ಭರದ್ವಾಜಾದಿಗಳು, ಭರದ್ವಾಜಾದಯ. ತಾನ್ ಪ್ರತಿ ಅವರ ಆಶ್ರಮವನ್ನು ಕುರಿತು ಹೋಗುವವನು ಯಾರೋ ಅವನು ಸತ್ಯ ಪರಾಕ್ರಮ. ಪರಾಕ್ರಮ ಅಂತಂದ್ರೆ ಹೋಗೋದು. ಸತ್ಯ ಅಂತೇಳಂತಂದ್ರೆ ಸೋಮರಸವನ್ನು ಹಿಂಡಿ ತೆಗೆಯುವಂತಹ ಭರದ್ವಾಜಾದಿಗಳು. ಪರಮಾತ್ಮ ವನವಾಸವನ್ನು ಮಾಡುವಾಗ ಹೋದದ್ದ ಭರದ್ವಾಜ ನಿಶಾಮಯ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದಾಗ ಅವರನ್ನು ಕುರಿತು ಹೋಗುವಂತಹ ರಾಮ ಅಂತ ಅರ್ಥ. ಸತ್ಯ ಭಗವಾನ್, ಸತ್ಯ ಅಂತಂದ್ರೆ ಭಗವಂತ ಅಂತ ಅರ್ಥ. ತತ್ಪರಃ ವೇದ. ಸತ್ಯ ಪರ ಆಕ್ರಮ ಅಂತದ ಇಲ್ಲ, ಸತ್ಯ ಪರ ಆಕ್ರಮ 3 ಶಬ್ದ ಮಾಡ್ಕೊಂಡ್ರಲ್ಲಿ ಸತ್ಯಸಂಧ ತೀರ್ಥರು. ಇಲ್ಲಿ ಸತ್ಯ ಅಂತಂದ್ರೆ ಭಗವಾನ್, ಸತ್ಯ ಪರ ಅಂತೇಳಂತಂದ್ರೆ ಸತ್ಯದ ಪರವಾಗಿ ಇರೋದು ಯಾವುದು? ಭಗವಂತನ ಪರವಾಗಿ ಇರೋದು ಯಾವುದು? ವೇದಗಳು. ಸತ್ಯ ಭಗವಾನ್ ತತ್ಪರಃ ವೇದ ತಸ್ಯ ಆಕ್ರಮ
ಸಮೀಚೀನಾ ವರ್ಣ ಪದ್ಯಾನುಪೂರ್ವಿ ಯಸ್ಮಾದ್ ಅಭಿವ್ಯಕ್ತಾಃ ಸಹ ಸತ್ಯಪರಾಕ್ರಮಃ. ಸತ್ಯಸ್ವರೂಪಿ ಭಗವತ್ ಪರವಾದ ವೇದಗಳ ವರ್ಣ ಶಬ್ದಾದಿಗಳ ಕ್ರಮವನ್ನು ಚೆನ್ನಾಗಿ ಅಭಿವ್ಯಕ್ತೀಕರಿಸುವವನು ಯಾರೋ? ಪರಮಾತ್ಮ ಒಬ್ಬನೇ, ಅವನು ಸತ್ಯ ಪರಾಕ್ರಮ. ಇನ್ನು ಸತ್ಯಾಹ ಅಂದರೆ ಸಾಧವಃ, ಹಿಂದೆ ಅದರ ಅರ್ಥವನ್ನು ನೋಡಿದ್ವಿ. ಸರ್ವದಾ ತತ್ಪರತ್ವಾತ್ ಸತ್ಯಪರಃ, ಸಾಧುಗಳು ಯಾವಾಗಲೂ ಪರಮಾತ್ಮನ ಪರವಾಗಿ ಇರ್ತಾರೆ ಅಂದರೆ ಸತ್ಯಪರಾಹ ಅಂತಂದ್ರೆ ಸಾಧುಗಳು ಅಂತ ಅರ್ಥ. ಸರ್ವಂ ಜಗತ್ ಆಕ್ರಮತೆ ವ್ಯಾಪ್ನೋತಿ ಇತಿ ಆಕ್ರಮಃ, ಸತ್ಯಪರಶ್ಚಾಸೌ ಆಕ್ರಮಶ್ಚ ಸತ್ಯಪರಾಕ್ರಮಃ. ಸಾಧು ಜನರ ಪರವಾಗಿರುವವನು ಮತ್ತು ಸಕಲ ಜಗತ್ತನ್ನು ವ್ಯಾಪಿಸಿರುವವನು ಯಾರೋ ಅವನು ಸತ್ಯಪರಾಕ್ರಮ, ಸತ್ಯಪರಾಕ್ರಮ ಅಂತ ಕರೀತಾ ಇದ್ದಾರೆ. ಮುಂದಿನ ನಾಮ ಓಂ ನಿಮಿಷಾಯ ನಮಃ. ಓಂ ಪರಮಾತ್ಮನನ್ನ ನಿಮಿಷ ಅಂತ ಕರೀತಾ ಇದ್ದಾರೆ. ಯಾಕೆ? ಯೋಗ ನಿದ್ರೆಯ ನೇತ್ರ ಮಿಲನಾತ್ ನಿಮಿಷಃ. ಯಾವಾಗಲೂ ಸಾಗರದಲ್ಲಿ ಯೋಗ ನಿದ್ದೆಯಲ್ಲಿರುವವನು, ಅರ್ಧ ಕಣ್ಣು ಮುಚ್ಚಿಕೊಂಡು ಅರ್ಧ ಕಣ್ಣು ತಕ್ಕೊಂಡು ಬದ್ರಿನಾರಾಯಣ ಹೀಗೆ ಇದ್ದದ್ದು. ಬದ್ರಿನಾರಾಯಣನ ಫೋಟೋ ನೋಡಿರಿ ಅಂತಂದರೆ ನಿಮಗೆ ಆ ಕಲ್ಪನಾ ಬರ್ತದೆ. ಯೋಗ ನಿದ್ದೆಯಲ್ಲಿ ಇರುವವನು, ಪ್ರಳಯ ಕಾಲದಲ್ಲಿ ಯೋಗ ನಿದ್ದೆಯಲ್ಲಿರುವವನು. ಆದ್ದರಿಂದ ನಿಮಿಷತಿ ಪ್ರಳಯೇ ಸ್ವನಯನಂ ಇತಿ ನಿಮಿಷಃ. ತಲವಕಾರೋಪನಿಷತ್ತು ಒಂದು ಮಾತನ್ನು ಹೇಳ್ತದೆ, ತಸ್ಯೈಷ ಆದೇಶ ನ್ಯಮಿಷಮೀಷಾದ ಇತಿ. ಇದಕ್ಕೆ ಭಾಷ್ಯವನ್ನು ಬರಿತಾ ಶ್ರೀಮದಾಚಾರ್ಯರು ಹೇಳ್ತಾರೆ, ಅಕ್ಷ್ಣೋರ್ ನಿರ್ಮಿಲನಂ ಕೃತ್ವ ಯಶ್ಯೇತೆ ಕ್ಷೀರಸಾಗರೆ ಸ ಏವೈಕ ಪರಬ್ರಹ್ಮ ಇತ್ಯೇವ ತಸ್ಯೋಪದೇಶನಂ. ಬ್ರಹ್ಮಪಾರ ಸ್ತೋತ್ರದಲ್ಲಿ ಈ ಮಾತನ್ನು ಹೇಳ್ತದೆ. ಏನು ಅಂದರೆ, ಕ್ಷೀರಸಾಗರದಲ್ಲಿ ಕಣ್ಣು ಮುಚ್ಚಿ ಯೋಗ ನಿದ್ದೆಯಲ್ಲಿರುವವನು ಪರಮಾತ್ಮ ನಿಮಿಷ. ಇನ್ನೊಂದು ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಭಾಗವತದ ಪ್ರಥಮ ಸ್ಕಂದದಲ್ಲಿ ಬರುವಂತಹ ಮಾತು, ಕೃಷ್ಣ ಹಸ್ತಿನಾಪುರದಿಂದ ದ್ವಾರಕೆಗೆ ಹೋಗುವಾಗ ಕೌರವ ರಾಜರ ಅಂತಃಪುರದ ಸ್ತ್ರೀಯರು ಕೃಷ್ಣನ ಬಗ್ಗೆ ಮಾತಾಡಿಕೊಳ್ತಾ ಇದ್ರು ಅಂತನೋ ಮಾತು ಬರ್ತದಲ್ಲಿ. ಏನಂತ ಮಾತಾಡ್ತಿದ್ರು? ಸೈವ ಕಿಲಾಯಂ ಪುರುಷಃ ಪುರಾತನೋಯ ಏಕ ಆಸೀದ ವಿಶೇಷ ಆತ್ಮನಿ ಅಗ್ರಿ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮನ್ನಿಶಿ ಸುಪ್ತ ಶಕ್ತಿಷು. ಪ್ರಕೃತಿ ಗುಣಗಳ ಕಾರ್ಯಕ್ಕಿಂತಲೂ ಮೊದಲು ಅಂದರೆ ಸಂಹಾರ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಕಣ್ಣು ಮುಚ್ಚಿ ಯೋಗ ನಿದ್ದೆಯಲ್ಲಿ ತೊಡಗಿದ್ದ ಪುರಾತನ ಪುರುಷನೇ ಇವನು ಅಂತ ಕೃಷ್ಣನನ್ನು ನೋಡಿ ಹಸ್ತಿನಾಪುರದ ಹೆಣ್ಮಕ್ಕಳೆಲ್ಲರೂ ಮಾತಾಡ್ತಿದ್ರು ಅನ್ನುವ ವಿಚಾರವನ್ನು ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಇನ್ನೊಂದು ಅರ್ಥ ನಿಮಿಷತಿ ನಿಮೀಲತಿ ಇತಿ ಅನೇನ ಸರ್ವಂ ಜೀವಜಾತಂ ಇತಿ ನಿಮಿಷಃ. ಜೀವಾತ್ಮರು ಕಣ್ಣು ಮುಚ್ಚುವಂತೆ ಮಾಡುವವನು ಯಾರೋ ಅವನು ನಿಮಿಷಃ. ನೋಡ್ರಿ, ಎಷ್ಟೋ ಜನರಿಗೆ ನಿದ್ದೆ ಬರುವುದಿಲ್ಲ, ಕಣ್ಣು ತಕ್ಕೊಂಡು ಕೂತು ಬಿಟ್ಟಿರ್ತಾರೆ. ಹಾಗೇನಾದರೂ ಸಮಸ್ಯೆ ಇತ್ತು ಅಂತಂದರೆ ಈ ರೂಪವನ್ನು ಚಿಂತನೆ ಮಾಡ್ಬೇಕಂತ. ಪರಮಾತ್ಮ ನಿಮಿಷಃ ನಿಮಿಷಃ ಆಗಿದ್ದಾನೆ, ಆವಾಗ ನಮಗೆ ನಿದ್ದೆ ಬರ್ತದಂತ. ಜೀವಾತ್ಮರು ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ, ಮರಣಾವಸ್ಥೆಯಲ್ಲಿ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ತಾರೆ. ಸ್ವಪ್ನಾವಸ್ಥೆಯನ್ನು ಪ್ರೇರೇಪಿಸುವ ಭಗವಂತನೇ ಆಯಾಯ ಅವಸ್ಥೆಗಳಲ್ಲಿ ಚಕ್ಷುರ್ನಿರ್ಮಿಲನವನ್ನು ಮಾಡ್ತಾನೆ. ಈ ಅಭಿಪ್ರಾಯದಲ್ಲೇ ಅಥರ್ವಣ ಉಪನಿಷತ್ತು ಹೇಳ್ತಕ್ಕಂತಹ ಮಾತು, ಅತ್ರೈ ತತ್ಸರ್ವಮರ್ಪಿತಮೇಜತ್ ಪ್ರಾಣನ್ ನಿಮಿಷಚ್ಚ ಯತ್ ಅಂತ ಹೇಳ್ತದೆ. ಎಲ್ಲವನ್ನು ಮಾಡುವವನು ಅವನೇ. ಇನ್ನು ನಿತರಾಂ ಮೇಷತಿ ಭಕ್ತಾನಾಂ ಅಭಿಷ್ಟಂ ಸಿಂಚತಿ ಇತಿ ನಿಮಿಷಃ. ಭಕ್ತರಿಗೆ ಅಭಿಷ್ಟಗಳನ್ನು ಚೆನ್ನಾಗಿ ಸುರಿಸುವವನು. ನಾವು ದೇವರ ಮುಂದೆ ನಿಂತು ಏನು ಕೇಳ್ತೀವೋ ಅದನ್ನು ನಮಗೆ
ಕೊಡುವಂಥವನು, ನಮ್ಮ ಯೋಗ್ಯತಾನುಸಾರವಾಗಿ ಕೊಡುವಂಥವನು ಯಾರೋ ಅವನು ನಿಮಿಷಃ. ಇನ್ನೊಂದು ಅರ್ಥ, ಇಂದ್ರಿಯಾಭಿಮಾನಿ ದೇವಾನಾಂ ನಿತರಾಂ ಮಿಷಃ ಸ್ಪದಾ ಯಸ್ಮಾತ್ ಸಹ ನಿಮಿಷಃ. ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಒಳ್ಳೆಯ ಸ್ಪರ್ಧೆಯನ್ನು ನೀಡುವವನು ಯಾರೋ ಅವನು ನಿಮಿಷಃ. ಬೃಹದಾರಣ್ಯಕ ಉಪನಿಷತ್ತು ಒಂದು ಮಾತನ್ನು ಹೇಳುತ್ತದೆ. ಪರಮಾತ್ಮನನ್ನು ಪವಮಾನ ಅಂತ ಯಾಕೆ ಕರಿಬೇಕು ಅಂತ ಹೇಳ್ತಾ, ಬಹಳ ಪ್ರಸಿದ್ಧವಾದಂತಹ ಕಥೆ ಆದ್ದರಿಂದ ಅದನ್ನೇನು ನಾನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ತತ್ವೇಶನಾದಂತಹ ವಾಯುದೇವರಿಗೂ ಒಂದು ಸಲ ಸ್ಪರ್ಧೆ ಆದಾಗ ಪರಮಾತ್ಮನ ಹತ್ರ ಹೋಗ್ತಾರೆ. ಪರಮಾತ್ಮ ಅವರ ನಡುವೆ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಅದರಲ್ಲಿ ವಾಯುದೇವರು ಜೀವೋತ್ತಮರು ಅಂತ ಸಿದ್ಧ ಮಾಡ್ತಾನೆ. ಆದ್ದರಿಂದ ಅವನು ನಿಮಿಷಃ. ಇಂದ್ರಿಯಾಭಿಮಾನಿ ದೇವಾನಾಂ ನಿತರಾಂ ಮಿಷಃ. ಮಿಷ ಅಂತಂದ್ರೆ ಸ್ಪರ್ಧಾ. ಸ್ಪರ್ಧಾ ಯಸ್ಮಾತ್ ಸಹ ನಿಮಿಷಃ ಅಂತ ಅಲ್ಲಿ ಅರ್ಥ. ಬರೀ ದೇವತೆಗಳಿಗೆ ಅಷ್ಟೇ ಅಲ್ಲ, ಅಲ್ಲಿ ಹೇಳ್ತಾ ಇದ್ದಾರೆ, ಮಿಷಃ ಸ್ಪರ್ಧಾಯಾಮ್ ಇತಿ ಧಾತೋಃ ದೈತ್ಯೈರ್ ಮಿಷಃ ಸ್ಪರ್ಧಾ ಯಸ್ಯ ಸಹ ನಿಮಿಷಃ. ದೈತ್ಯರ ಜೊತೆಗೆ ಚೆನ್ನಾಗಿ ಸ್ಪರ್ಧಿಸುವಂಥವನು ಯಾರೋ ಅವನು ನಿಮಿಷ. ದೇವತೆಗಳಲ್ಲಿ ಸ್ಪರ್ಧೆಯನ್ನು ಉಂಟು ಮಾಡ್ತಾನೆ, ಆದ್ದರಿಂದ ಅವನು ನಿಮಿಷನಾದರೆ ದೈತ್ಯರ ಜೊತೆಗೆ ಸ್ಪರ್ಧೆಯನ್ನು ತಾನೇ ಮಾಡ್ತಾನೆ, ಆದ್ದರಿಂದ ಅವನು ನಿಮಿಷ. ನಿಮಿಹಿ ತನ್ನಾಮಕಃ ರಾಜ ಶಃ ಜನಕವಂಶಸ್ಯ ಆದ್ಯ ಪ್ರವರ್ತಕತೆಯ ಯೇಷಾಂ ಯಸ್ಮಾತ್ ಸಹ ನಿಮಿಷಃ. ನಿಮಿ ಎಂಬ ರಾಜ ತನ್ನ ವಂಶದಲ್ಲೇ ಶ್ರೇಷ್ಠನಾಗುವಂತೆ ಅನುಗ್ರಹಿಸುವವನು ಯಾರೋ ಅವನು ನಿಮಿಷಃ. ಈ ಭಗವದ್ ಅನುಗ್ರಹದಿಂದಲೇನೆ ನಿಮಿ ಅಂತನ್ನುವ ರಾಜ ಜನಕ ವಂಶಕ್ಕೆ ಆದ್ಯ ಪ್ರವರ್ತಕನಾಗಿದ್ದು ಶ್ರೇಷ್ಠನಾಗಿ ಇದ್ದಾನೆ. ನಿಮಿ ವಂಶ ಅಂದರೆ ಜನಕನ ವಂಶನೇ, ಅದರೊಳಗೆ ಆದ್ಯ ಪ್ರವರ್ತಕ ನಿಮಿ. ಅದು ಭಗವಂತನ ಅನುಗ್ರಹದಿಂದನೇ ಅದಾದದ್ದು. ಇನ್ನೊಂದು ಅರ್ಥ, ಅಯೋಗ್ಯೇಷು ವಿಷಯೇ ನಿಮಿಷತಿ ನ ಕಟಾಕ್ಷಯತಿ ಇತಿ ನಿಮಿಷಃ. ಪಟ್ಟಾಭಿರಾಮಿಯ ವ್ಯಾಖ್ಯಾನ ಇದಕ್ಕೆ. ಅಯೋಗ್ಯರ ಬಗ್ಗೆ ತನ್ನ ಕೃಪಾ ಕಟಾಕ್ಷವನ್ನು ಬೀರದವನು ಯಾರೋ ಅವನು ನಿಮಿಷಃ. ಇನ್ನೊಂದು ಅರ್ಥ, ನಿತರಾಂ ಮೀಷ್ಯತೆ ಸರ್ವವೇದೈಃ ಸರ್ವಶಬ್ದೈರ್ವಾ ಉಷ್ಯತೆ ಇತಿ ನಿಮಿಷಃ. ಸರ್ವದ ಚೆನ್ನಾಗಿ ಸರ್ವ ವೇದಗಳಿಂದ ಹಾಗೂ ಸರ್ವ ಶಬ್ದಗಳಿಂದ ಪ್ರತಿಪಾದ್ಯನಾದವನು ಯಾರೋ ಅವನನ್ನು ನಿಮಿಷಃ ಅಂತ ಕರೀತಾ ಇದ್ದಾರೆ. ಮುಂದಿಂದು ನಾಮ ಓಂ ಅನಿಮಿಷಾಯ ನಮಃ. ಓಂ ಪರಮಾತ್ಮ ನಿಮಿಷನೂ ಹೌದು, ಅನಿಮಿಷನೂ ಹೌದು. ಯಾಕೆ ಅವನು ಅನಿಮಿಷ ಅಂತೇಳಂತಂದರೆ, ನಿಮಿಷ ಇತಿ ಚಕ್ಷುರ್ಮಿಲನಂ. ನಿಮಿಷ ಅಂಥೇಳಿ ಅಂತಂದ್ರೆ ಕಣ್ಣು ಮುಚ್ಚಿದವನು ಅಂತ ಅರ್ಧ, ಕಣ್ಣು ಮುಚ್ಚಿದವನು ಅಂತ ಅರ್ಥ. ಅನಿಮಿಷ ಅಂಥೇಳಂತಂದರೆ ಯಾವಾಗಲೂ ಕಣ್ಣು ಮುಚ್ಚದೆ ಇರುವವನು ಯಾರೋ ಅವನು ಅನಿಮಿಷ. ನಿಮಿಷ ಇತಿ ಚಕ್ಷುರ್ಮಿಲನಂ ಅದರ್ಶನಂ ಇತಿ ಯಾವತ್ ತದಸ್ಯ ನಾಸ್ತಿ ಸರ್ವಂ ಸರ್ವದಾ ಸಾಕ್ಷಾತ್ ಅಪರೋಕ್ಷಾತ್ ಪಶ್ಯತಿ ಸ ಏವ ಕಿಲ ಸರ್ವಸಮರ್ಥಾನ್ ಅನೀಶೋ ಭವಿತುಂ ಅರ್ಹತಿ. ಸತತವಾಗಿ ಯಾವಾಗಲೂ ನೋಡುತ್ತಿರುವವನು ಯಾರೋ ಅವನು ಅನಿಮಿಷ. ಅದರ ಜೊತೆಗೆ ಒಂದು ನಿಮಿಷವೂ ಒಂದು ಕಡೆಗೆ ನಿಲ್ಲದೇ ಇರುವವನು ಯಾರೋ ಅವನು ಅನಿಮಿಷ. ಅದಕ್ಕೆ ಸಣ್ಣ ಒಂದು ಅರ್ಥವನ್ನು ನಾವು ತಿಳಿದುಕೊಳ್ಬೇಕಿಲ್ಲಿ. ಉಪನಿಷತ್ತು ಬಹಳ ಸುಂದರವಾಗಿ ಹೇಳ್ತದೆ, ಕಣ್ಣು ಮುಚ್ಚಿ ವಿಶ್ರಾಂತ ಪಡೆಯುವ ಪ್ರಯುಕ್ತ ಕಣ್ಣು ಮುಚ್ಚುವಿಕೆ ಎಂಬ ಅರ್ಥದಲ್ಲಿ ಇರುವ ನಿಮಿಷ ಅಂತನ್ನುವ ಹಿಂದಿನ ಶಬ್ದಕ್ಕೆ ವಿಶ್ರಾಂತಿ ಅಂತನೂ ಅರ್ಥ. ಲೋಕದೊಳಗೆ ಪ್ರತಿಯೊಂದು ವಸ್ತುವು ಕೂಡ ತನ್ನ ತನ್ನ ಕಾರ್ಯದ ಮಧ್ಯದಲ್ಲಿ ಅಥವಾ ಕಾರ್ಯದ ಅಂತ್ಯದಲ್ಲಿ ಅವಕ್ಕೆ ರೆಸ್ಟ್, ವಿಶ್ರಾಂತಿ ಅಂತನ್ನುವುದಿದೆ. ಆದರೂ ಒಂದು ಎಂದಿಗೂ ವಿಶ್ರಾಂತಿ ಇಲ್ಲದೇನೆ ನಡೀತಾ ಇರ್ತದೆ. ಅದು ಯಾವುದು ಅಂದರೆ ಕಾಲ. ಕಾಲ ಅದಕ್ಕೆ ರೆಸ್ಟ್ ಅಂತನ್ನುವುದೇ ಇಲ್ಲ, ಅದಕ್ಕೆ ವಿಶ್ರಾಂತಿ ಅಂತನ್ನುವುದೇ ಇಲ್ಲ. ನಾವು ಟೈಮ್ ಪ್ಲೀಸ್ ಅಂತ ಹೇಳ್ತೀವಿ ಅಷ್ಟೇ ನಾವು. ಆದರೆ ಅದು ಮಾತ್ರ ಅನಿಮಿಷ, ಒಂದು ನಿಮಿಷವೂ ನಿಲ್ಲದೇನೆ
ಅದು ತಿರುಗ್ತಾ ಇರ್ತದೆ. ಪ್ರತಿಕ್ಷಣ ಲವವೇ ಮೊದಲಾದ ತನ್ನ ಅವಯವಗಳನ್ನು ನಡೆಸುತ್ತಾ ಇರುವ ಪ್ರಯುಕ್ತ ಎಂದೂ ಈ ಕಾಲ ಅಂತನ್ನುವುದು ವಿಶ್ರಾಂತಿಯನ್ನು ಪಡೆಯುವುದಿಲ್ಲ. ಅಷ್ಟೇ ಅಲ್ಲದೇನೆ ಅವರವರಿಗೆ ಕಾಲದ ಪ್ರವೃತ್ತಿ ಬಳಿಕ ಅದಕ್ಕೆ ವಿಶ್ರಾಂತಿ ಕೊಡುವಂಥವನು ಈ ಪರಮಾತ್ಮ. ಅಂದ್ರೆ ಅದನ್ನೂ ಅಬ್ಸರ್ವ್ ಮಾಡೋನು ಇವನು ಅಂತಂದ್ರೆ ಅವನಿಗೆ ಎಲ್ಲದ ವಿಶ್ರಾಂತಿ? ಅವನು ಒಂದು ನಿಮಿಷನೂ ಖಾಲಿ ಕೊಡುವುದಿಲ್ಲ. ಆದ್ದರಿಂದ ಅವನು ಅನಿಮಿಷ. ಗ್ರಹಕ್ಷತಾರ ಚಕ್ರಸ್ಥ ಪರಮಾಣ್ವಾದಿನ ಜಗತ್. ಕಾಲನಿಯಾಮಕನಾಗಿರ್ತಕ್ಕಂತಹ ಭಗವಂತನ ಮಹಿಮೆ ವಿದುರನಿಗೆ ಮೈತ್ರೇಯರು ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಕಾಲಾಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ಗ್ರಹ, ನಕ್ಷತ್ರ, ತಾರ ಮಂಡಲದಲ್ಲಿದ್ದುಕೊಂಡು ಪರಮಾಣು ಎನ್ನ ಕಾಲದ ಪರಿಣಾಮದಿಂದ ಪ್ರಾರಂಭಿಸಿ ಸಂವತ್ಸರದ ಪರಿಣಾಮದವರೆಗೆ ಕಾಲದಿಂದ ಜಗತ್ತನ್ನು ಸುತ್ತು ನಡೆಸುವವನು ಎಲ್ಲ ಮಾಡು. ಆದ್ದರಿಂದಲೂ ಕೂಡ ಅವನನ್ನು ಅನಿಮಿಷ ಅಂತ ಕರೀತಾ ಇದ್ದಾರೆ. ಇನ್ನು ತದಾಪಿ ಪ್ರಲಯೇಪಿ ಅನಿಹಿ ಮುಖ್ಯ ಪ್ರಾಣ ಮಿಷನ್ ಪಶ್ಯನ್ ಯಸ್ಯ ಸಹ ಅನಿಮಿಷಃ. ಅನಿ ಅಂತೇಳಂತಂದ್ರೆ ಮುಖ್ಯ ಪ್ರಾಣ, ಅನಿಲ ಅಂತ ಕರಿತೀವಿಲ್ಲ. ಪ್ರಳಯ ಕಾಲದಲ್ಲೂ ಎಲ್ಲವನ್ನೂ ತಿಳಿದುಕೊಂಡಿರುವ ಮುಖ್ಯ ಪ್ರಾಣನು ಯಾರ ಸೇವಕನಾಗಿರುವವನೋ ಅಂತಹವನು ಅನಿಮಿಷಃ. ಇನ್ನೊಂದು ಅರ್ಥ ಅನೋ ಯೇಷಾಂ ಅಸ್ತಿ ಇತಿ ಅನೋ ವಾಯು ಭಕ್ತಾಃ ತಾನ್ ಮಿಷತೆ ಇತ್ಯನಿಮಿಷಃ. ಸತಸಂಧ ತೀರ್ಥರು ಮುಖ್ಯ ಪ್ರಾಣರ ಭಕ್ತರಲ್ಲಿ ಸನ್ನಿಹಿತನಾಗಿ ಇರುವವನು ಯಾರೋ ಅವನು ಅನಿಮಿಷ. ಅನತಿ ಚೇಷ್ಟತೆ ಇತಿ ಅನಹ. ಅತಿಶಯೇನ ಚೇಷ್ಟತೆ ಇತಿ ಅಕಾರಸ್ಥಾನೆ ಇಕಾರೇ ಸತಿ ಅನಿಹಿ ಮುಖ್ಯ ಪ್ರಾಣ ತಸ್ಮಿನ್ ಮೇಷತಿ ಭಕ್ತಿಜ್ಞಾನ ವೈರಾಗ್ಯಾಣಿ ಸಿಂಚತಿ ಇತಿ ಅನಿಮಿಷಃ. ಅಂದರೆ ಮುಖ್ಯ ಪ್ರಾಣದೇವರಲ್ಲಿಯೂ ಕೂಡ ಭಕ್ತಿ ಜ್ಞಾನ ವೈರಾಗ್ಯವನ್ನು ಸುರಿಸುವವನು ಯಾರೋ ಅವನು ಅನಿಮಿಷಃ. ಇನ್ನು ಅನಿನ ಸಾತ್ವಿಕೇಶು ಮಿಷಃ ಭಕ್ತಿಜ್ಞಾನಾದೇಹೇ ಸೇಚನಂ ಯಸ್ಮಾತ್ ಸಹ ಅನಿಮಿಷಃ. ಮುಖ್ಯ ಪ್ರಾಣದೇವರ ಮೂಲಕ ಸಾತ್ವಿಕರಲ್ಲಿ ಭಕ್ತಿಜ್ಞಾನ ವೈರಾಗ್ಯವನ್ನು ಸುರಿಸುವವನು ಯಾರೋ ಅವನು ಅನಿಮಿಷ. ದೇವರು ಪರಮಾತ್ಮ ಮುಖ್ಯ ಪ್ರಾಣ ದೇವರಿಗೆ ಅದರೊಳಗೆ ನಿಯಮನ ಮಾಡ್ಯಾನೆ. ತಾ ರಚಿಸಿ ಸತ್ವರಿಗೆ ಸುಖ, ಸಂಸಾರ ಜನರಿಗೆ ಮಿಶ್ರ, ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಅಂತ ಮಂಗಳಾಚರಣ ಸಂಧಿಯಲ್ಲಿ ಹೇಳ್ತಾರೆ. ಸಾತ್ವಿಕರಿಗೆ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಸುರಿಸುವವನು ಯಾರೋ ಅವನು ಅನಿಮಿಷ ಅಂತ ಹೇಳ್ತಾ, ಅತಿಶಯೇನ ಅನತಿ ಚೇಷ್ಟತಿ ಇತಿ ಅನಿಹಿ ಸರ್ವದಾ ಮಿಷತಿ ಜಾಗರ್ತಿ ಇತಿ ಮಿಷಃ. ಅನಿಶ್ಚಾಸೌ ಮಿಷಶ್ಚ ಅನಿಮಿಷಃ. ವಿಶೇಷವಾಗಿ ಚಟುವಟಿಕೆಯನ್ನು ನಡೆಸುವವನು ಹಾಗೂ ಸದಾ ಜಾಗರೂಕನಾಗಿ ಇರುವವನು ಯಾರೋ ಅವನನ್ನು ಅನಿಮಿಷ. ಭಗವಂತ ಯಾವಾಗಲೂ ಜಾಗರೂಕನಾಗಿದ್ದು ವಿಶೇಷವಾಗಿ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾನೆ. ಆದ್ದರಿಂದ ಆ ಪರಮಾತ್ಮನನ್ನು ಅನಿಮಿಷ ಅಂತ ಕರೀತಾ ಇದ್ದಾರೆ ಅನ್ನುವಲ್ಲಿಗೆ ಅನುವಾದವನ್ನು ಮುಗಿಸೋಣ. ಓಂ ಸೃಗ್ವಿಣೇ ನಮಃ. ಓಂ. ಭಗವಂತನನ್ನು ಸೃಗ್ವಿ ಅಂತ ಕರೀತಾರೆ. ಯಾಕೆ ಸೃಗ್ವಿ ಅಂತ ಕರೀತಾರೆ ಅಂದರೆ, ಪ್ರಶಸ್ತಾಃ ಸ್ರಜಃ. ಸ್ರಜ ಅಂತಂದ್ರೆ ವನಮಾಲಿ. ಪ್ರಶಸ್ತಾಃ ಸ್ರಜಃ ವನಮಾಲಾದ್ಯಾಃ ಅಸ್ಯ ನಿತ್ಯಂ ಸಂತತಿ ಇತಿ ಸೃಗ್ವಿ. ಪ್ರಶಸ್ತವಾದ ವನಮಾಲೆಯೇ ಮೊದಲಾದ ಮಾಲೆಗಳನ್ನು ನಿತ್ಯವೂ ಧರಿಸಿಕೊಂಡಿರುವವನು ಯಾರೋ ಅವನು ಸೃಗ್ವಿ. ಭಗವಂತ ತನ್ನ ಉತ್ಕೃಷ್ಟವಾದ ಮಾಲೆಗಳನ್ನು ಯಾವಾಗಲೂ ಧಾರಣೆ ಮಾಡಿಕೊಂಡೇ ಇರ್ತಾನೆ. ಯತಿಪ್ರಣವ ಕಲ್ಪದಲ್ಲಿ ಶ್ರೀಮದ್ ಆಚಾರ್ಯ ಇದನ್ನು ಹೇಳ್ತಾರೆ. ವಿಸ್ತಾರಿ ವಕ್ಷ ಸಂಭ್ರಾಜತ ಕೌಸ್ತುಭಾಯುಕ್ತಮಂಧರಕಂ ವನಮಾಲಾಧರಂ ಹಾರ ವೈಜಯಂತ್ಯಭಿರ್ಯುತಂ. ವನಮಾಲೆ
ನಿತ್ಯದಲ್ಲಿ ಧಾರಣ ಮಾಡಿರ್ತಕ್ಕಂಥವನು. ಅದನ್ನು ವೈಜಯಂತಿ ಮಾಲಾ ಅಂತ ಕರೀತಾ ಇದ್ದಾರೆ. ವೈಜಯಂತಿ ಮಾಲಾ ಅಂದರೆ ಏನು? ಎಲ್ಲ ಕಡೆಗೂ ಕೇಳ್ತೀವಿ ನಾವು. ಗರುಡ ವಾಹನದಲ್ಲಿ ಶ್ರೀನಿವಾಸ ದೇವರನ್ನು ನೋಡಲಿಕ್ಕೆ ಅವತ್ತಿನ ದಿವಸ ಮೂಲ ಪ್ರತಿಮೆಗಿಂತಲೂ ಗರುಡಾರೂಢನಾದಂತಹ ಶ್ರೀನಿವಾಸನನ್ನು ನೋಡುವುದು ಬಹಳ ವಿಶೇಷ. ಯಾಕೆ ಅಂತಂದರೆ ಅವತ್ತು ವೈಜಯಂತಿ ಮಾಲೆಯನ್ನು ಅವನು ಹಾಕಿರ್ತಾನೆ ಅಂತ ಇದೆ. ಅಲ್ಲಿ ಹಾಕಿರುವ ವೈಜಯಂತಿ ಮಾಲೆ ಬಂಗಾರದ್ದು. ಆದರೆ ಸಾಕ್ಷಾತ್ ಚಿನ್ಮಯನಾದಂತಹ ಪರಮಾತ್ಮ ಈ ವೈಜಯಂತಿ ಮಾಲೆಯನ್ನು ಹಾಕ್ಕೊಂಡಿರ್ತಾನಲ್ಲ, ಆ ವೈಜಯಂತಿ ಮಾಲೆ ಹೇಗಿರ್ತದೆ? ನರಸಿಂಹ ಪುರಾಣದಲ್ಲಿ ಈ ವೈಜಯಂತಿ ಮಾಲೆಯ ವರ್ಣನೆ ಬರ್ತದೆ. ಹೇಗಿರ್ತದೆ ಅದು ವೈಜಯಂತಿ ಮಾಲಾ? ಅಜಾನುಲಂಬಿನೀಂ ಮಾಲಾಂ ಸರ್ವರ್ತು ಕುಸುಮೋಜ್ವಲಾಂ ಮಧ್ಯೆ ಸ್ಥೂಲಕ ದಂಬಾಢ್ಯಾಂ ವನಮಾಲಾಂ ವಿದುರ್ಬುಧಾಃ ಆಮ್ಲಾನ ಪಂಕಜಾಂ ಮಾಲಾಂ ವನಮಾಲಾಂ ವಿದುರ್ಬುಧಾಃ ಅಂತ ಹೇಳ್ತಾರೆ. ಇತರ ಮಾಲೆಗಳಿಗಿಂತಲೂ ವೈಜಯಂತಿ ಮಾಲಾ ಇದು ವೈಶಿಷ್ಟ್ಯಪೂರ್ಣವಾದಂಥದ್ದು. ಅದು ಅಜಾನುಲಂಬಿನಿ. ಅಜಾನುಲಂಬಿನಿ ಅಂತಂದರೆ ಮೊಣಕಾಲದವರೆಗೂ ಅದು ಉದ್ದವಾಗಿ ಇರ್ತದೆ. ಸರ್ವರ್ತು ಕುಸುಮೋಜ್ವಲಾಂ, ಆ ಮಾಲೆ ಒಳಗೆ ಎಲ್ಲ ಸೀಸನ್ನಿನಲ್ಲಿ ಬೆಳೆಯುವಂತಹ ಹೂವುಗಳು ಅಲ್ಲಿ ಇರ್ತವೆ. ಕೆಲವೊಂದು ಹೂಗಳು ಕೆಲವೊಂದು ಸೀಸನ್ನಿನಲ್ಲಿ ಮಾತ್ರ ಸಿಗ್ತವೆ. ಆದರೆ ಭಗವಂತ ಹಾಕ್ಕೊಂಡಂತಹ ಮಾಲೆ ಎಲ್ಲ ಋತುಗಳಲ್ಲಿ ಇರುವ ಹೂವುಗಳಿಂದ ಕೂಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಆಮ್ಲಾನ ಪಂಕಜಾಮಾಲಾಂ, ಆಮ್ಲಾನ ಮ್ಲಾನ ಅಂತೇಳಂತಂದರೆ ಬಾಡೋದು, ಆಮ್ಲಾನ ಅಂತೇಳಂತಂದರೆ ಎಂದಿಗೂ ಬಾಡದೆ ಇರುವಂತಹ ಮಾಲೆ. ಎಂದಿಗೂ ಬಾಡದೆ ಇರುವಂತಹ ಮಾಲೆ ಅದರೊಳಗೆ ಮಧ್ಯ ಮಧ್ಯದಲ್ಲಿ ಕಬಂಧ ಪುಷ್ಪವನ್ನು ಹೊಂದಿರ್ತದಂತೆ. ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಇರುವುದನ್ನು ವನಮಾಲೆ ಅಥವಾ ವೈಜಯಂತಿ ಮಾಲೆ ಅಂತ ಅದನ್ನು ಕರಿತಾ ಇದ್ದಾರೆ ಅನ್ನುವ ಮಾತು ನರಸಿಂಹ ಪುರಾಣದಲ್ಲಿ ಹೇಳ್ತಾರೆ. ಮತ್ತು ಯಾವುದೇ ಒಂದು ವಿಶಿಷ್ಟವಾದ ರೂಪವನ್ನು ಧ್ಯಾನ ಮಾಡ್ತಾ ಇರಬೇಕಾದಾಗ ಭಗವಂತ ಹಾರವನ್ನು ಹಾಕಿಕೊಂಡು ಇರುವವನು ಅಂತಲೇ ನಾವು ಧ್ಯಾನ ಮಾಡ್ತೇವೆ. ಗಾಯತ್ರಿ ಜಪವನ್ನು ಮಾಡುವಾಗ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ. ಹಾರಿ ಅಂತಂದರೆ ಹಾರವನ್ನು ಹಾಕಿಕೊಂಡಂಥವನು. ಆದ್ದರಿಂದ ಅವನನ್ನು ಸ್ರಗ್ವಿ ಅಂದರೆ ಪ್ರಶಸ್ತಾಹ ಸ್ರಜಃ. ಸ್ರಜ ಅಂತಂದರೆ ವನಮಾಲೆ. ಪ್ರಶಸ್ತವಾದ ವನಮಾಲೆಯನ್ನು ಧಾರಣ ಮಾಡಿಕೊಂಡಂಥವನು ಯಾವನೋ ಅವನನ್ನು ಸ್ರಗ್ವಿ ಸ್ರಗ್ವಿ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ, ಲಕ್ಷ್ಮೀ ಸೀತಾಭ್ಯಾಂ ಸಮರ್ಪಿತೆ ಸ್ರಜೌ ಅಸ್ಯ ಅಸ್ತಿ ಇತಿ ಸ್ರಗ್ವಿ. ಲಕ್ಷ್ಮೀ ಮತ್ತು ಸೀತಾದೇವಿಯಿಂದ ಪ್ರಶಸ್ತವಾದ ಮಾಲೆಯನ್ನು ಹಾಕಿಸಿಕೊಂಡಂಥವನು ಯಾರೋ ಅವನು ಸ್ರಗ್ವಿ. ಯಾರು ಹಾಕಿಸಿಕೊಂಡವರು? ಪರಮಾತ್ಮ. ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿಯ ಸ್ವಯಂವರದ ನಿರ್ಮಾಣವಾದಾಗ ಎಲ್ಲ ದೇವತೆಗಳಲ್ಲಿ ಒಂದೊಂದು ದೋಷಗಳು ಇರಬಹುದು, ಆದರೆ ಪರಮಾತ್ಮ ಮಾತ್ರ ಯಾವ ದೋಷಗಳಿಲ್ಲದೆ ಇರುವವನು ಅಂತ ತಿಳಿದು ಎಂದಿಗೂ ಬಾಡದೆ ಇರುವ ಮಾಲೆಯನ್ನು ಲಕ್ಷ್ಮೀದೇವಿ ಪರಮಾತ್ಮನ ಕೊರಳಿಗೆ ಹಾಕಿದಳು. ಆ ರೂಪ ಸ್ರಗ್ವಿ ಅನ್ನುವ ರೂಪ. ಸೀತಾದೇವಿಯ ಸ್ವಯಂವರದಲ್ಲಿಯೂ ಕೂಡ ಎಂದಿಗೂ ಬಾಡದೆ ಇರುವ ಕಮಲದ ಮಾಲೆಯನ್ನು ರಾಮದೇವರ ಕೊರಳಿಗೆ ಅವಳು ಹಾಕಿದಳು. ಆದ್ದರಿಂದ ಆ ರಾಮನೂ ಕೂಡ ಸ್ರಗ್ವಿ. ಅದಕ್ಕೆ ಅಥೋಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಆಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ ಉಪೈತ್ಯಮಂದಂ ಲಲಿತೈಃ ಪದೈಸ್ತಾಂ ತದಂಸ ಆಸಜ್ಯ ಚ ಪಾರ್ಶ್ವತೋ ಭವತ. ಸೀತಾದೇವಿಯ ಸ್ವಯಂವರದಲ್ಲಿ ಶ್ರೀಮದ್ ಆಚಾರ್ಯರು ಇದನ್ನು ಹೇಳ್ತಾರೆ 4ನೇ ಅಧ್ಯಾಯದಲ್ಲಿ. ಆದ್ದರಿಂದ ಅವನು ಸ್ರಗ್ವಿ. ಇನ್ನೊಂದು ಅರ್ಥ, ಸೃಜತಿ ಸುಖಮಿತಿ ಸ್ರಕ್ ಅಂದರೆ ಸುಖ ಕಾರಣಂ ಅಂತನ್ನೋದಕ್ಕೆ ಸ್ರಕ್ ಅಂತ ಕರೀತಾ ಇದ್ದಾರೆ. ಸ್ರಕ್ ವಂ ಅಂತಂದರೆ ವೇದಾದಿಶಾಸ್ತ್ರಂ ಪ್ರತಿಪಾದ್ಯಂ ತಯಾ ಅಸ್ಯ ಅಸ್ತಿ ಇತಿ
ಸ್ರಗ್ವಿ. ಸುಖಕ್ಕೆ ಕಾರಣವಾದ ವೇದಶಾಸ್ತ್ರದಿಂದ ಪ್ರತಿಪಾದ್ಯನಾದವನು ಯಾರೋ ಅವನು ಸ್ರಗ್ವಿ. ಇನ್ನೊಂದು ಅರ್ಥ, ಸೃಜತಿ ಸುಖಂ ಇತಿ ಸ್ರಕ್, ಸುಖ ಕಾರಣಂ. ಸುಖಕ್ಕೆ ಕಾರಣವಾದ ಶಾಸ್ತ್ರವನ್ನು ಸ್ರಕ್ವಂ ವೇದಾಧಿಶಾಸ್ತ್ರಂ ಏಭ್ಯಃ ತೇ ಸ್ರಗ್ವಾಹ ಬ್ರಹ್ಮಾದಯಃ ತೇ ಭಕ್ತೋತ್ತಮತ್ವೇನ ಅಸ್ಯ ಸಂತಿ ಇತಿ ಸ್ರಗ್ವಿ. ಅಂದರೆ ಸುಖಕ್ಕೆ ಕಾರಣವಾದ ಶಾಸ್ತ್ರವನ್ನು ಪ್ರಚುರಪಡಿಸುವ ಬ್ರಹ್ಮಾದಿಗಳನ್ನು ತನ್ನ ಭಕ್ತೋತ್ತಮರನ್ನಾಗಿ ಹೊಂದಿರುವವನು. ಬ್ರಹ್ಮದೇವರು ಯಾವ ಶಾಸ್ತ್ರ ರಚನೆ ಮಾಡ್ಯಾರ? ಯಾವ ಶಾಸ್ತ್ರ ರಚನೆ ಮಾಡಿಲ್ಲ. ಹಾಗಾದರೆ ಬ್ರಹ್ಮದೇವರ ವಾಯುದೇವರ ಅವತಾರವಾದಂತಹ ಶ್ರೀಮದಾಚಾರ್ಯರು ದ್ವೈತ ಸಿದ್ಧಾಂತವನ್ನು ರಚನೆ ಮಾಡಿದಂಥವರು. ಮುಖ್ಯ ಪ್ರಾಣನ ಅವತಾರವಾದ ಶ್ರೀಮದಾಚಾರ್ಯರು ಸುಖ ಸಾಧನವಾದ ಶಾಸ್ತ್ರವನ್ನು ಪ್ರಚಾರ ಮಾಡಿರುವುದರಿಂದಲೇ ಅವರನ್ನು ಆನಂದ ತೀರ್ಥ ಅಂತ ಕರೀತಾ ಇದ್ದಾರೆ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಇದನ್ನು ಹೇಳ್ತಾರೆ. ಮಧ್ವಾದಿತ್ಯಾನಂದ ಉದ್ದಿಷ್ಟೋ ವೇತಿ ತೀರ್ಥಮುದಾರತಂ ಮಧ್ವ ಆನಂದ ತೀರ್ಥ ಸ್ಯಾತ್ ಅಂತ ಅಲ್ಲಿ ನಮಗೆ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ, ಸೃಜತಿ ಸುಖಮಿತಿ ಸೃಕ್ ಅಂದರೆ ಮುಕ್ತಿ ಕಾರಣಂ. ಸ್ರಕ್ ಚ ತತ್ ವಂ ಚ ಅಪರೋಕ್ಷ ಜ್ಞಾನಂ. ವಂ ಅಂತಂದರೆ ಜ್ಞಾನ, ಅಪರೋಕ್ಷ ಜ್ಞಾನ. ಜ್ಞಾನಂ ಸ್ರಗಂ. ಸ್ರಗ್ವಂ ಅಸ್ಯ ಅಸ್ತಿ ಇತಿ ಸ್ರಗ್ವಿ. ಜೀವಾತ್ಮರ ಮುಕ್ತಿ ಸುಖಕ್ಕೆ ಕಾರಣವಾದ ಅಪರೋಕ್ಷ ಜ್ಞಾನವುಳ್ಳವನು ಯಾರೋ ಅವನು ಸ್ರಗ್ವಿ. ಸಾಧಕರ ಯೋಗ್ಯತೆಗೆ ಅನುಗುಣವಾದ ಭಗವದ್ ದರ್ಶನದಿಂದಲೇ ಮುಕ್ತಿ ಹೊರತಾಗಿ ಬೇರೆ ಯಾವ ಉಪಾಯವೂ ಇಲ್ಲ ಅಂತನ್ನುವ ಮಾತನ್ನು ಅಧ್ಯಾತ್ಮ ಅಂತನ್ನೋ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ವಾಚಸ್ಪತಿರುಧಾರಯೇ ನಮಃ. ಓಂ ವಾಚಸ್ಪತಿರುದಾರಧೀ ಅಂತ ಕರೀತಾ ಇದ್ದಾರೆ. ಇದು ಪೂರ್ಣ ಒಂದೇ ನಾಮ. ವಾಚಃ ಅಂದರೆ ವೇದವಾಣ್ಯಾ ಪತಿ ವಾಚಸ್ಪತಿ ಅಂದರೆ ವೇದವಾಣಿಗೆ ಒಡೆಯನಾದಂಥವನು ವಾಚಸ್ಪತಿ. ಮತ್ತು ಉತ್ಕೃಷ್ಟವಾದ ಬುದ್ಧಿವುಳ್ಳವನು ಪ್ರಕೃಷ್ಟ ಬುದ್ಧಿ ಉದಾರಧೀಹಿ ವಾಚಸ್ಪತಿರೇತತ ವಿಶೇಷಣ. ವೇದ ಹಾಗೂ ಇತರ ವೈದಿಕ ವಾಂಗ್ಮಯವನ್ನು ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಕಟಿಸಿದವನು. ವೇದಕ್ಕೆ ಅಧಿಪತಿ ಅಂತ ಪರಮಾತ್ಮನನ್ನು ನಾವು ಯಾಕೆ ಕರಿತೀವಿ ಅಂತೇಳಿದ್ರೆ 3 ಕಾರಣದಿಂದ ಅವನು ವಾಚಸ್ಪತಿ. ಮೊದಲನೇ ಕಾರಣ ವೇದ ವಾಂಗ್ಮಯವನ್ನು ಸೃಷ್ಟಿ ಮಾಡಿದ, ಅಂದರೆ ಮೊದಲನೇ ಸಲ ಹೊರಗೆ ಹಾಕಿದ, ಆದ್ದರಿಂದ ಅದು ಒಂದು. ಮುಂದೆ ಬ್ರಹ್ಮದೇವಾದಿಗಳಿಂದ ಇಟ್ಕೊಂಡು ಅದನ್ನು ಪ್ರಚಾರ ಮಾಡಿದ, ಆದ್ದರಿಂದಲೂ ಅವನು ವಾಚಸ್ಪತಿ. ಅವಾಗವಾಗ ಅಸುರರು ಆಕ್ರಮಣವನ್ನು ಮಾಡಿ ವೇದಕ್ಕೆ ಅಪಸಿದ್ಧಾಂತ ಅರ್ಥವನ್ನು ಹೇಳಿದಾಗ ಅದಕ್ಕೆ ಸರಿಯಾಗಿ ಅರ್ಥವನ್ನು ಹೇಳಿ ವೇದದ ರಕ್ಷಣೆಯನ್ನು ಮಾಡಿದ, ಆದ್ದರಿಂದಲೂ ರಕ್ಷಣೆ ಮಾಡಿದವನು ಪತಿಯೇ, ಪ್ರಚಾರ ಮಾಡಿದವನು ಪತಿಯೇ, ಅವರಿಗೆ ಒಂದು ಬಾಳನ್ನು ಕೊಟ್ಟವನು ಪತಿಯೇ. ಆದ್ದರಿಂದ ವೇದಕ್ಕೆ ಬಾಳನ್ನು ಕೊಟ್ಟದ್ದು, ವೇದವನ್ನು ಪ್ರಚಾರ ಮಾಡಿದ್ದು ಹಾಗೂ ವೇದವನ್ನು ರಕ್ಷಣೆ ಮಾಡಿದ್ದರಿಂದ ಆ ಪರಮಾತ್ಮನನ್ನು ವಾಚಸ್ಪತಿ ಅಂತ ಕರೆದು. ಉದಾರಧೀಹಿ ಅಂತಂದರೆ ಪ್ರಕೃಷ್ಟ, ಧೀಹಿ ಅಂತಂದರೆ ಬುದ್ಧಿ, ಉದಾರಧೀಹಿ ಅಂತಂದರೆ ಪ್ರಕೃಷ್ಟವಾದ ಬುದ್ಧಿ ಉಳ್ಳವನಾದ್ದರಿಂದ ಅವನನ್ನು ವಾಚಸ್ಪತಿರುದಾರಧೀಹಿ ಅಂತ ಅವನನ್ನು ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ, ವಾಕ್ ಶಬ್ದ ತದಭಿಮಾನಿ ಪರಹ. ವಾಕ್ ಅಂತ ಹೇಳಂತಂದರೆ ವಾಗಭಿಮಾನಿಯಾದಂತಹ ದೇವತೆಯನ್ನು ಹೇಳಿಕೊಡುವಂಥದ್ದು. ತಥಾಚ ವೇದ ವಾಗಭಿಮಾನಿ ಸಮೂಹಸ್ಯ ಪತಿ ವಾಚಸ್ಪತಿ. ವೇದಾಭಿಮಾನಿಗಳಿಗೆಲ್ಲ ಒಡೆಯನಾದವನು ವಾಚಸ್ಪತಿ. ಮತ್ತು ಈ ವೇದಾಭಿಮಾನಿಗಳಿಗೆ ಉತ್ಕೃಷ್ಟವಾದ ಬುದ್ಧಿಯನ್ನು ಅನುಗ್ರಹಿಸುವವನು ಅವನೇ. ಆದ್ದರಿಂದ ವಾಚಸ್ಪತಿ ಉದಾರಧೀಹಿ. ಇಲ್ಲಿ ಒಂದು ವಿಚಾರವನ್ನು ನಾವು ತಿಳಿಬೇಕು. ಭಾಗವತ ತಾತ್ಪರ್ಯದ 11ನೇ ಸ್ಕಂದಕ್ಕೆ ಅರ್ಥವನ್ನು ಬರಿತಾ ಶ್ರೀಮದ್ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ.
ವರ್ಣೇಶಾನಿ ಪದಾನ್ಯಾಹುಃ ಪದಾಶ್ಚಾಪಿ ತದೀಶ್ವರಾಃ. ಪಾದಾನಾಂ ಈಶ್ವರಾರ್ಧ ಆರ್ಧ ಅರ್ಚಾಸ್ತದಿಶಾ ಋಚ ಏವತು ಋಚಾಮಧೀಶಾ ವರ್ಗಾಶ್ಚ ತೇಷಾಂ ಸೂಕ್ತಮಧೀಶ್ವರಂ ಸೂಕ್ತಾಧೀಶಾಸ್ತಥಾಧ್ಯಾಯಾಃ ತೇಷಾಮೀಶಾಸ್ತಥಾಷ್ಟಕಾಃ ತದಧೀಶಾಸ್ತಥಾ ಶಾಖಾ ವೇದಾಶ್ಚಾಪಿ ತದೀಶ್ವರಾಃ. ವೇದಾನಾಂ ಈಶ್ವರ ವಾಚ್ಯಾಃ ವಾಚ್ಯಾನಾಂ ಈಶ್ವರೋ ಹರಿಃ. ನ ಹರೇರೀಶ್ವರಃ ಕಶ್ಚಿತ್ ಕದಾಚಿತ್ ಕ್ವಾಪಿ ವಿದ್ಯತೆ ಅನ್ನೋ ಮಾತನ್ನು ಹೇಳ್ತಾರೆ. ವೇದ ಇದು ವರ್ಣಾತ್ಮಕವಾಗಿದೆ. ಆ ವರ್ಣಾತ್ಮಕವಾದವೇ ಪದಾತ್ಮಕವಾಗ್ತದೆ. ಆ ಪದಾತ್ಮಕವಾದದ್ದೇ ಋಗಾತ್ಮಕವಾಗ್ತದೆ. ಋಗಾತ್ಮಕವಾದಂತಹ ವೇದವೇ ಋಚಾತ್ಮಕವಾಗ್ತದೆ. ಋಚಾತ್ಮಕವಾದದ್ದೇ ಅಷ್ಟಕಾತ್ಮಕವಾಗ್ತದೆ. ಅಷ್ಟಕಾತ್ಮಕವಾದದ್ದೇ ಶಾಖಾತ್ಮಕವಾಗ್ತದೆ. ಈ ಎಲ್ಲವುದಕ್ಕೂ ಒಬ್ಬೊಬ್ಬ ಅಭಿಮಾನಿ ದೇವರಿದ್ದಾರೆ. ಅದಕ್ಕೆ ವೇದದ ವರ್ಣಾಭಿಮಾನಿ ದೇವತೆಗಳೇ ಪದಾಭಿಮಾನಿ ದೇವತೆ. ಅವ್ರಿಗೆ ವರ್ಣಾಭಿಮಾನಿಗಳಿಗೆ ಪದಾಭಿಮಾನಿ ದೇವತೆಗಳು ಈಶ್ವರರು. ಇವರಿಗೆ ಪದಾಭಿಮಾನಿ ದೇವತೆಗಳು ಒಡೆಯರು. ಅವರಿಗೆ ಅರ್ಧಋಗಾಭಿಮಾನಿ ದೇವತೆಗಳು. ಇವರಿಗೆ ವರ್ಗಾಭಿಮಾನಿ ದೇವತೆಗಳು. ಇವರಿಗೆ ಸೂಕ್ತಾಭಿಮಾನಿ, ಅವರಿಗೆ ಅಧ್ಯಾಯಾಭಿಮಾನಿ, ಅವರಿಗೆ ಅಷ್ಟಕಾಭಿಮಾನಿ, ಅವರಿಗೆ ಶಾಖಾಭಿಮಾನಿ, ಇವರಿಗೆ ವೇದಾಭಿಮಾನಿ ದೇವತೆಗಳು. ಇವರಿಗೂ ವೇದವಾಚ್ಯರಾದ ದೇವತೆಗಳು. ವೇದವಾಚ್ಯರಿಗೂ ಶ್ರೀಹರಿ ಒಡೆಯ. ಆದ್ದರಿಂದ ಅವನು ವಾಚಸ್ಪತಿ. ಪರಮಾತ್ಮನಿಗೆ ಮಾತ್ರ ಯಾರೂ ಒಡೆಯರು ಇಲ್ಲ ಅನ್ನೋ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ವಾಚಸ್ಪತಿ ರುದಾರದೀಹಿ ಅಂತ ಅವನನ್ನು ಕರೀತಾ ಇದ್ದಾರೆ. ಇನ್ನೊಂದು ಅರ್ಥ, ವಾಚಃ ಜೀವಾತ್ಮಾನಂ ವಾಗೀಂದ್ರಿಯಸ್ಯ ಪತಿ ಸ್ವಾಮಿ ಉತ್ಕೃಷ್ಟ ದಾರ ಉದಾರಾಹ. ಅಂದರೆ ಸತ್ಯಸಂಧ ತೀರ್ಥರ ಚಮತ್ಕಾರ ನೋಡ್ರಿ. ಇಲ್ಲಿ ಜೀವಾತ್ಮರ ವಾಗೀಂದ್ರಿಯಕ್ಕೆ ಒಡೆಯನಾದವನು ವಾಚಸ್ಪತಿ. ನಮಗೆ ಬರಬೇಕಾದದ್ದೇನು? ವಾಚಸ್ಪತಿ ಉದಾರಧೀಹಿ. ಉದಾರ ಅನ್ನುವ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ ಮಾಡ್ತಾರೆ. ಹೆಂಗ ಅಂತೇಳಂತಂದ್ರೆ ಉತ್ಕೃಷ್ಟ. ಉ ಅಂತಂದ್ರೆ ಉತ್ಕೃಷ್ಟ. ಉತ್ಕೃಷ್ಟಳಾದ ದಾರ ಹೆಂಡತಿ ಅಂದ್ರೆ ರಮ. ಯಾರೋ ಅವಳು ಉದಾರ. ತೇಷಾಂ ಧೀಹಿ ಅಸ್ಮಾದಿತಿ ಉದಾರ ಧೀಹಿ. ಜೀವಾತ್ಮರ ವಾಗೀಂದ್ರಿಯಕ್ಕೆ ಒಡೆಯನಾಗಿರುವವನು, ಲಕ್ಷ್ಮೀದೇವಿಗೆ ಜ್ಞಾನವನ್ನು ಅನುಗ್ರಹಿಸುವವನು ಯಾರೋ ಅವನು ವಾಚಸ್ಪತಿ ಉದಾರಧೀಹಿ. ಇದನ್ನು ತೈತರೀಯ ಉಪನಿಷತ್ತು ಕೂಡ ಹೇಳ್ತದೆ. ಚಕ್ಷುಶ್ರೋತ್ರಂ ಮನೋವಾಕ್ತ್ವಕ ಪಾಂಕ್ತೆ ನೈವ ಪಾಂಕ್ತಗ್ಗ ಸ್ಪೃಣೋತೀತಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು? ವಾಗೀಂದ್ರಿಯಕ್ಕೆ ಒಡೆಯನಾಗಿರುವವನು ಅಂತಂದರೆ ವಾಗೀಂದ್ರಿಯಕ್ಕೆ ಅಗ್ನಿ ಅಭಿಮಾನಿ. ವಾಗೀಂದ್ರಿಯಕ್ಕೆ ಅಗ್ನಿ ಅಭಿಮಾನಿ. ಆದರೆ ಅಂತಹ ಅಗ್ನಿಯು ತನ್ನಲ್ಲಿ ಇದ್ದುಕೊಂಡು, ಅಗ್ನಿಯಲ್ಲಿ ಇದ್ದುಕೊಂಡು ಪ್ರೇರೇಪಿಸುವವನು ತನ್ನ ಅಂತರ್ಯಾಮಿಯಾದ ಶ್ರೀಹರಿಗೆ ಶರೀರದಂತೆ ಅತ್ಯಂತಾಧೀನವಾಗಿದ್ದುಕೊಂಡು ಅವನ ಸಂಪೂರ್ಣ ನಿಯಂತ್ರಣಕ್ಕೆ ಒಳಗಾಗಿಯೇ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ಅಂತ. ಯೋ ವಾಚಿ ತಿಷ್ಠನ್ ವಾಚೋಂತರೋ ಯಂ ವಾಂಗ್ನ ವೇದ ಯಸ್ಯ ವಾಕ್ ಶರೀರಂ ಯೋ ವಾಚಮನಂತರೋ ಯಮೇತ್ಯೇಷ ತ ಆತ್ಮಾಂತರ್ಯಾಮತ್ಯಮೃತಃ. ಬೃಹದಾರಣ್ಯಕ ಉಪನಿಷತ್ತು ಈ ಮಾತನ್ನೇ ಹೇಳ್ತದೆ. ನೋಡಿ, ಇದಕ್ಕೆ ತೈತರೀಯ ಉಪನಿಷತ್ತು ಏನು ಹೇಳ್ತು? ಚಕ್ಷುಶ್ರೋತ್ರಂ ಮನೋವಾಕ್ತ್ವಕ ಪಾಂಕ್ತೆ ನೈವ ಪಾಂಕ್ತಗ್ಗ ಸ್ಪೃಣೋತೀತಿ ಅಂತ ಹೇಳ್ತದೆ. ಅದರ ಅರ್ಥ, ಅಭಿಪ್ರಾಯ ಏನು ಅಂತಂದರೆ, ನಮ್ಮ ಚಕ್ಷುರಾದಿ ಪಂಚೇಂದ್ರಿಯಗಳಲ್ಲಿ ನಾರಾಯಣಾದಿ 5 ಭಗವದ್ರೂಪವನ್ನು ತಿಳಿಸ್ತಾ, ವಾಗೀಂದ್ರಿಯದಲ್ಲಿ ಸಂಕರ್ಷಣ ರೂಪಿ ಭಗವಂತನು ಇರ್ತಾ ಇದ್ದಾನೆ. ಭಗವಂತನ ಈ ಪಂಚರೂಪಗಳಿಂದಲೇ ಪಂಚೇಂದ್ರಿಯಗಳು ತಮ್ಮ ತಮ್ಮ ವ್ಯಾಪಾರವನ್ನು ಸಮರ್ಥವಾಗಿ ನಡೆಸ್ತಾ ಇದ್ದಾವೆ. ಅವು ಅನ್ನೋದನ್ನು ತಿಳಿಸುವುದರ ಮೂಲಕ
ಸಂಕರ್ಷಣನ ಅನುಗ್ರಹದಿಂದಲೇನೆ ವಾಗೀಂದ್ರಿಯ ತನ್ನ ವ್ಯಾಪಾರಕ್ಕೆ ಶಕ್ತವಾಗಿದೆ. ಇದಕ್ಕೆ ಭಾಷ್ಯವನ್ನು ಬರಿತಾ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಪೃಥಿವ್ಯಾಂ ಪಾಂಕ್ತಷಟ್ಕಂ ಪಾಂಕ್ತೇನೈವ ಸ್ವಯಂ ಮರಿ ನಾರಾಯಣಾದಿರೂಪೇಣ ಬಲಯತ್ಯಂಜಸಾ ವಿಭು ತತ್ವಸಂಹಿತ ಅಂತನ್ನುವ ಗ್ರಂಥದಲ್ಲಿ ಹೇಳಿದ ಮಾತನ್ನು ಶ್ರೀಮದಾಚಾರ್ಯರು ನಮಗೆ ಇಲ್ಲಿ ಉದಾಹರಿಸಿಕೊಡ್ತಾ ಇದ್ದಾರೆ. ಮುಂದಿನ ನಾಮ ಓಂ ಅಗ್ರಣ್ಯೇ ನಮಃ. ಓಂ ಭಗವಂತನನ್ನು ಅಗ್ರಣೀಹಿ ಅಂತ ಕರೀತಾ ಇದ್ದಾರೆ. ಅಗ್ರಣೀಹಿ ಅಂತ ಯಾಕೆ ಕರೀತಾರೆ ಅಂತ ಹೇಳಂತಂದರೆ, ಅಗ್ರೆ ಪ್ರಥಮತಃ ಏವ ನಯತಿ ಪ್ರಣಯತಿ ಇತಿ ತಥಾ ಅಗ್ರಸ್ಸನ್ ಪ್ರಧಾನಸ್ಸನ್ ಪ್ರಣಯತೀತಿ ಅಗ್ರಣೀರಿತಿ. ಆದ್ಯ ಪ್ರವರ್ತಕ, ಮೊದಲ ಪ್ರವರ್ತಕನಾಗಿರುವವನು ಯಾರೋ ಅವನು ಅಗ್ರಣಿ. ವಾಸ್ತವಿಕವಾಗಿ ನಮಗೆ ಗುರುಗಳು ಹಿರಿಯರು, ತತ್ವಾಭಿಮಾನಿ ದೇವತೆಗಳು, ಹೀಗೆ ಅನೇಕ ಜನ ನಮಗೆ ಪ್ರವರ್ತಕರಿದ್ದಾರೆ. ನಾ ಈ ಕೆಲಸ ಮಾಡಲಿಕ್ಕೆ ಯಾರು ಪ್ರವರ್ತನೆ ಮಾಡಿದರು, ನೀವು ಇದು ಅಭ್ಯಾಸ ಮಾಡಲಿಕ್ಕೆ ಯಾರು ಪ್ರವರ್ತನೆ ಮಾಡಿದ್ರು, ಒಬ್ರು ಯಾರೋ ಹೆಸರನ್ನು ತಗೊಳ್ತೀವಿ, ಅವರು ನಮಗೆ ಮೂಲ ಪ್ರವರ್ತಕರು ಅಂತ. ಬರೀ ಪ್ರವರ್ತಕರಷ್ಟೇ, ಅವರು ಮೂಲ ಪ್ರವರ್ತಕರಲ್ಲ. ಇವರಿಗೆಲ್ಲರಿಗಿಂತಲೂ ನಮ್ಮಲ್ಲಿ ಆ ಪ್ರವೃತ್ತಿಯನ್ನು ಉಂಟು ಮಾಡುವವನು ಭಗವಂತ. ಈ ಕೆಲಸ ಮಾಡಬೇಕು ಅಂತನ್ನೋದು ಮೊದಲು ನನಗೆ ಮನಸ್ಸಿನೊಳಗೆ ಬರ್ಬೇಕು, ಹೋದಲ್ರಿ, ಹಂಗೆ ಹಂಗೆ ಮಾಡೋನು ಪರಮಾತ್ಮ. ಆದ್ದರಿಂದ ಅವನು ಎಲ್ಲರಿಗಿಂತಲೂ ಮೊದಲು ನಮ್ಮಲ್ಲಿ ಅದನ್ನು ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ಅವನು ಅಗ್ರಣಿ. ಆಮೇಲೆ ಉಳಿದವರೆಲ್ಲರೂ ಅವನ ಪ್ರೇರಣೆ, ಅವನ ಅನುಗ್ರಹದಿಂದಲೇ ಅವರು ಪ್ರವರ್ತನೆಯನ್ನು ಮಾಡ್ತಾ ಇದ್ದಾರೆ. ಹಂಗಂದ್ರೆ ಮೊದಲು ಪ್ರವರ್ತನೆ ಮಾಡಿ ಬಿಟ್ಬಿಟ್ನೇನವನು? ಇಲ್ಲ, ಮೂರೂ ಕಾಲದೊಳಗೂ ನಮಗೆ ಪ್ರವರ್ತನೆಯನ್ನು ಮಾಡುವವನು ಅವನೇ. ಅದನ್ನಲ್ಲಿ ಹೇಳ್ತಾರೆ, ಭವಿಷ್ಯತಾಂ ವರ್ತತಾಂಚ ಭೂತಾನಾಂ ಚೈವ ಭಾರತ ಸರ್ವೇಷಾಂ ಅಗ್ರಣೀರ್ ವಿಷ್ಣು. ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳುವಂತಹ ಮಾತು. ಇದೇ ಮಾತನ್ನ ಅಗ್ರಣಿ ಅಂತನ್ನುವ ಶಬ್ದವನ್ನೇ ಜಗನ್ನಾಥದಾಸರು ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಈ ಶಬ್ದವನ್ನು ಉಪಯೋಗಿಸ್ತಾರವರು. ಹೇಗೆ? ಗ್ರಾಮನೊಳಗ್ರಣಿ ಅನಿಸುವ. ಗ್ರಾಮದೊಳು ಅಂದರೆ ಈ ಗ್ರಾಮ ಅಂತಂದ್ರೆ ಶರೀರ, ಇದರೊಳಗೆ ಅಗ್ರಣಿ ಎನಿಸುವ ಅಂತನ್ನುವುದನ್ನು ಅಲ್ಲಿ ಹೇಳಿದ್ದಾರೆ. ಇನ್ನೊಂದು ಅರ್ಥ, ಅಗ್ರಂ ಪ್ರಕೃಷ್ಟಂ ಪದಂ ನಯತಿ ಯೋಗ್ಯಾನ್ ಇತಿ ಅಗ್ರಣೀ. ಯೋಗ್ಯರನ್ನ ಅಗ್ರಸ್ಥಾನದಲ್ಲಿ ಅಂದರೆ ಮುಕ್ತಿಗೆ ಕೊಂಡೊಯ್ಯುವವನು ಯಾರೋ ಅವನು ಅಗ್ರಣಿ. ಅಗ್ರ ಅಂತಂದ್ರೆ ಮುಂದೆ, ಅಗ್ರಣಿ ಅಂತಂದ್ರೆ ಮುಂದೆ ನಡೆಸುವವನು. ತನ್ನ ಭಕ್ತರನ್ನ ಮುಂದೆ ನಡೆಸಿ ಅವರ ಹಿಂದೆ ತಾನು ಹೋಗ್ತಾನೆ. ಆದ್ದರಿಂದ ಅವನು ಅಗ್ರಣಿ. ಭಕುತ ಜನ ಮುಂದೆ, ನೀನವರ ಹಿಂದೆ ಅಂತನ್ನುವ ಮಾತು ಬೇಕಾದಷ್ಟು ಕಡೆಗೆ ಅದನ್ನು ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಎಲ್ಲ ಕಡೆಗೂ ನಮಗೆ ನೋಡಲಿಕ್ಕೆ ಸಿಗ್ತದೆ. ಅಗ್ನೇನಯೇ ಸುಪಥಾರಾಯೇ ಅಂತ ಅಲ್ಲಿ ಅಗ್ನಿಯಲ್ಲಿ ನಾವು ಕೇಳಿಕೊಂಡಂತಹ ಮಾತು, ಅವು ಎಲ್ಲವೂ ಕೂಡ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಶ್ರೀಕೃಷ್ಣ ಉದ್ಧವನ ಎದುರಿಗೆ ತನ್ನ ಭಕ್ತರ ಮೇಲೆ ಅವನಿಗಿರುವ ಅಭಿಮಾನವನ್ನು, ತನ್ನ ಭಕ್ತರ ಮೇಲೆ ಇರುವ ಒಂದು ವೈಶಿಷ್ಟ್ಯವನ್ನು ತಾನು ಹೇಳ್ಕೊಳ್ತಾನೆ ಕೃಷ್ಣ. ಅದನ್ನು ಅಭಿವ್ಯಕ್ತಿಗೊಳಿಸ್ಕೊಳ್ತಾನವನು. ಭಕ್ತಾನ್ ಅಗ್ರಂ ಸ್ವಪುರಸ್ತಾತ್ ನಯತಿ. ಅದಕ್ಕೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಿರಪೇಕ್ಷಂ ಮುನಿಂ ಶಾಂತಂ ನಿರ್ವೈರಂ ಪ್ರಿಯದರ್ಶನಂ ಅನುವ್ರಜಾಮ್ಯಹಂ ನಿತ್ಯಂ ಪೂಯಯೇತ್ಯಂಘ್ರಿರೇಣುಭಿಃ. ಯಾಕೆ ಭಕ್ತರನ್ನು ಮುಂದೆ ಬಿಟ್ಟು ತಾನು ಅವನು ಹಿಂದೆ ಹೋಗ್ತಾನೆ ಅಂತನ್ನುವುದಕ್ಕೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಭಕ್ತರು ನನಗೆ ಪೂಜ್ಯರು, ಅವರು ನಡೆದಂತಹ ನೆಲ ಅವರ ಪಾದಧೂಳಿ, ಅದು ಅವರ ಪಾದಧೂಳಿ ನಾನು ತಲೆ ಮೇಲೆ ಇಟ್ಕೊಳ್ಬೇಕೇ ಹೊರತಾಗಿ ನಾನು ಅದನ್ನು ತುಳಿಬಾರದು ಅಂತನ್ನುವುದಕ್ಕೆ ಮೊದಲು ತನ್ನ ಭಕ್ತರನ್ನು ಬಿಟ್ಟು ಜಾಗರೂಕತೆಯಿಂದ ಆ ಪಾದಧೂಳಿಯನ್ನು ತಾನು ತುಳಿಯದೆ ಪಕ್ಕಕ್ಕೆ ನಡಿತಾನೆ. ಆದ್ದರಿಂದ ಅವನು ಅಗ್ರಣಿ. ಮುಂದೆ ನಡೆದು ಭಕ್ತರನ್ನು ಹಿಂದೆ ಬಿಡ್ತಾನೆ. ಇದೇ ಮಾತನ್ನು ರಾಮಾಯಣದಲ್ಲಿಯೂ ಕೇಳ್ತೇವೆ. ಗಾಧಿ ಸುತಾನುಯಾಯಿ ಅಂತ ಕರೆದಾರ. ಗಾಧಿ ಸುತ ಅಂದರೆ ವಿಶ್ವಾಮಿತ್ರ. ವಿಶ್ವಾಮಿತ್ರನನ್ನು ಅನುಸರಿಸಿಕೊಂಡು ಹೊರಟ ಯಜ್ಞ ಸಂರಕ್ಷಣೆಗೆ ಮೊದಲು ವಿಶ್ವಾಮಿತ್ರ, ಅವನ ಹಿಂದೆ ಲಕ್ಷ್ಮಣ, ಕಡೀಕ ರಾಮ ಹೋಗ್ತಿದ್ದಂತೆ. ಹೀಗೆ ಅಗ್ರಣಿ ಅಗ್ರಣಿ ಅಂತಂದರೆ ಈ ಒಂದು ಅರ್ಥದಲ್ಲಿಯೂ ಕೂಡ ಅಗ್ರಣಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ,
ಅಗ್ರಂ ಜೀವೇಶು ಪ್ರಧಾನಂ ಮುಖ್ಯ ಪ್ರಾಣಂ ನಯತಿ ಪ್ರಣಯತಿ ವಿಶೇಷತಃ ಪ್ರೇರಯತಿ ಯಾವತ್ ಇತಿ ಅಗ್ರಣಿ. ಜೀವಪ್ರಧಾನವಾದ ಮುಖ್ಯ ಪ್ರಾಣನು ವಿಶೇಷವಾಗಿ ನಡೆಸುವವನು ಯಾರೋ ಅವನು ಅಗ್ರಣಿ. ಇನ್ನೊಂದು ಅರ್ಥ, ಅಗ್ರಂ ಪುಣ್ಯಕೃತಃ ಜೀವಾನ್ ಉಪರಿನಯತಿ ಇತಿ ಅಗ್ರಣಿ. ಪುಣ್ಯ ಮಾಡಿದವರನ್ನ ಮೇಲಕ್ಕೆ ಕರೆದುಕೊಂಡು ಹೋಗುವವನು ಯಾರೋ ಅವನು ಅಗ್ರಣಿ. ಮೇಲಕ್ಕೆ ಕರೆದುಕೊಂಡು ಹೋಗೋದು ಅಂತಂದ್ರೆ ಮೇಲೆ ಹೋದರು ಅಂತ ನಾವು ಹೇಳ್ತೀವಲ್ಲ, ಅದು ಅಲ್ಲ. ಇಲ್ಲಿ ಸಾಧನವನ್ನು ಮಾಡಿ ಭಗವಂತನೇ ಯೋಗ್ಯ ಜೀವರಿಂದ ಒಳ್ಳೆಯ ಕರ್ಮವನ್ನು ಮಾಡಿಸಿ, ಅದರ ಜವಾಬ್ದಾರಿನೂ ಅವಂದೇ, ಮಾಡಿಸಿ ಅದಕ್ಕೆ ಅನುಗುಣವಾಗಿ ಅವರನ್ನು ಮೇಲಿನ ಲೋಕಕ್ಕೆ ಕರೆದುಕೊಂಡು ಹೋಗುವವನು ಯಾರೋ ಅವನೇ ಅಗ್ರಣಿ ಅಂತ ಹೇಳ್ತಾ ಇದ್ದಾರೆ ಅನ್ನುವಲ್ಲಿಗೆ ಅನುವಾದವನ್ನು ಮುಗಿಸೋಣ. ಓಂ ಗ್ರಾಮಣ್ಯೈ ನಮಃ. ಓಂ. ನಿನ್ನೆ ದಿವಸ ಭಗವಂತನನ್ನು ಅಗ್ರಣಿ ಅಂತ ಯಾಕೆ ಕರೀತಾರೆ ಅಂತ ತಿಳಿದ್ವಿ. ಇವತ್ತು ಗ್ರಾಮಣೀಹಿ ಅಂತ ಪರಮಾತ್ಮನನ್ನು ಕರೀತಾರೆ. ಗ್ರಾಮಣೀಹಿ ಅಂತ ಯಾಕೆ ಕರೀತಾರೆ ಅಂತಂದರೆ, ಅಮರಕೋಶದಲ್ಲಿ ಗ್ರಾಮ ಅನ್ನುವ ಶಬ್ದಕ್ಕೆ ಗ್ರಾಮಣಿರ್ ನಾಪಿತೆ ಪುಂಸಿ ಶ್ರೇಷ್ಠೆ ಗ್ರಾಮಾಧಿಪೆ ತ್ರಿಷು ಅಂತ ಹೇಳ್ತಾರೆ. ಅಂದರೆ ಶ್ರೇಷ್ಠನಾಗಿರುವವನು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಗ್ರಾಮಾನ್ ಸಂವಸಥಾನ್ ನಯತಿ ಇತಿ ಗ್ರಾಮಣೀಹಿ. ಗ್ರಾಮಗಳಿಗೆ ನೇತಾರನಾಗಿ ಇರುವವನು ಯಾರೋ ಅವನು ಗ್ರಾಮಣೀಹಿ ಅಂತ ಕರೀತಾರೆ. ಅಂದರೆ ಗ್ರಾಮಾಧಿಪತಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತವಾಗಿ ಅವರ ಮೂಲಕ ಗ್ರಾಮವನ್ನು ನಡೆಸ್ತಾನೆ, ಆದ್ದರಿಂದ ಅವನು ಗ್ರಾಮಣಿ. ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಜಗನ್ನಾಥದಾಸರು ಈ ಮಾತನ್ನು ನಮಗೆ ಎತ್ತಿಕೊಡ್ತಾರೆ. ಗ್ರಾಮಣಿಯೂ ಎನಿಸುವನು ಜನರೊಳು ಅಂತ ಜಗನ್ನಾಥದಾಸರು ಇದೇ ಶಬ್ದವನ್ನು ಅಲ್ಲಿ ಉಪಯೋಗಿಸಿದ್ದಾರೆ. ಆದ್ದರಿಂದ ಅದೇ ಅಭಿಪ್ರಾಯದಲ್ಲಿ ಇದನ್ನು ನಾವು ತೆಗೆದುಕೊಳ್ಬೇಕು. ಇನ್ನೊಂದು, ಐತರೇಯ ಸಂಹಿತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಗ್ರಾಮಾಖ್ಯ ಬಹುಲತ್ವಾತ್ತು ದೈತ್ಯ ಏವ ಪ್ರಕೀರ್ತಿತಾ. ಅಂದರೆ ಗ್ರಾಮ ಅಂತಂದರೆ ದೈತ್ಯ ಅಂತ ಅರ್ಥ, ಐತರೇಯ ಸಂಹಿತೆಯಲ್ಲಿ ಹೇಳಿದಂತಹ ಮಾತು. ಆದ್ದರಿಂದ ಗ್ರಾಮಾನ್ ದೈತ್ಯಾನ್ ನಯತಿ ಪ್ರೇರಯತಿ ಇತಿ ಗ್ರಾಮಣಿಹಿ. ದೈತ್ಯರನ್ನು ಪ್ರೇರೇಪಿಸುವವನು. ದೈತ್ಯರನ್ನು ಪ್ರೇರೇಪಿಸುವವನು ಅಂತಂದ್ರೆ ಪರಮಾತ್ಮ ಪ್ರೇರಣೆ ಮಾಡೋ ಮುಂದಾಗ ಅವ್ರು ಹೆಂಗೆ ಕೆಟ್ಟ ಕೆಲಸ ಮಾಡ್ತಾರ ಅಂದರೆ ಅದಕ್ಕೆ ಅವರ ಯೋಗ್ಯತಾನುಸಾರವಾಗಿ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಪ್ರೇರೇಪಿಸ್ತಾನೆ. ಆದ್ದರಿಂದ ಅವನನ್ನು ಗ್ರಾಮಣಿ ಅಂತ ಕರೀತಾ ಇದ್ದಾರೆ. ಇನ್ನೊಂದು, ಗ್ರಾಮಾನ್ ಅಂದರೆ ದೈತ್ಯಾನ್ ಅಂತ ಅರ್ಥ ಮಾಡಿದರು. ಗ್ರಾಮಾನ್ ದೈತ್ಯಾನ್ ಅಂಧಂತಮ ಪ್ರತಿ ನಯತಿ ಇತಿ ಗ್ರಾಮಣಿ. ದೈತ್ಯರನ್ನ ಅಂಧಂತಮಸ್ಸಿಗೆ ಕೊಂಡೊಯ್ಯುವವನು ಯಾರೋ ಅವನು ಗ್ರಾಮಣಿ. ಅಂಧಂತಮಸ್ಸಿಗೆ ಕಳಿಸೋನು ಯಾರೋ? ಪರಮಾತ್ಮನೇ. ಇನ್ನೊಂದು, ಗ್ರಾಮ ಅನ್ನುವ ಶಬ್ದಕ್ಕೆ ಸ್ವರ ಅಂತ ಅರ್ಥ. ಗ್ರಾಮ ಅನ್ನುವ ಶಬ್ದಕ್ಕೆ ವಿಶ್ವಕೋಶದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಗ್ರಾಮಂ ಅಂದರೆ ಸ್ವರಂ, ನಯತಿ ಪ್ರಣಯತಿ ಪ್ರೇರಯತಿ ಇತಿ ಯಾವತ ಗ್ರಾಮಣಿ. ಸ್ವರವನ್ನು ಪ್ರೇರೇಪಿಸುವವನು ಯಾರೋ ಅವನನ್ನು ಗ್ರಾಮಣಿ ಅಂತ ಕರೀತಾ ಇದೆ. ಇಲ್ಲಿ ಬಹಳ ಅದ್ಭುತವಾದಂತಹ ವ್ಯಾಖ್ಯಾನವನ್ನು ಇದಕ್ಕೆ ಮಾಡ್ತಾ ಇದ್ದಾರೆ. ಎಲ್ಲರೂ ಗಮನಿಸಬೇಕು. ನಮ್ಮ ದೇಹ ಅಂತನ್ನುವುದು ಭಗವಂತನ ವೀಣಾ ಅಂತ ಕರೆದಾರ. ಅದನ್ನು ದೈವಿ ವೀಣಾ ಅಂತ ಕರೆದಾರ. ನಮ್ಮ ದೇಹವನ್ನು ದೈವಿ ವೀಣಾ ಅಂತ ಕರೆದಾರ. ಗ್ರಾಮ ಸ್ವರೇ ಸಂವಸಥೆ ವೃಂದೆ ಶಬ್ದಾದಿಪೂರ್ವಕ ಅಂತ ಅಲ್ಲಿ ಹೇಳ್ಯಾರ. ಈ ವೀಣೆಗೆ ಹಾಗೂ ಅಂದರೆ ದೈವಿ ವೀಣೆಗೆ, ನಮ್ಮ ದೇಹಕ್ಕೆ, ಮತ್ತು ಲೌಕಿಕ ವೀಣೆಗೆ, ನಾವೇನು ವೀಣಾ ಬಾರಿಸೋದನ್ನು ಕೇಳ್ತೀವಲ್ಲ, ಅದಕ್ಕೆ ಎಷ್ಟರ ಮಟ್ಟಿಗೆ ಸಾಮ್ಯ ಇದೆ? ಯಾಕೆ ದೈವಿ ವೀಣಾ ಅಂತ ಶರೀರವನ್ನು ಕರೆದಾರ? ಎರಡೂ ಬಹಳ ಸಿಮಿಲರ್ ಆಗಿ ಇದ್ದಾವಂತೆ.
ದೈವಿ ವೀಣೆಯಲ್ಲಿ ಅಂದರೆ ನಮ್ಮ ಈ ಶರೀರದಲ್ಲಿ ತಲೆ ಉದರ ಇರುವಂತೆ, ಇದು ತಲೆ ಇದು ಉದರ ಇರುವಂತೆ ಲೌಕಿಕ ವೀಣೆಯಲ್ಲಿಯೂ ಇದೆ. ಅದಕ್ಕೂ ಒಂದು ತಲೆ ಅಂತ ಅನ್ನೋದು ಇರ್ತದೆ, ಒಂದು ಉದರ ಅಂತ ಅನ್ನೋದು ಇರ್ತದೆ. ದೈವಿ ವೀಣೆ ಅಂದರೆ ಈ ಶರೀರದಲ್ಲಿ ನಾಲಿಗೆ ಗಾನ ಮಾಡುವುದಕ್ಕೆ ಸಾಧನವಾದರೆ ಲೌಕಿಕ ವೀಣೆಯಲ್ಲಿಯೂ ಇದೆ. ಲೌಕಿಕ ವೀಣೆಯಲ್ಲಿ ಕುದುರೆ ಅಂತ ಒಂದು ಭಾಗ, ಅಲ್ಲಿಂದನೇ ಸ್ವರಗಳೆಲ್ಲವೂ ಬರೋದು, ಕುದುರೆ ಅಂತನ್ನೋ ಭಾಗ ಕರೆಯುವ ಭಾಗ. ದೈವಿ ವೀಣೆಯಲ್ಲಿ ಬರಳುಗಳು ಇರುವಂತೆ ಲೌಕಿಕ ವೀಣೆಯಲ್ಲಿ ತಂತಿಗಳು ಇದ್ದಾವೆ. ಅವು ಅಳ್ಳಾಡ್ತವೆ, ಇವು ಅಳ್ಳಾಡ್ತವೆ. ಧ್ವನಿ ಹೊರಡಿಸುವ ವಿಚಾರದೊಳಗೂ ಕೂಡ ಎರಡೂ ವೀಣೆಗಳಲ್ಲಿ ಸಾಮ್ಯವಿದೆ. ಈ ದೈವಿ ವೀಣೆ ಅಂದರೆ ಈ ಶರೀರ ಚರ್ಮವೆಂಬ ಧಾತುವಿನಿಂದ ಮುಚ್ಚಲ್ಪಟ್ಟಿದ್ದರಿಂದ ಚಳಿ, ಬಿಸಿಲು ಇವುಗಳಿಂದ ರಕ್ಷಿಸಲ್ಪಡುವಂತೆ ಲೌಕಿಕ ವೀಣೆಯಲ್ಲಿಯೂ ಕೂಡ ರುರು ಎಂಬ ಮೃಗದ ಚರ್ಮದಿಂದ ಆವೃತವಾಗಿ ಅದು ರಕ್ಷಿತವಾಗಿರ್ತದೆ. ಹೀಗೆ ನಮ್ಮ ದೇಹವನ್ನು ದೈವಿ ವೀಣೆ ಅಂತ ಇದು ಕಲ್ಪನಾ ಮಾಡಿದ್ದಲ್ಲ. ಐತರೇಯ ಉಪನಿಷತ್ತು ಈ ಮಾತನ್ನು ಹೇಳ್ತದೆ. ಐತರೇಯ ಉಪನಿಷತ್ತು ಅಥ ಕಲ್ವಿಯಂ ದೈವಿ ವೀಣಾ ಭವತಿ ತದನುಕೃತಿರಸೌ ಮಾನುಷಿ ವೀಣಾ ಭವತಿ ಯಥಾ ಸ್ಯಃ ಶಿರಃ ಏವಂ ಅಮುಷ್ಯಾಃ ಶಿರೋ ಯಥಾ ಅಸ್ಯಾ ಉದರಂ ಏವಂ ಅಮುಷ್ಯಾ ಆಭರಣಂ ಯಥಾ ಅಸ್ಯೈ ಜಿಹ್ವೈವಂ ಉಪೈಷ್ಯ ವಾದನಂ ಯಥಾ ಸ್ಯಾಸ್ತಂತ್ರ ಏವಂ ಅಮುಷ್ಯಾ ಅಂಗುಲಯೋ ಯಥಾ ಅಸ್ಯಾ ಸ್ವರ ಏವಂ ಅಮುಷ್ಯಾ ಸ್ವರ ಯಥಾ ಅಸ್ಯಾ ಸ್ಪರ್ಶ ಏವಂ ಅಮುಷ್ಯಾ ಸ್ಪರ್ಶ ಯಥಾ ಹ್ಯೇವೇಯಂ ಶಬ್ದವತಿ ತರ್ಮಧ್ಯವತೆ ಮವಸೌ ಶಬ್ದವತಿ ಯಥಾ ಹ್ಯೇವೇಯಂ ಲೋಮಶೇನ ಚರ್ಮಣಾ ವಿಹಿತಾ ಸರ್ವಸ್ಯೈವಾಚ ಈಶಾನ ಚಾರು ಮಾಮಿಹ ವಾದಯೇತ್ ಅಂತ ಹೇಳಿ, ಈ ದೇಹ ಯಾರಿಗೆ ಸೇರಿದ ವೀಣೆಯಾಗಿದೆಯೋ ಅಂತಹ ಸರ್ವವಾಗೀಶ್ವರನಾದ ಭಗವಂತ ಸ್ತ್ರೀ ರೂಪದಿಂದ ವಾಗೀಂದ್ರಿಯದಲ್ಲಿ ಇದ್ದು ನಮ್ಮಿಂದ ಒಳ್ಳೆಯ ಸ್ವರವನ್ನು ಹೊರಡಿಸಲೆಂದು ಹಾರೈಸ್ತಾ ಇದ್ದಾನೆ ಅಂತನ್ನುವ ಸಂದೇಶ ಕೊಡ್ತಾ ಇದೆ ನಮಗೆ. ಈ ಉಪನಿಷತ್ತಿಗೆ ಭಾಷ್ಯವನ್ನು ಬರಿತಾ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ತಸ್ಯ ವಿಷ್ಣೋರಯಂ ದೇಹೋ ವೀಣಾ ಸಾಕ್ಷಾತ್ ಪ್ರಕೀರ್ತಿತ ದೈವಿ ವೀಣಾ ತತಸ್ಸೇಯಂ ಲೋಕಸಿದ್ಧಾತು ಮಾನುಷಿ ಸರ್ವವಾಗೀಶ್ವರೋ ವಿಷ್ಣು ಸ್ತ್ರೀರೂಪೋ ಮಾಂ ಸುವಾದಯೇತ್. ಸುವಾದಯೇತ್ ಅಂತಂದ್ರೆ ಚೆನ್ನಾಗಿ ಸುಸ್ವರ, ರುರುದು ಸುಸ್ವರನ್ ರಾಜನ್ ಅಂತೇಳಿ ಅಂತಾರೆ. ಸ್ವರಬದ್ಧವಾಗಿ ನಮ್ಮ ಕಡೆಯಿಂದ ಮಾಡಿಸ್ತಾನೆ. ಆದ್ದರಿಂದ ಪರಮಾತ್ಮನನ್ನ ಗ್ರಾಮಣೀ ಅಂತ ಅಲ್ಲಿ ಕರೆದಿದ್ದಾರೆ. ಯಾಕ? ಗ್ರಾಮಂ ಸ್ವರಂ ಪ್ರಣಯತಿ ಪ್ರೇರಯತಿ ಇತಿ ಗ್ರಾಮಣಿ. ಇನ್ನೊಂದು ಅರ್ಥ ಗ್ರಾಮಂ ಅಂತ ಹೇಳಂತಂದ್ರೆ ಗ್ರಸ್ಯತೆ, ತಿಂತಾನೆ. ಗ್ರಸ್ಯತೆ ಅದ್ಯತೆ ಇದಂ ಇತಿ ಗ್ರಾಮಂ ಏನ್ರಿ. ತತ್ ನಯತಿ ಪರಿಣಯತಿ ಇತಿ ಗ್ರಾಮಣಿ. ಗ್ರಸ್ಯತೆ ತಿಂದ ಆಹಾರವನ್ನ ಬೇರೆ ಬೇರೆಯಾಗಿ ಪರಿಣಾಮ ಆಗುವ ಹಾಗೆ ಮಾಡುವವನು ಯಾರೋ ಅವನು ಗ್ರಾಮಣೀ. ನಾವು ತಿಂದ ಅನ್ನ 3 ಭಾಗ ಆಗ್ತದೆ ಅಂತ ಉಪನಿಷತ್ತು ಹೇಳ್ತದೆ, ಛಾಂದೋಗ್ಯ ಉಪನಿಷತ್ತು. ಅನ್ನಂ ಅಶಿತಂ ತ್ರೇಧಾ ವಿಧೀಯತೆ ತಸ್ಯ ಯಃ ಸ್ಥವಿಷ್ಠಃ ಧಾತು ತತ್ ಪುರೀಶಂ ಭವತಿ ಯೋ ಮಧ್ಯಮಸ್ತನ್ಮಾಂಸಂ ಯೋರಣೀಯಸ್ತನ್ಮನಃ. ಸ್ಥೂಲವಾದಂತಹ ಭಾಗ, ನಾವು ತಿಂದ ಅನ್ನದಲ್ಲಿ 3 ಭಾಗ ಆಗ್ತದೆ. ಅದರ ಸ್ಥೂಲವಾದ ಭಾಗ, ಬಹಳಷ್ಟು ಭಾಗ ಏನಿದೆ ಅದು ಮಲವಾಗಿ ಹೋಗ್ತದೆ. ಮಧ್ಯಮವಾದ ಭಾಗ ಏನಿದೆ ಅದು ರಕ್ತ ಮಾಂಸಗಳಾಗ್ತವೆ. ಆ ಅನ್ನದ ಸೂಕ್ಷ್ಮವಾದಂತಹ ಕಣಗಳು ಏನಿವೆ ಅದು ನಮ್ಮ ಮನಸ್ಸಾಗಿ ಪರಿಣಾಮವಾಗ್ತದೆ.
ಆದ್ದರಿಂದಲೇನೆ ಒಳ್ಳೆಯ ಅನ್ನವನ್ನು ತಿಂದರೆ ಮಾತ್ರ ನಮಗೆ ಒಳ್ಳೆಯ ವಿಚಾರಗಳು ಬರ್ತವೆ. ಕೆಟ್ಟನ್ನ ತಿಂದರೆ, ಕೆಟ್ಟನ್ನ ಅಂತಂದ್ರೆ ಏನು? ಕೆಟ್ಟಿದ್ದನ್ನ ಅಲ್ಲ. ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತಂದರೆ ಭಗವಂತನಿಗೆ ಸಮರ್ಪಿತವಾದ ಅನ್ನ ಒಳ್ಳೆಯ ಅನ್ನ. ಭಗವಂತನಿಗೆ ಅರ್ಪಣೆ ಆಗದೇ ಇರುವ ನೈವೇದ್ಯ, ವೈಶ್ವದೇವ, ಹಸ್ತೋದಕಾದಿಗಳ ಆಗದೇ ಇರುವ ಅನ್ನ ಇದು ಕೆಟ್ಟನ್ನ. ಕೆಟ್ಟನ್ನ ತಿಂದರೆ ಮನಸ್ಸು ಕೆಟ್ಟಾಗಿ ಪರಿಣಾಮವಾಗ್ತದೆ. ಇವನ್ನೆಲ್ಲ ಮಾಡಿ ತಿಂದರೆ ಮನಸ್ಸು ಒಳ್ಳೆಯದಾಗಿ ಇರ್ತದೆ. ಆದ್ದರಿಂದ ಒಳ್ಳೆಯ ಅನ್ನವನ್ನು ತಿಂದರೆ ಮಾತ್ರ ಒಳ್ಳೆಯ ಮನಸ್ಸಾಗ್ತದೆ. ಮಠದ ಅನ್ನ ಊಟ ಮಾಡಿದಾಗ ಅವತ್ತಿನ ದಿವಸ ನಮ್ಮ ವಿಚಾರಗಳು ಹೆಂಗಿರ್ತಾವ, ಹೋಟೆಲದ ಅನ್ನ ತಿಂದಾಗ ಅವತ್ತಿನ ದಿವಸ ನಮ್ಮ ವಿಚಾರಗಳೇ ಹೆಂಗಿರ್ತಾವ ತುಲನೆ ಮಾಡಿಕೊಳ್ರಿ. ಇದು ಸ್ಪಷ್ಟವಾದಂತಹ ದೃಷ್ಟಾಂತ. ಆದ್ದರಿಂದ ಅನ್ನಂ ರಸಾದಿ ರೂಪೇಣ ಪ್ರಾಣ ಪರಿಣಯತ್ಯಸೌ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಮಾತನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ತಿಂದ ಆಹಾರ 3 ವಿಧವಾಗಿ ಪರಿಣಾಮಗೊಳ್ಳುತ್ತದೆ. ಆಹಾರದ ಬಹಳಷ್ಟು ಸ್ಥೂಲವಾದ ಭಾಗ ಮಲವಾದರೆ, ಸಾಮಾನ್ಯವಾಗಿ ಸಾರವಾದ ಭಾಗ ಮಾಂಸ ರಕ್ತವಾಗಿ ಪರಿಣಾಮಗೊಳ್ಳುತ್ತದೆ. ಆಹಾರದಲ್ಲಿ ಬಹಳಷ್ಟು ಸೂಕ್ಷ್ಮವಾದ ಸಾರ ಭಾಗ ಮನಸ್ಸಾಗಿ ಪರಿಣಾಮಗೊಳ್ಳುತ್ತದೆ ಅಂತನ್ನುವ ಮಾತು ಛಾಂದೋಗ್ಯ ಉಪನಿಷತ್ತು ಹೇಳುತ್ತದೆ. ಆದ್ದರಿಂದ ಭಗವಂತನನ್ನ ಗ್ರಸ್ಯತೆ ಅದ್ಯತೆ ಇದಂ ಇತಿ ಗ್ರಾಮಂ ಭುಕ್ತಂ ತತ್ ನಯತಿ, 3 ಭಾಗ ಬೇರೆ ಬೇರೆ ಸಪ್ರೇಟ್ ಆಗಿ ವಿಭಾಗ ಮಾಡ್ತಾನೆ. ಆದ್ದರಿಂದ ಅವನನ್ನು ಗ್ರಾಮಣಿ ಅಂತ ಕರ್ತಾರೆ. ಭೂತಗ್ರಾಮಸ್ಯ ನೇತೃತ್ವಾತ್ ಗ್ರಾಮಣೀ, ಪ್ರಾಣಿಗಳ ಸಮೂಹವನ್ನು ಪ್ರೇರೇಪಿಸ್ತಾನೆ, ಆದ್ದರಿಂದ ಅವನು ಗ್ರಾಮಣಿ. ಗ್ರಾಮಂ ಅಂದರೆ ಇಂದ್ರಿಯ ಗ್ರಾಮಂ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದೇ ಶಬ್ದವನ್ನು ಉಪಯೋಗಿಸ್ಕೊಳ್ತಾನೆ. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಅಂತ ಹೇಳ್ತಾರೆ. ಆದ್ದರಿಂದ ಇಂದ್ರಿಯಗಳ ಸಮೂಹವನ್ನು ಗ್ರಾಮಂ ಇಂದ್ರಿಯ ಗ್ರಾಮಂ ನಯತಿ ಇತಿ ಗ್ರಾಮಣೀ, ಇಂದ್ರಿಯಗಳ ಸಮೂಹವನ್ನು ಪ್ರೇರೇಪಿಸ್ತಾನೆ, ಆದ್ದರಿಂದ ಅವನು ಗ್ರಾಮಣಿ. ಇದೇ ಅರ್ಥ ವೇದದೊಳಗೂ ಬರ್ತದೆ. ಋಗ್ವೇದದ ಮಂತ್ರ ನಿಶುಸೀದ ಗಣಪತೆ ಗಣೇಶುತ್ವಾಮ ಆಹುರ್ವಿಪ್ರತಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಾಧವಂ ಚಿತ್ರಮರ್ಚ. ಗಣಪತೆ ಅಂತ ಹೇಳಿ ಕರೆದಾರ. ಗಣ ಅಂದ್ರೆ ಯಾವ ಗಣ? ಇಂದ್ರಿಯ ಗಣಗಳಿಗೆ ಪತಿ, ಪ್ರೇರೇಪಿಸ್ತಾನೆ, ಆದ್ದರಿಂದ ಅವನು ಗಣಪತಿ ಪರಮಾತ್ಮ. ಇಂದ್ರಿಯಾದಿ ಗಣೇಶು ತ್ವಂ ನಿಶುಸೀದ. ತತ್ವದೀಪಿಕಾದಲ್ಲಿ ಈ ಮಾತನ್ನು ಶ್ರೀಮ ಜಯತೀರ್ಥರು ನಮಗೆ ತೋರಿಸಿಕೊಡ್ತಾರೆ. ಇನ್ನು ಗ್ರಾಮಂ ಸಾತ್ವಿಕ ಸಮೂಹಂ ಸಂಸಾರ ಯೋಗ್ಯ ಜೀವ ಸಮೂಹಂ ತಮೋಯೋಗ್ಯ ಜೀವ ಸಮೂಹಂಚ ಮೋಕ್ಷಂ ಪ್ರತಿ ಸಂಸಾರಂ ಪ್ರತಿ ತಮಃ ಪ್ರತಿ ನಯತಿ ಇತಿ ಗ್ರಾಮಣೀ. ಅಂದರೆ ಸಾತ್ವಿಕ ಸಮೂಹವನ್ನು ಮೋಕ್ಷವನ್ನು ಕುರಿತು, ಸಂಸಾರ ಯೋಗ್ಯ ಜೀವ ಸಮೂಹವನ್ನು ಸಂಸಾರವನ್ನು ಕುರಿತು, ತಾಮಸ ಜೀವ ಸಮೂಹವನ್ನು ಅಂಧಂತಮಸ್ಸನ್ನು ಕುರಿತು ಕರೆದುಕೊಂಡು ಒಯ್ಯುವವನು ಯಾರೋ ಅವನು ಗ್ರಾಮಣಿ. ಇನ್ನು ಗ್ರಾಮಂ ಅಂದರೆ ಗುಣಸಮೂಹಂ ಸಜ್ಜನೇಶು ನಯತಿ ಇತಿ ಗ್ರಾಮಣೀ. ಗುಣಗಳ ಸಮೂಹವನ್ನು ಸಜ್ಜನರಲ್ಲಿ ಹೊಂದಿಸುವವನು ಯಾರೋ ಅವನು ಗ್ರಾಮಣಿ. ಅದೇ ರೀತಿಯಾಗಿ ಗ್ರಾಮಂ ಗುಣಸಮೂಹಂ ದುರ್ಜನೇಶು ಅಪನಯತಿ ಇತಿ ಗ್ರಾಮಣಿ. ಅಂದರೆ ದುರ್ಜನರಲ್ಲಿ ಗುಣ ಸಮೂಹವನ್ನು ತೊಲಗಿಸುವವನು. ಏನೋ ಅಪರೂಪಕ್ಕೆ 1-2 ಒಳ್ಳೆಯ ಗುಣಗಳಿದ್ದು ಅಂತಂದ್ರೆ ಅವ ದುರ್ಜನ ಇದ್ದ ಅಂತೇಳಿ ಅಂತಂದ್ರೆ ಅದನ್ನು ತೆಗೆದಾಕಿಬಿಡ್ತಾನೆ. ಅವ ಸಜ್ಜನ ಇದ್ದ ಅಂತೇಳಿ ಅಂತಂದ್ರೆ ಇನ್ನಷ್ಟು ಒಳ್ಳೆಯ ಗುಣಗಳು ಬರುವ ಹಂಗೆ ಮಾಡ್ತಾನೆ. ಆದ್ದರಿಂದ 2 ಕೆಲಸ ಇವನೇ ಮಾಡ್ತಾನೆ. 2ಕ್ಕೂ ಒಂದು ನಯತಿ, ಸಜ್ಜನರನ್ನು ಕುರಿತು ಹೊಂದಿಸ್ತಾನೆ, ಇನ್ನೊಂದು ಅಪನಯತಿ, ದುರ್ಜನರಿಂದ ಹೊರಗೆ ತೆಗಿತಾನೆ. ಆದ್ದರಿಂದ ಅವನು ಗ್ರಾಮಣಿ. ಗ್ರಾಮಂ ಅಂತೇಳಂತಂದ್ರೆ ಪಂಚಭೂತ ಸಮುದಾಯಂ ನಯತಿ ಬ್ರಹ್ಮಾಂಡಕತ್ವೇನ ಪರಿಣಮಯತಿ ಇತಿ ಗ್ರಾಮಣೀ. ಪೃಥಿವ್ಯಾದಿ ಪಂಚಮಹಾಭೂತಗಳನ್ನು, ಪೃಥಿವಿ ಅಪ ತೇಜ ವಾಯು ಆಕಾಶ ಅನ್ನುವ 5 ಪಂಚಮಹಾಭೂತಗಳ ಸಮೂಹವನ್ನು ತೆಗೆದುಕೊಂಡು ಬ್ರಹ್ಮಾಂಡವಾಗಿ ಪರಿಣಮಿಸುವವನು ಯಾರೋ ಅವನು ಗ್ರಾಮಣೀ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಒಂದು ನಾಮವನ್ನು ಮುಕ್ತಾಯ ಮಾಡೋಣ. ಓಂ ಗ್ರಾಮಣ್ಯೇ ನಮಃ. ಓಂ
ಓಂ ಶ್ರೀಮತೆ ನಮಃ. ಓಂ. ಭಗವಂತನನ್ನು ಶ್ರೀಮಾನ್ ಅಂತ ಕರೀತಾರೆ. ಶ್ರೀಮಾನ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಸ್ತ್ರೀ ಶಬ್ದ ತದಭಿಮಾನ್ಯಮಾನಂ ವಿದ್ಯಾಮಪಿ ಪ್ರತಿಪಾದಯತಿ ತಥಾ ಚ ಶ್ರೀಃ ವಿದ್ಯಾ ಸಂಪತ್ ಸಾ ಸರ್ವಾಧಿಕ್ಯೇನ ನಿತ್ಯಂ ಅಸ್ಯ ಅಸ್ತಿ ಇತಿ ಶ್ರೀಮಾನ್. ವಿದ್ಯಾ ಸಂಪತ್ತು ಅತ್ಯಧಿಕವಾಗಿ ನಿತ್ಯವಾಗಿ ಹೊಂದಿದವನು ಯಾರೋ ಅವನು ಶ್ರೀಮಾನ್. ಅಥವಾ ಶ್ರೀಹಿ ಪ್ರಶಸ್ತ ಅರ್ಥರೂಪ ಸಂಪತ್ ಸರ್ವಾಧಿಕ್ಯೇನ ನಿತ್ಯಂ ಅಸ್ಯ ಅಸ್ತಿ ಇತಿ ಶ್ರೀಮಾನ್. ಧನರೂಪದ ಪ್ರಶಸ್ತವಾದ ಸಂಪತ್ತನ್ನು ಅತ್ಯಧಿಕವಾಗಿ ನಿತ್ಯವಾಗಿ ಹೊಂದಿದವನು ಯಾರೋ ಅವನು ಶ್ರೀಮಾನ್. ನಮ್ಮ ರೊಕ್ಕ ಖರ್ಚು ಮಾಡಿದಂಗೆ ಕಡಿಮೆ ಹಾಕೋತ ಹೋಗ್ತದೆ, ಗಳಿಸಿದಂಗೆ ಜಾಸ್ತಿ ಹಾಕೋತ ಹೋಗ್ತದೆ. ಹೀಗಾಗಿ ನಮ್ಮಲ್ಲಿ ಕೆಲವೊಮ್ಮೆ ಆಯ, ಕೆಲವೊಮ್ಮೆ ವ್ಯಯ, ಕೆಲವೊಮ್ಮೆ ಬಡ್ಡಿ ಜಾಸ್ತಿ ಬರುತ್ತೆ, ಕೆಲವೊಮ್ಮೆ ಬಡ್ಡಿ ಕಮ್ಮಿ ಬರ್ತದೆ, ಕೆಲವೊಮ್ಮೆ ರೊಕ್ಕ ಹಾಳಾಗಿ ಹೋಗ್ತದೆ. ಆದರೆ ಪರಮಾತ್ಮನ ಸಂಪತ್ತು ನಿತ್ಯದಲ್ಲಿಯೂ ಒಂದೇ ರೀತಿಯಾಗಿ ಅದು ಪೂರ್ಣವಾಗಿ ಇರ್ತದೆ. ಎಷ್ಟು ಖರ್ಚು ಮಾಡಿದರೂ ಅದು ಹಾಗೆ ಉಳಿತದೆ. ಆದ್ದರಿಂದ ಅವನು ಶ್ರೀಮಾನ್. ಇನ್ನೊಂದು ಅರ್ಥ ಶ್ರೀಹಿ ವಿದ್ಯಾರೂಪ ಅಂತ ಹೇಳಿದ್ವಿ. ಶ್ರೀಹಿ ವಿದ್ಯಾರೂಪ ಅರ್ಥರೂಪ ಚ ನಿಯಮ್ಯತೆಯ ಅಸ್ಯ ಅಸ್ತಿ ಇತಿ ಶ್ರೀಮಾನ್. ಪರಮಾತ್ಮನನ್ನು ಬಿಟ್ಟು ಉಳಿದವರಲ್ಲಿ ವಿದ್ಯಾ ಸಂಪತ್ತಿಗೂ ಧನರೂಪದ ಸಂಪತ್ತಿಗೂ ನಿಯಾಮಕನಾಗಿ ಇರುವವನು ಯಾರೋ ಅವನು ಶ್ರೀಮಾನ್. ಅಂದರೆ ಸಂಪೂರ್ಣವಾಗಿ ಅವನಲ್ಲಿ ವಿದ್ಯಾ ಮತ್ತು ಸಂಪತ್ತು ಇದ್ದದ್ದರಿಂದ ಅವನು ಶ್ರೀಮಾನಾದರೆ, ಅವನು ಬಿಟ್ಟು ಬೇರೆಯವರಲ್ಲಿ ಇರುವಂತಹ ವಿದ್ಯೆಗೂ ಸಂಪತ್ತಿಗೂ ಇವನೇ ನಿಯಾಮಕನಾದದ್ದರಿಂದ ಇವನು ಶ್ರೀಮಾನ್. ಬ್ರಹ್ಮಣಃ ಕೋಶೋಸಿ ಮೇಧಯಾ ಪಿಹಿತಃ ತೈತರೇಯ ಉಪನಿಷತ್ತು ಹೇಳ್ತದೆ. ಬ್ರಹ್ಮಣಃ ಕೋಶೋಸಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ ಅಂತ ಹೇಳ್ತದೆ ಅಲ್ಲಿ. ಅಂದ್ರೆ ವೇದ ವಾಸತ್ವತೋ ವಿಷ್ಣು ಬ್ರಹ್ಮಕೋಶ ಇತಿ ಸ್ಮೃತಃ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಇದನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಬ್ರಹ್ಮಣ ಕೋಶ ಅಂತಂದು ಯಾಕೆ ಕರೀತಾರೆ ಅಂತಂದರೆ, ಸಕಲ ವಿದ್ಯೆಗಳು ಸರ್ವಜ್ಞ ತಮರಾದಂತಹ ಅವನಿಗೆ ಅವು ಇವೆ ಅಂತ ಅವನಿಗೆ ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನು ಪೂರ್ಣೈಹಿ ಐಶ್ವರ್ಯಾದ್ ಅಸ್ಯ ಸಂಪತ್ ಪರಮಾ ಸಂಪ್ರಕೀರ್ತಿತ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪೂರ್ಣವಾದ ಸಂಪತ್ತು ಇವನಲ್ಲಿ ಇದೆ ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ಲಕ್ಷ್ಮೀ ಸರಸ್ವತಿ ಧಾತ್ರಿ ವರ್ಗ ಸಂಪತ್ ವಿಭೂತಿ ಶೋಭಾಸು ಶ್ರೀರಿತಿ ಪ್ರತೀತಾ ಇತಿ ಶ್ರೀಹಿ ತ್ರಿವರ್ಗ ಸಂಪತ್ ಸಾ ನಿಯಮ್ಯತೆಯ ಅಸ್ಯ ಅಸ್ತಿ ಇತಿ ಶ್ರೀಮಾನ್. ಅಂದರೆ ಧರ್ಮ ಅರ್ಥ ಕಾಮ ಪುರುಷಾರ್ಥಗಳಿಗೆ ನಿಯಾಮಕನಾಗಿ ಇರುವವನು ಯಾರೋ ಅವನನ್ನು ಶ್ರೀಮಾನ್ ಅಂತ ಕರೀತಾರೆ. ಇನ್ನೊಂದು ಅರ್ಥ ಮೋಕ್ಷ ಪುರುಷಾರ್ಥಸ್ಯಾಪಿ ಅಸ್ಯ ಅಸ್ತಿ ಇತಿ ಶ್ರೀಮಾನ್. ಮೋಕ್ಷವೆಂಬ ಮಹಾ ಸಂಪತ್ತಿಗೆ ನಿಯಾಮಕನಾಗಿರುವವನು ಯಾರೋ ಅವನೇ ಶ್ರೀಮಾನ್. ಅರ್ಥಾತ್ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳಿಗೆ ನಿಯಾಮಕನಾಗಿ ಇರುವವನು ಯಾರೋ ಅವನು ಶ್ರೀಮಾನ್ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಜ್ಞಾನ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಋಷಿಕೇಶಾರ್ಚನಾಧೃತೆ. ಮಾರ್ಕಂಡೇಯ ಋಷಿಗಳು ಹೇಳುವಂತಹ ಮಾತು ಇದು. 4 ವಿಧ ಪುರುಷಾರ್ಥಗಳಿಗೂ ಮುಖ್ಯ ನಿಯಾಮಕನು ಭಗವಂತನೇ ಅನ್ನುವ ಮಾತನ್ನು ಅಲ್ಲಿ ಪರಮಾತ್ಮ ಈ ಋಷಿಕೇಶನನ್ನು ಬಿಟ್ಟರೆ ಬೇರೆ ಯಾರೂ ಅದಕ್ಕೆ ನಮಗೆ ಮೋಕ್ಷವನ್ನು ಕೊಡುವಂಥವ್ರಲ್ಲ ಅನ್ನುವ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ ವಿಭೂತಿ ಶೋಭಾಸು ಶ್ರೀರಿತಿ ಪ್ರತೀತ ತಥಾ ಚ ಶ್ರೀಹಿ
ವಿಭೂತಿ ಅಸ್ಯ ಅಸ್ತಿ ಇತಿ ಶ್ರೀಮಾನ್. ಕೆಲವು ಪದಾರ್ಥಗಳು ಶ್ರೇಷ್ಠ ಎನಿಸುವಂತೆ ಅವುಗಳ ಶ್ರೇಷ್ಠ್ಯಕ್ಕೆ ಪ್ರಯೋಜಕಳಾದ ವಿಭೂತಿ ರೂಪವನ್ನು ಹೊಂದಿದವನು ಯಾರೋ ಅವನು ಶ್ರೀಮಾನ್. ಶ್ರೀ ಅಂತಂದರೆ ಶ್ರೇಷ್ಠ ಅಂತ ಅರ್ಥ. ಒಂದೊಂದು ಪದಾರ್ಥ ವಿಭೂತಿ ರೂಪ ಅಂತ ನಾವು ಬಹಳಷ್ಟು ಕಡೆಗೆ ನೋಡ್ತೀವಿ. ಈ ವಿಭೂತಿ ರೂಪ ಅಂದರೆ ಏನು? ಅದಕ್ಕೆ ಅಲ್ಲಿ ಹೇಳ್ತದೆ, ಯಾವ ಭಗವಂತನ ರೂಪಗಳ ಸನ್ನಿಧಾನದಿಂದ ವಸ್ತುಗಳಲ್ಲಿ ತಮ್ಮ ಜಾತಿ ಅಥವಾ ಪಂಗಡದಲ್ಲಿ ಇತರ ವಸ್ತುಗಳಿಂದ ಅತ್ಯಧಿಕ ಆಧಿಕ್ಯ ಉಂಟಾಗುವುದು, ಅಂತಹ ಭಗವದ್ ರೂಪಗಳು ವಿಭೂತಿ ರೂಪಗಳು. ಯಾವುದೇ ಜಾತಿ ಇರಲಿ, ಯಾವುದೇ ಪಂಗಡ ಇರಲಿ, ಆ ಪಂಗಡದೊಳಗೆ ಒಬ್ಬನು ಟಾಪ್ ಅಂಥೇಳಿ ಇರ್ತಾನೆ. ಅವನು ಯಾಕೆ ಟಾಪ್ ಆಗ್ತಾನೆ ಅಂತಂದರೆ ಭಗವಂತನ ವಿಭೂತಿ ರೂಪ ಅಲ್ಲಿ ಇದ್ದದ್ದರಿಂದ ಅವನು ಅಲ್ಲಿ ಟಾಪ್ ಆಗಿ ಇರ್ತಾನೆ. ವಿಭೂತಿ ಸಂಧಿಯಲ್ಲಿ, ವಿಭೂತಿ ಯೋಗದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದನ್ನು ಹೇಳಿದ್ದನ್ನು ನಾವು ಕೇಳ್ತೇವೆ. ಹಾಗಾದರೆ ವಿಭೂತಿಯ ಅನುಗ್ರಹ ಏನಿದೆಯಲ್ಲ, ಭಗವದ್ಗೀತಾದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ದ್ವಿವಿಧಂ ವೈಭವಂ ರೂಪಂ ಪ್ರತ್ಯಕ್ಷಂಚ ತಿರೋಹಿತಂ. ಈ ವಿಭೂತಿ ರೂಪಗಳಲ್ಲಿ ಎರಡು ವಿಧವಾದ ವಿಭೂತಿ ರೂಪಗಳಿವೆ. ಅವು ಯಾವುವು ಅಂತಂದರೆ ಪ್ರತ್ಯಕ್ಷ ವಿಭೂತಿ ರೂಪ, ಇನ್ನೊಂದು ತಿರೋಹಿತ ವಿಭೂತಿ ರೂಪ ಅಂತ. ಪ್ರತ್ಯಕ್ಷ ವಿಭೂತಿ ರೂಪ ಅಂತೇಳಂತಂದರೆ ಕಪಿಲ, ವ್ಯಾಸ, ಕೃಷ್ಣ ಇವು ಎಲ್ಲವೂ ಭಗವಂತನ ಪ್ರತ್ಯಕ್ಷ ವಿಭೂತಿ ರೂಪಗಳು. ಬ್ರಹ್ಮರುದ್ರಾದಿ ಜೀವಿಗಳಲ್ಲಿ ಮತ್ತು ವಜ್ರಾದಿ ಪದಾರ್ಥಗಳಲ್ಲಿ ಆಯಾ ಜಾತಿಯಲ್ಲಿ ಪಂಗಡಗಳಲ್ಲಿ ಅತ್ಯಧಿಕ ಸಂಪಾದಕವಾಗಿ ಇರುವ ಭಗವದ್ ರೂಪಗಳು ಇವು ತಿರೋಹಿತ ಭಗವದ್ ರೂಪಗಳು ಅಂತ ಅಲ್ಲಿ ಹೇಳ್ತಾ ಇದೆ. ಗೀತಾ ತಾತ್ಪರ್ಯದಲ್ಲಿ ಇದನ್ನು ಹೇಳ್ತಾರೆ ಶ್ರೀಮದ್ ಆಚಾರ್ಯ. ಕಪಿಲವ್ಯಾಸ ಕೃಷ್ಣಾದ್ಯಂ ಪ್ರತ್ಯಕ್ಷಂ ವೈಭವಂ ಸ್ಮೃತಂ ಭಿನ್ನಂ ಬ್ರಹ್ಮಾದಿ ಜೀವೇಭ್ಯೋ ಜಡೇಭ್ಯಶ್ಚಾಪಿ ತದ್ಗತಂ ಸ್ವಜಾತ್ಯಾಧಿಕಂ ತೇಷಾಂ ತತ್ತಿರೋಹಿತ ವೈಭವಂ. ಯಾಕಂತಂದ್ರೆ ಇವತ್ತಿರುವು ನಾಳೆ ಹೋಗುವಂಥವು, ಇವೆಲ್ಲವೂ ತಿರೋಹಿತ. ಸರಸ್ವತಿಯ ಬಗ್ಗೆ ಹೇಳುವ ಮುಂದಾಗ ಜಗನ್ನಾಥದಾಸರು ಈ ಶಬ್ದವನ್ನು ಉಪಯೋಗಿಸ್ತಾರೆ. ಅತಿರೋಹಿತ ವಿಮಲ ವಿಜ್ಞಾನಿ, ಅತಿರೋಹಿತ ಎಂದಿಗೂ ನಾಶವಾಗದೇ ಇರುವ ಜ್ಞಾನ ಸರಸ್ವತಿಯ ಜ್ಞಾನ ಅಂತ ಹೇಳ್ತಾರೆ. ಅತಿರೋಹಿತ ವಿಮಲ ವಿಜ್ಞಾನಿ ವೀಣಾಪಾಣಿ ಬ್ರಹ್ಮಾಣಿ ಅಂತ ಅಲ್ಲಿ ಹೇಳ್ಯಾರ. ಆದ್ದರಿಂದ ತಿರೋಹಿತ ಹೋಗೋದು, ಅತಿರೋಹಿತ ಅಂದ್ರೆ ಹೋಗದೇ ಇರೋದು. ವ್ಯಾಸ, ಕೃಷ್ಣ, ಕಪಿಲಾದಿಗಳು ಅತಿರೋಹಿತ ಅಂದ್ರೆ ಪ್ರತ್ಯಕ್ಷ. ಬ್ರಹ್ಮ ಆದಿ ಜೀವಗಳಲ್ಲಿ, ವಜ್ರಾದಿ ಪದಾರ್ಥಗಳಲ್ಲಿ ತಿರೋಹಿತವಾದಂಥದ್ದು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ನ್ಯಾಯಾಯ ನಮಃ. ಓಂ ನ್ಯಾಯ ಅಂತ ಕರೀತಾ ಇದ್ದಾರೆ ಪರಮಾತ್ಮನನ್ನ. ನ್ಯಾಯ ಯಾಕೆ ನ್ಯಾಯ ಅಂತ ಕರೀತಾರೆ? ನಯತಿ ಜೀವಾತ್ಮಾನಃ ತತ್ತದ್ಯೋಗ್ಯತಾನುಸಾರೇಣ ಶುಭಾಶುಭ ಕರ್ಮಸು ಪ್ರಣಯತಿ ಇತಿ ನಿಹಿ. ಅಯತಿ ಅಯಯತಿ ತತ್ಕರ್ಮಾನುಸಾರೇಣ ಫಲಂ ಪ್ರಾಪಯತಿ ಇತಿ ಅಯಃ. ಆದ್ದರಿಂದ ನ್ಯಾಯ ಅಂತ ಆಗಿದೆ. ಅಂದರೆ ಜೀವಾತ್ಮರು ಅವರವರ ಯೋಗ್ಯತೆಗೆ ತಕ್ಕಂತೆ ಶುಭಾಶುಭ ಕರ್ಮಗಳಲ್ಲಿ ಪ್ರೇರೇಪಿಸುವವನು ಹಾಗೂ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಶುಭಾಶುಭ ಫಲಗಳನ್ನು ಹೊಂದಿಸುವವನು ಯಾರೋ ಅವನೇ ನ್ಯಾಯ. ಅನ್ಯಾಯ ಅಂತಂದರೆ ಯಾವುದು? ನಾವು ಮಾಡಿದ ಕರ್ಮಕ್ಕೆ ಸರಿಯಾದ ಫಲ ಸಿಗಲಿಲ್ಲ ಅಂತಂದರೆ ಅದು ಅನ್ಯಾಯ. ನ್ಯಾಯ ಯಾವುದು ಅಂತಂದರೆ ನಾವು ಮಾಡಿದ್ದಕ್ಕೆ 10 ರೂಪಾಯಿಗೆ ಏನು ಬರಬೇಕೋ ಅಷ್ಟು ನನಗೆ ಕೊಟ್ಟರು ಅಂತಂದ್ರೆ ಅದು ನ್ಯಾಯ. 10 ರೂಪಾಯಿ ಇಸ್ಕೊಂಡು 5 ರೂಪಾಯಿ ಕೊಟ್ಟರು ಅಂತೇಳಿ ಅಂತಂದರೆ ಅದು ಅನ್ಯಾಯ. ಪರಮಾತ್ಮ ಹಂಗೆ ಮಾಡುವವನಲ್ಲ. ಅವರವರ ಕರ್ಮಾನುಸಾರವಾಗಿ ಅವರಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡುವಂಥವನು. ಆದ್ದರಿಂದ ಅವನು ನ್ಯಾಯ. ನಿತರಾಂ ಆಯೋ ಲಾಭ ಯಸ್ಯ ಸಹ ನ್ಯಾಯ. ಚೆನ್ನಾಗಿ ಲಾಭ ಉಳ್ಳವನು ಯಾರೋ ಅವನು ನ್ಯಾಯ. ಹೇಗೆ ಹೇಳ್ತಾರೆ ಲಾಭ ಉಳ್ಳವನು ಅಂತಂದರೆ ಅಲ್ಲಿ ಹೇಳ್ತಾ ಇದ್ದಾರೆ, ನಿರಾಮಯೋ ಯಸ್ಯ ಸಹ. ಸತ್ಯಸಂಧ ತೀರ್ಥರು ಪ್ರತಿಯೊಬ್ಬನೂ ತನ್ನ ಬೇರೆ ಬೇರೆ ಇಂದ್ರಿಯಗಳ ಮೂಲಕ ಭೋಗಿಸುವಾಗ ಅದರ ಸಾರಭಾಗವು ಭಗವಂತನಿಗೆ ಸೇರುವುದು. ಹೀಗೆ ಅವನ ಪಾಲಿಗೆ ತುಂಬ ಲಾಭವು ಸಂದಾಯವಾಗುವುದರಿಂದ
ಸಾರಭೋಕ್ತ ಅಂತ ಅವನನ್ನು ಕರಿತೀವಿಲ್ರಿ. ಹಾಗೆ ಪ್ರತಿಯೊಬ್ಬರ ಇಂದ್ರಿಯಗಳಲ್ಲಿ ಇದ್ದು ಅದರ ಸಾರವನ್ನು ಭೋಗ ಮಾಡ್ತಾನೆ ಅವನು. ಆದ್ದರಿಂದ ಎಲ್ಲ ಲಾಭ ಅವನಿಗೆ. ಅದರಿಂದ ಚೆನ್ನಾಗಿ ಲಾಭವುಳ್ಳವನು ಯಾರೋ ಅವನು ನ್ಯಾಯ. ಇನ್ನೊಂದು ಅರ್ಥ, ನಿತರಾಂ ಆಯಯತಿ ಇತಿ ಫಲಂ ಪ್ರಾಪಯತಿ ಇತಿ ನ್ಯಾಯ. ಚೆನ್ನಾಗಿ ಫಲವನ್ನು ಹೊಂದಿಸುವವನು ಯಾರೋ ಅವನು ನ್ಯಾಯ. ಇನ್ನೊಂದು ವಿಶಿಷ್ಟವಾದ ಅರ್ಥ, ಚೆನ್ನಾಗಿ ಹೊಂದಲ್ಪಡುವವನು. ಚೆನ್ನಾಗಿ ಹೊಂದಲ್ಪಡುವವನು ಯಾರೋ ಅವನು ನ್ಯಾಯ. ಯಾಕೆ ಅಂದರೆ ನಿತರಾಂ ಆಸಮ್ಯಕ್ ಈಯತೆ ಪ್ರಾಪ್ಯತೆ ಇತಿ ನ್ಯಾಯ. ಅಧಿಕ ಸಾಧನ ಅನುಷ್ಠಾನ ನಡೆಸಿ ಭಗವಂತ ಎಲ್ಲರಿಗೂ ಒಂದೇ ರೀತಿಯಾಗಿ ಅಭಿವ್ಯಕ್ತ ಆಗ್ತಾನೇನು? ಕೆಲವು ಮಂದಿ ಸ್ವಲ್ಪ ಸಾಧನ ಮಾಡಿದವರು ಇದ್ದಾರೆ, ಕೆಲವು ಮಂದಿ ಬಹಳ ಸಾಧನ ಮಾಡಿದವರು ಇದ್ದಾರೆ. ಈಗ ನರಸಿಂಹದೇವ್ರ ಗುಡಿಗೆ ನಾವು ಹೋದ್ವಿ ಅಂತಂದ್ರೆ ನರಸಿಂಹದೇವರು ಹೆಂಗಿದ್ದಾರೆ ಹಂಗೆ ಎಲ್ಲರಿಗೂ ಕಾಣ್ತಾರೆ. ಪಾಪ ಮಾಡಿದವರು ಇದ್ದಾರೆ, ಪುಣ್ಯ ಮಾಡಿದವರು ಇದ್ದಾರೆ ಅದರೊಳಗೆ. ಅಥವಾ ಪುಣ್ಯ ಸ್ವಲ್ಪ ಮಾಡಿದವರು ಇದ್ದಾರೆ, ಪಾಪಿಷ್ಟರು ಬರುವುದಿಲ್ಲ ಅಂತ ಅನ್ಕೊಳ್ಳೋಣಂತ ಗುಡಿಗೆ. ಸ್ವಲ್ಪ ಪುಣ್ಯ ಮಾಡಿದವ್ರಿಗೂ ದೇವರು ದರ್ಶನ ಕೊಡ್ತಾನೆ, ಬಹಳ ಪುಣ್ಯ ಮಾಡಿದವರಿಗೂ ದೇವರು ಅವನು ದರ್ಶನವನ್ನು ಕೊಡ್ತಾನೆ. ಹೀಗೆ ಪರಮಾತ್ಮನೂ ಅನುಗ್ರಹ ಮಾಡ್ತಾನೇನು ಅಂತಂದ್ರೆ ಇಲ್ಲ. ತಾರತಮ್ಯ ಬಹಳ ನೋಡ್ತಾನೆ ಪರಮಾತ್ಮ, ತಾರತಮ್ಯ ಬಹಳ ನೋಡ್ತಾನೆ ಪರಮಾತ್ಮ. ಅದಕ್ಕೆ ತೈತರೀಯ ಉಪನಿಷತ್ತು ಗುರುತಿಸ್ತದೆ, ಭಗವದ್ರೂಪದ ಅಭಿವ್ಯಕ್ತಿಯಲ್ಲಿ 3 ವಿಧದ ತಾರತಮ್ಯವನ್ನು ಹೇಳ್ತದೆ. ಪರಮಾತ್ಮ ಏನು ದರ್ಶನ ಕೊಡ್ತಾನಲ್ಲ 3 ವಿಧವಾಗಿ ದರ್ಶನವನ್ನು ಕೊಡ್ತಾನಂತೆ. ಹೇಗೆ? ಯಸ್ಯ ತದ್ಬ್ರಹ್ಮ ಸಂಸಿದ್ಧಂ, ತೈತರೀಯ ಉಪನಿಷತ್ತಿಗೆ ಭಾಷ್ಯವನ್ನು ಬರಿತಾ ಶ್ರೀಮದ್ ಆಚಾರ್ಯ ಇದನ್ನು ಹೇಳ್ತಾರೆ. ಯಸ್ಯ ತದ್ಬ್ರಹ್ಮ ಸಂಸಿದ್ಧಂ ಪೂರ್ವಂ ತೇನಾಪ್ಯತೆ ಗ್ರತಃ ಮಧ್ಯೆ ವಯಸಿ ಚೇತ್ ಸಿದ್ಧಂ ಮುಕ್ತೋ ಮಧ್ಯಂ ಪ್ರಪಶ್ಯತಿ ವಾರ್ಧಕ್ಯೆ ಚೇತ್ ವಿಜಾನಾತಿ ಮುಕ್ತ ಪಾದೌ ಪ್ರಪಶ್ಯತಿ ತೇಜೋಮಂಡಲಮೇವಾನ್ಯತ್ ಕ್ರಮೇಣಾಗಂ ಪ್ರಪಶ್ಯತಿ. ಯಜುಸ್ಸಂಹಿತೆಯಲ್ಲಿ ಹೇಳಿದಂತಹ ಮಾತು. ಒಬ್ಬ ಹುಡುಗ ತನ್ನ ಬಾಲ್ಯದಿಂದ ಸಾಧನ ಮಾಡಿದವನಿದ್ದಾನ, ಇನ್ನೊಬ್ಬವ ಮಧ್ಯಮ ವಯಸ್ಸಿನಿಂದ ಸಾಧನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾನ, ಇನ್ನೊಬ್ಬವ ಮುದುಕನೋ ಮುದುಕಿನೋ ಸಾಯೋ ಟೈಮ್ ಬಂದಾಗ ಅವನು ಸಾಧನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾನ. 3 ಮಂದಿ ದೇವರನ್ನು ಪ್ರತ್ಯಕ್ಷ ಮಾಡಿಕೊಳ್ಳುವಂತಹ ಸಾಧನವನ್ನು ಮಾಡ್ಯಾರ. ಸೊ ಅವರಿಗೆ ದೇವರು ಹೆಂಗೆ ದರ್ಶನ ಕೊಡ್ತಾನೆ? ಸಾಯುವ ಮುದುಕ ಕಡಿ ಹಂತದೊಳಗ ಅವನು ಸಾಧನವನ್ನು ಮಾಡಿಕೊಂಡು ದೇವರ ಅಪರೋಕ್ಷವನ್ನು ಪಡೆದ ಅಂತೇಳಂತಂದ್ರೆ ಅವನಿಗೆ ಪಾದ ಮಾತ್ರ ಕಾಣಿಸೋ ಹಂಗೆ ವ್ಯವಸ್ಥೆ ಮಾಡ್ತಾನಂತ. ಪಾದ ಮಾತ್ರ ಕಾಣುತ್ತದೆ, ಮ್ಯಾಲಿಂದೆಲ್ಲವೂ ತೇಜೋಮಯವಾಗಿ ಕಾಣುತ್ತದಂತ. ಮಧ್ಯಮ ವಯಸ್ಸಿನಲ್ಲಿ ಸಾಧನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥವನು ಪಾದದಿಂದ ಹಿಡಿದುಕೊಂಡು ಮಧ್ಯಭಾಗದವರೆಗೆ ಅವನಿಗೆ ದರ್ಶನವನ್ನು ಕೊಡ್ತಾನಂತೆ. ಅದರ ಮ್ಯಾಲಿಂದೆಲ್ಲವೂ ತೇಜೋಮಯವಾಗಿ ಕಾಣ್ತದ. ಬಾಲ್ಯಾವಸ್ಥೆಯಿಂದ ಧ್ರುವರಾಜ, ಪ್ರಹ್ಲಾದ ಇವ್ರನ್ನೆಲ್ಲ ಕಥೆ ಕೇಳ್ತೀವಲ್ಲ, ಬಾಲ್ಯಾವಸ್ಥೆಯಿಂದಲೇನೆ ಸಾಧನದ ದಾರಿಯಲ್ಲಿ ಹೊರಟವನಿಗೆ ಪಾದದಿಂದ ಹಿಡಿದುಕೊಂಡು ಮಸ್ತಕದವರೆಗೂ ಅವರಿಗೆ ದರ್ಶನವನ್ನು ಕೊಡ್ತಾನೆ. ಹೀಗೆ 3 ವಿಧದ ಅಭಿವ್ಯಕ್ತಿಯನ್ನ ದೇವರು ಇಟ್ಟುಕೊಂಡದ್ದರಿಂದ ಇದು ನ್ಯಾಯ. ಪರಮಾತ್ಮನನ್ನ ನ್ಯಾಯ ಅಂತ ಕರೀತಾರೆ. ಇಲ್ಲ ಅಂತಂದ್ರೆ ಅದು ಅನ್ಯಾಯ ಆಗ್ತದಿಲ್ರಿ. ಪಾಪ ಕೂಸು ಹುಟ್ಟಿದಾಗಿನಿಂದ ದೇವರ ಸಾಧನ ಮಾಡ್ಕೋತ ಬಂದಿರ್ತದ. ಇವ ರಿಟೈರ್ಡ್ ಆದಮೇಲೆ ಚಂಡ್ಕಿ ಬಿಟ್ಕೊಂಡು ಸಾಧನ ಮಾಡಿಕೊಂಡು ದೇವರನ್ನು ನೋಡಿದಾಗ ಅವನಿಗೆ ಇಡೀ ಶರೀರದ ದರ್ಶನವಾದಂತೆ ಇವನಿಗೂ ಇಡೀ ಶರೀರದ ದರ್ಶನವಾಯಿತು ಅಂತೇಳಂತಂದರೆ ದೇವರನ್ನು ಹಾಗಾದರೆ ಎಲ್ಲರೂ ನಾವು ಸತ್ತಾಗ ನೋಡ್ಲಿಕ್ಕೆ ಬರ್ತದ, ಸಾಯೋ ಮುಂದಾಗ ನೋಡ್ಲಿಕ್ಕೆ ಬರ್ತದ ಅಂತ ಆಗಬಾರ್ದು. ಇದು ನ್ಯಾಯ ಅಂತ ತಿಳಿಸಿಕೊಡ್ಲಿಕ್ಕಾಗಿ ಪರಮಾತ್ಮನನ್ನು ನ್ಯಾಯ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದೇವರ ದರ್ಶನ ಆಗುವಾಗ ಇರುವ ತಾರತಮ್ಯವೇ ಮೋಕ್ಷದಲ್ಲಿಯೂ ಇಟ್ಟಿದ್ದಾನೆ. ಅದು ನ್ಯಾಯವನ್ನು ಒದಗಿಸ್ತಾನೆ ಅವನು. ಸಾಧಕರ ಅನುಷ್ಠಾನಕ್ಕೆ ಅನುಸಾರವಾಗಿ ತಾರತಮ್ಯ ಇದೆ. ಅವ್ರು ಹೆಂಗೆ ಅನುಷ್ಠಾನ ಮಾಡ್ತಾರೋ ಅದರ ತಕ್ಕಂಗೆ ಅವರಿಗೆ ತಾರತಮ್ಯವನ್ನು ತೋರಿಸ್ತಾನೆ. ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಈ ತಾರತಮ್ಯ ಮುಖ್ಯವಾಗಿ ಭಗವಂತನ ಪ್ರಾಪ್ತಿಯ ತಾರತಮ್ಯವನ್ನೇ ಅವಲಂಬಿಸಿ ಇರುವಂಥದ್ದು. ಆದ್ದರಿಂದ ಅವನನ್ನು ನ್ಯಾಯ ಅಂತ ಕರೀತಾ ಇದ್ದಾರೆ.
ನೀಯತೆ ಶಿಷ್ಯೇಶು ಗುರುಣ ಇತಿ ನ್ಯಾಯ. ಇನ್ನೊಂದು ಅರ್ಥ, ಗುರುವಿನಿಂದ ಶಿಷ್ಯರಲ್ಲಿ ತಲುಪಿಸಲ್ಪಡುವವನು, ಉಪನಯನ ಅಂತ ಕರಿತೀವಲ್ರಿ, ಕರ್ಕೊಂಡು ಹೋಗೋನು ಯಾರು? ಗುರುವಿನ ಮೂಲಕ ಶಿಷ್ಯನನ್ನ ದೇವರ ಹತ್ರ ಕರ್ಕೊಂಡು ಹೋಗಿಸ್ತಾನೆ, ಅದರಿಂದ ಅವನು ನ್ಯಾಯ. ಇನ್ನೊಂದು ಅರ್ಥ, ನ್ಯಾಯ ನೀತಿ ಉಪಾಯ ಇತಿ ಯಾವತ್ ದ್ವಯೇತ್ವೇನ ಅಸ್ಯ ಅಸ್ತಿ ಇತಿ ನ್ಯಾಯ. ಜಯಿಸಲು ಬಯಸುವವರಿಗೆ ಉಪಾಯವನ್ನ ನೀಡುವವನು ಯಾರೋ ಅವನು ನ್ಯಾಯ. ಶುದ್ಧ ಅಂತಃಕರಣದಿಂದ ಮಾಡುವ ಕೆಲಸ ಪರಮಾತ್ಮನಿಗೆ ಪ್ರೀತಿ ಆಗುವ ಹಾಗೆ ನಾವು ನಡೆದುಕೊಂಡಾಗ ನಾವು ಯಾವ ದಾರಿಯೊಳಗೆ ಹೋದ್ರೆ ಗೆಲ್ತೀವಿ ಅಂತ ನಮಗೂ ಉಪಾಯವನ್ನು ತಂದು ಕೊಡುವವನು ಯಾರೋ ಅವನು ನ್ಯಾಯ. ನೀತಿ ರಶ್ಮಿ ಜಿಗೀಷಿತಾಂ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಅನ್ನುವಲ್ಲಿಗೆ ಅನುವಾದವನ್ನು ಮುಗಿಸೋಣ. ಓಂ ನೇತ್ರೇ ನಮಃ. ಓಂ ಭಗವಂತನನ್ನ ನೇತ ಅಂತ ಕರೀತಾರೆ. ಯಾಕೆ ಅಂತಂದರೆ ಆದಿಭೂರ್ ನಾಯಕೋ ನೇತಾ ಪ್ರಭು ಅಂತ ಅಮರಕೋಶದಲ್ಲಿ ಹೇಳಿದೆ. ಅದರ ಜೊತೆಗೆ ನಯತಿ ಸರ್ವಂ ಪ್ರಣಯತಿ ಪ್ರೇರಯತಿ ಯಾವತ್ ಇತಿ ನೇತ. ಸಮಸ್ತ ಪ್ರಪಂಚವನ್ನು ಪ್ರೇರೇಪಿಸುವವನು ಯಾರೋ ಅವನು ನೇತ ಅಂತ ಅಲ್ಲಿ ಕರೆದಿದ್ದಾರೆ. ತೇನ ವಿನ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿ ಅಡ್ಡಾಡಬೇಕಂತ ಹೇಳಂತಂದ್ರೂ ಕೂಡ ಪರಮಾತ್ಮನ ಆಜ್ಞೆ ಇಲ್ಲದೇನೆ, ಅವನ ಪ್ರೇರಣೆ ಇಲ್ಲದೇನೆ ಅಡ್ಡಾಡೋದಿಲ್ಲ. ಆದ್ದರಿಂದ ಭಗವಂತನ ಪ್ರೇರಣೆ ಸಮಸ್ತ ಪ್ರಪಂಚಕ್ಕೆ ಪ್ರೇರಕವಾಗಿದೆ. ಯಾಕೆ ಅಂತಂದರೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದುಕೊಂಡು ಯಾರು ಸ್ವತಃ ಪ್ರೇರೇಪಣೆ ಆಗುವುದಿಲ್ಲ. ಅವರು ಪರಮಾತ್ಮ ಅದನ್ನು ನಿಂತು ನಿಯಮನ ಮಾಡ್ತಾನೆ. ಆದ್ದರಿಂದ ಅವನನ್ನು ನೇತ ಅಂತ ಕರೆದಿದ್ದಾರೆ. ಇನ್ನೊಂದು ಅರ್ಥ, ಬದುಕಿಸುವವನು ಯಾರೋ ಅವನು ನೇತ. ಹೇಗೆ? ಪ್ರಣೇತ ವಿಷ್ಣುರೇವೈಕಃ ಅಂತ ಅಣುಭಾಷ್ಯದಲ್ಲಿ ಹೇಳಿದ್ದಾರೆ. ಪ್ರಣೇತೃ ಶಬ್ದಸ್ಯ ಜೀವನ ಹೇತ್ವರ್ಥಕತ್ವಂ. ಪ್ರಣೇತೃ ಅಂತನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳೋ ಮುಂದಾಗ ಜೀವನ ಹೇತ್ವರ್ಥಕತ್ವ ಅಂತ ತತ್ವಮಂಜರಿ ಎನ್ನುವ ಗ್ರಂಥದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಪ್ರಣೇತ ಜೀವನ ಹೇತು ಅಂದರೆ ಬದುಕಿಸುವವನು ಯಾರೋ ಅವನು ಪ್ರಣೇತ. ಯಾವ ನೀನು 9 ತತ್ವಾಭಿಮಾನಿ ದೇವತೆಗಳನ್ನು ತದು ಉಪಲಕ್ಷಿತರಾದಂತಹ ಸಕಲ ಪ್ರಾಣಿಗಳನ್ನು ಬದುಕಿಸುವಿಯೋ, ಆ ಕಾರಣದಿಂದ ನೀನೇ ಮುಖ್ಯವಾಗಿ ಪ್ರಾಣ ಎಂದೆನಿಸಿರುವಿ. ಪರಮಾತ್ಮನನ್ನು ಪ್ರಾಣ ಅಂತ ಕರೀತಾ ಇದ್ದಾರೆ. ಪ್ರಾಣ ಅಪಾನಾದಿ ಸ್ವರೂಪ ಪ್ರಭೇದವುಳ್ಳ ಪ್ರಾಣದೇವನು ಶ್ರೀಹರಿಯನ್ನ ಆಶ್ರಯಿಸಿಕೊಂಡೇ ಜೀವಾತ್ಮರನ್ನ ಬದುಕಿಸ್ತಾನೆ. ನಮ್ಮನ್ನು ಬದುಕಿಸೋವನು ಪ್ರಾಣದೇವರಲ್ರಿ ಅಂತಂದ್ರೆ ಪ್ರಾಣ ಹೆಂಗೆ ಬದುಕಿಸ್ತಾನೆ, ಯಾಕೆ ಬದುಕಿಸ್ತಾನೆ ಅಂತಂದರೆ ಆ ಭಗವಂತನ ಪ್ರೇರಣೆ ಇದ್ದರೆ ಅವನು ಬದುಕಿಸ್ತಾನೆ. ಇಲ್ಲ ಅಂತಂದ್ರೆ ಅವನು ಪ್ರೇರಣೆ ಇಲ್ಲದೇನೆ ಬದುಕಿಸ್ಲಿಕ್ಕೆ ಆಗುವುದಿಲ್ಲ ಅನ್ನುವ ಮಾತು ಕಾಠಕೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ. ನ ಪ್ರಾಣೇನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ ಇತರೇಣೇತು ಜೀವಂತಿ ಯಸ್ಮಿನ್ನೇತಾ ಉಪಾಶ್ರಿತೌ ಅಂತ ಸ್ಪಷ್ಟವಾಗಿ ಇದೇ ಶಬ್ದವನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ. ನ ಕೇವಲಂ ಪ್ರಾಣ ಏವ ಚೇತನಾನಾಂ ವಿಧಾರಕಃ ಕಿಂತು ವಿಷ್ಣುಂ ಶ್ರಮಾಶ್ರಿತ್ಯ ಪ್ರಾಣೋ ಜೀವಾನ್ ಬಿಭರ್ತಿ ಇತ್ಯಯಂ. ಮಹಾಕೌರ್ಮ ಪುರಾಣದಲ್ಲಿ ಹೇಳಿದಂತಹ ಮಾತನ್ನು ಕಾಠಕೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಅರ್ಥ, ನೇತ ತತ್ತದ್ಯೋಗ್ಯ ಫಲ ನಿಯಾಮಕಃ ಅಂತ ಹೇಳ್ತಾರೆ. ಜೀವಿಗಳ ಪುಣ್ಯ ಪಾಪಗಳಿಗನುಗುಣವಾಗಿ ಸ್ವರ್ಗಾದಿ ಲೋಕಗಳಿಗೆ ಕೊಂಡೊಯ್ಯುವವನು ಯಾರೋ ಅವನು ನೇತ. ನೇತ ಅಂತಂದ್ರೆ ಕರೆದುಕೊಂಡು ಹೋಗುವವನು. ನಯತಿ ಇತಿ ನೇತ.
ನಯತಿ ಜೀವಾತ್ಮನಃ ತತ್ತತ್ ಕರ್ಮ ಪುಣ್ಯ ಪಾಪಾನುಗುಣ್ಯೇನ ಸ್ವರ್ಗಾದಿಲೋಕಾನ್ ಪ್ರಾಪಯತಿ ಇತಿ ನೇತ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಪಾಪ ಪುಣ್ಯ ಕರ್ಮಗಳಿಗೆ ಅನುಗುಣವಾಗಿ ಸ್ವರ್ಗ ನರಕಾದಿ ಲೋಕಗಳಿಗೆ ಒಯ್ತಾನೆ, ಆದ್ದರಿಂದ ಅವನು ನೇತ. ಇನ್ನೊಂದು, ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಪಾಂಡವರಿಗೆ ಶುಭವನ್ನು ಹಾರೈಸ್ತಾ ಕರ್ಣ ಒಂದು ಮಾತನ್ನು ಹೇಳ್ತಾನೆ. ಏನು ಅಂತಂದರೆ, ಸ ಏವ ರಾಜ ಧರ್ಮಾತ್ಮ ಶಾಶ್ವತೋಸ್ತು ಯುಧಿಷ್ಠಿರ ನೇತಾ ಯಸ್ಯ ಋಷಿಕೇಶೋ ಯೋದ್ಧ ಯಸ್ಯ ಧನಂಜಯ ಅಂತ ಹೇಳ್ತಾನೆ. ಲಾಂಗ್ ಲಿವ್ ಅಂಥೇಳಿ ಏನು ಇಂಗ್ಲೀಷಿನಲ್ಲಿ ಒಂದು ಮಾತು ಬರ್ತದೆ, ಆ ಒಂದು ಟ್ರಾನ್ಸ್ಲೇಷನ್ನು ಎಲ್ಲಿಂದ ಬಂದದ್ದು ಅಂತೇಳಿ ಅಂತಂದರೆ ಮಹಾಭಾರತದಿಂದ. ಅಲ್ಲಿ ಅವನು ಹೇಳ್ತಾನೆ, ಯಾವ ಯುಧಿಷ್ಠಿರನಿಗೆ ನೇತಾರ ಋಷಿಕೇಶನಾಗಿರುವವನೋ, ಅರ್ಜುನನೇ ಯೋದ್ಧನಾಗಿರುವವನೋ, ಅಂತಹ ಧರ್ಮರಾಜನು ಶಾಶ್ವತನಾಗಿ ರಾಜನಾಗಲಿ ಅಂತ ಕರ್ಣ ಹರಿಸ್ತಾ ಇದ್ದಾನೆ ಅನ್ನೋ ಮಾತು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ನೇತ ಋಷಿಕೇಶ, ಅವನು ನೇತ ಅಂತ ಕರೆದಿದ್ದಾರೆ. ಇನ್ನು ಮುಂದಿನ ನಾಮ ಓಂ ಸಮೀರಣಾಯ ನಮಃ. ಓಂ ಭಗವಂತನನ್ನು ಸಮೀರಣ ಸಮೀರಣ ಅಂತ ಕರೀತಾರೆ. ಯಾಕೆ ಸಮೀರಣ ಅಂತ ಕರೀತಾರೆ ಅಂತಂದರೆ, ಸಮೀರ ಬೇರೆ, ಸಮೀರಣ ಬೇರೆ. ಸಮೀರಣ ಅಂತ ಪರಮಾತ್ಮನಿಗೆ ಯಾಕೆ ಕರೀತಾರೆ ಅಂತಂದರೆ, ಸರ್ವಂ ಸಮೀರಯತಿ ಪ್ರೇರಯತಿ ಇತಿ ಸಮೀರಣ. ಈರಗತೌ ಅಂತ ಒಂದು ಧಾತು. ಎಲ್ಲರನ್ನೂ ಚೆನ್ನಾಗಿ ಪ್ರೇರಿಸುವವನು ಯಾರೋ ಅವನು ಸಮೀರಣ. ಗುರುಗಳು ಹಿರಿಯರು ಉಪದೇಶವನ್ನು ಮಾಡಿ ನಮ್ಮ ಬಾಹ್ಯ ಚಟುವಟಿಕೆಗಳನ್ನು ಪ್ರೇರೇಪಿಸಬಹುದು, ಆದರೆ ಒಳಗಡೆಯಿಂದ ನಮ್ಮ ಚಟುವಟಿಕೆ ಆಗುವ ಹಾಗೆ ಪ್ರೇರೇಪಿಸುವವನು ಯಾರೋ ಅವನು ಸಮೀರಣ. ಒಳಗಿಂದ ಪ್ರೇರೇಪಣೆ ಮಾಡುವವರು ತತ್ವಾಭಿಮಾನಿ ದೇವತೆಗಳು ಹಾಗೂ ಕಾಮಾದಿಗಳಿಗೆ ಅಭಿಮಾನಿಗಳಾದ ಅಸುರರು. ಆಂತರಿಕ ಪ್ರೇರಣೆಯನ್ನು ಅವರು ನೀಡುವವರಾಗಿದ್ದರೂ ಕೂಡ ಅವರಿಗೆ ಪ್ರೇರಕನಾಗಿ ಇರುವವನು ಪರಮಾತ್ಮ. ಆದ್ದರಿಂದ ಸಮೀರಣ ಸಮೀರಣ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಖಿಲ ಪ್ರೇರಕೋ ವಿಷ್ಣು ಬ್ರಹ್ಮಾದ್ಯಸ್ತವ ತದವಾಂತರಾ ಅಸುರಾ ಅಶುಭೇಶ್ವೇವ ಕಾಮಾದೇರಭಿಮಾನಿನಃ ಅನ್ನುವ ಮಾತು ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಐತರೇಯ ಸಂಹಿತೆಯಲ್ಲಿಯೂ ಕೂಡ ಒಂದು ಮಾತನ್ನು ಹೇಳ್ತಾರೆ. ತಥಾ ಜೀವೇಶು ಸರ್ವೇಷು ಪ್ರವಿಷ್ಟ ಪ್ರೇರಣೇಚ್ಛಯ ಕೋಹ್ಯನ್ಯಸ್ತಮೃತೆ ವಿಷ್ಣು ಏತತ್ ಕರ್ಮ ಕರಿಷ್ಯತಿ. ಆದ್ದರಿಂದ ಎಲ್ಲರನ್ನೂ ಒಳಗೂ ಹೊರಗೂ ಪ್ರೇರಣೆ ಮಾಡುವಂಥವನು ಸಮೀರಣ ಸಮೀರಣ ಅಂತ ಕರೀತಾ ಇದ್ದಾರೆ. ಇನ್ನೊಂದು, ಸಮ್ಯಕ್ ಈರಯತಿ ಪ್ರೇರಯತಿ ಇತಿ ಸಮೀರಣ. ಈರಣೆ ಸಮ್ಯಕ್ತ್ವಂಚ ಪಕ್ಷಪಾತರಾಹಿತ್ಯಂ ಫಲಾಭಿಲಾಷಾರಾಹಿತ್ಯಂ ಪ್ರಯತ್ನರಾಹಿತ್ಯಂಚ. ಪಕ್ಷಪಾತವಿಲ್ಲದೆ ಫಲಾಭಿಲಾಷೆ ಇಲ್ಲದೆ ಅನಾಯಾಸವಾಗಿ ಪ್ರೇರೇಪಿಸುವವನು ಯಾರೋ ಅವನು ಸಮೀರಣ. ಸಮ್ಯಕ್ ಈರಯತಿ ಪ್ರೇರಯತಿ ಇತಿ ಸಮೀರಣ ಅಂತ ಅಲ್ಲಿ ಹೇಳಿದ್ದಾರೆ. ಸಮ್ಯಕ್ ಅಂತಂದ್ರೆ ಏನು ಅನ್ನುವುದಕ್ಕೆ ಮುಂದೆ ಅಲ್ಲಿ ಅರ್ಥ ಹೇಳಿದರು. ಪಕ್ಷಪಾತವಿಲ್ಲದೆ ಫಲಾಪೇಕ್ಷೆ ಇಲ್ಲದೆ ಅನಾಯಾಸವಾಗಿ ಅನ್ನುವ ಶಬ್ದಕ್ಕೆ ಸಮ್ಯಕ್ ಅಂತನ್ನುವ ಅರ್ಥವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು ಅರ್ಥ ಸಮ್ಯಕ್ ಈರ್ತೆ, ಈರತೆ ಅಲ್ಲ ಈರ್ತೆ, ಸರ್ವತ್ರ ಗಚ್ಚತಿ ಪ್ರವಿಶತಿ ಇತಿ ಯಾವತ್ ಸಮೀರಣ. ಪ್ರೇರಕನಾಗಿ ಎಲ್ಲರಲ್ಲಿ ಚೆನ್ನಾಗಿ ಪ್ರವೇಶಿಸುವವನು ಯಾರೋ ಅವನು ಸಮೀರಣ. ಇನ್ನೊಂದರ್ಥ ಸಮೀಚೀನತ್ವಾತ್ ಸಂ ಭಗವಾನ್. ಸಮೀಚೀನತ್ವಾತ್ ಸಂ ಭಗವಾನ್. ಸಮೀಚೀನ ಅಂದರೆ ದೋಷರಹಿತನಾಗಿರುವುದರಿಂದ ಅವನನ್ನು ಸಂ ಅಂತ ಕರೀತಾ ಇದ್ದಾರೆ. ತಾದೃಶಂ ಸ್ವಂ ಈರ್ತೆ ಅವಗಚ್ಚತಿ ಇತಿ ಸಮೀರಣ.
ತನ್ನನ್ನ ದೋಷರಹಿತನಾಗಿ ಇರುವ ತನ್ನನ್ನ ತಾನೊಬ್ಬನೇ ಸಂಪೂರ್ಣವಾಗಿ ತಿಳಿದುಕೊಳ್ಳುವವನು. ಬೇರೆ ಯಾರೂ ಅವನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕಾಗುವುದಿಲ್ಲ. ಆದ್ದರಿಂದ ಅವನು ಸಮೀರಣಃ. ಇನ್ನೊಂದು, ಜೀವಾನ್ ಸಮ್ಯಕ್ ಈರಯಂತಿ ಪ್ರೇರಯಂತಿ ಇತಿ ಸಮೀರಾಹ ಬ್ರಹ್ಮಾದಯಃ. ಇತರ ಜೀವಾತ್ಮಕರಿಗೆ ಪ್ರೇರಕರಾಗಿರುವ ಚತುರ್ಮುಖರು ಅವರನ್ನು ಸಮೀರಾಹ ಅಂತ ಕರೀತಾರೆ. ಪ್ರಾಣದೇವರನ್ನು ಸಮೀರಾಹ ಅಂತ ಕರೀತಾರೆ. ಇಂತಹ ಸಮೀರಾಹ ಬ್ರಹ್ಮಾದಯ ಇವರಿಗೆ ತೇಷಾಂ ನಃ, ಣಃ ಅಂತಂದರೆ ಜಗದ್ವಿಷಯೇ ಭಗವದ್ವಿಷಯೇ ನಿಶ್ಚಯಾತ್ಮಕಂ ಜ್ಞಾನಂ ಯಸ್ಮಾತ್ ಸಹ ಸಮೀರಣಃ. ನಕಾರ ಸೂಕರೇ ಜ್ಞಾನೇ ನಿಶ್ಚಯೇ ನಿರ್ಣಯೇಪಿ ಚ ಅಂತ ಏಕಾಕ್ಷರ ಕೋಶದಲ್ಲಿ ಹೇಳಿದಂತಹ ಮಾತು. ಆದ್ದರಿಂದ ನಕಾರಕ್ಕೆ ನಿಶ್ಚಿತವಾದಂತಹ ಜ್ಞಾನ. ಈ ಬ್ರಹ್ಮದೇವರಿಗೆ, ಪ್ರಾಣದೇವರಿಗೆ ಮೊದಲಾದವರಿಗೆ ಜಗತ್ತಿನ ವಿಷಯದಲ್ಲಿ ಮತ್ತು ಪರಮಾತ್ಮನ ವಿಷಯದಲ್ಲಿ ನಿರ್ಣಯಾತ್ಮಕ ಜ್ಞಾನವನ್ನು ಕೊಡುವವನು ಯಾರೋ ಅವನು ಸಮೀರಣಃ, ಅಂದ್ರೆ ಪರಮಾತ್ಮ. ಅಂದರೆ ಇದಮಿತ್ತಂ, ಇದನ್ನು ಹಿಂಗೆ ತಿಳ್ಕೊಳ್ಬೇಕು, ಇದನ್ನು ಹಿಂಗೆ ತಿಳ್ಕೊಳ್ಬೇಕು ಅಂತ ಹೇಳಿಕೊಡುವವರು ಸಮೀರಣ. ಇನ್ನೊಂದು ಅರ್ಥ, ಸಮ್ಯಕ್ ಈರತೆ ಸ್ವಂ ಜಾನಂತಿ ಇತಿ ಸಮೀರಾಹ ಚತುರ್ಮುಖಃ ವಾಯವಾದಯಃ ತೇಷಾಂ ನಃ ಸುಖಂ ಯಸ್ಮಾತ್ ಸಹ ಸಮೀರಣಃ. ತನ್ನನ್ನು ಚೆನ್ನಾಗಿ ಬಲ್ಲವರು ಯಾರು ಅಂತೇಳಂತಂದ್ರೆ ಚತುರ್ಮುಖ ಬ್ರಹ್ಮದೇವರು ಮತ್ತು ಪ್ರಾಣದೇವರು. ಚತುರ್ಮುಖ ಬ್ರಹ್ಮದೇವರು, ಪ್ರಾಣದೇವರೇ ಮೊದಲಾದವರಿಗೆ ನಃ ಅಂತಂದ್ರೆ ಸುಖವನ್ನ ಅನುಗ್ರಹಿಸುವವನು. ವಾಯುದೇವರನ್ನ ಬ್ರಹ್ಮದೇವರನ್ನ ಸಮೀರಃ ಅಂತ ಕರೀತಾ ಇದ್ದಾರೆ. ನಮಗೆ ಬೇಕಾಗಿದ್ದು ಸಮೀರಣಃ. ಣಃ ಅಂತಂದ್ರೆ ಸುಖ. ಈ ಸುಖವನ್ನು ಕೊಡುವಂತಹವರು ಯಾರೋ ಅವರು ಸಮೀರಣಃ. ಹೆಂಗೆ ಹೇಳ್ತೀರಿ ಅಂದರೆ ನೋಹಿ ನಿವೃತ್ತಿವಾಚಕ. ಋಗ್ಭಾಷ್ಯದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಸಮೀರ ಮಾರುತ ಮರುಜ್ಜಗತ್ಪ್ರಾಣ ಸಮೀರಣಾಃ ಇತಿ ಸಮೀರಃ ಮುಖ್ಯಪ್ರಾಣಃ ತಸ್ಯಣಃ ಸುಖಂ ಯಸ್ಮಾತ್ ಸಹ ಸಮೀರಣಃ. ಚೆನ್ನಾಗಿ ಪ್ರೇರೇಪಿಸುವ ಪ್ರಾಣದೇವರಿಗೆ ಸುಖವನ್ನು ಅನುಗ್ರಹಿಸುವವನು ಯಾರೋ ಅವನು ಸಮೀರಣಃ. ಇನ್ನು ಸಮ್ಯಕ್, ಸಂ ಅಂತಂದ್ರೆ ಸಮ್ಯಕ್, ಯಾಹ ಈ ಶಬ್ದ ವಾಚ್ಯಾಹ ಲಕ್ಷ್ಮ್ಯಾಹ ರಣೋ ಅಂದರೆ ಜಯ ಜಯ ಜಯತ್ಯಜಾಮಿ ಇತಿ ಸ್ತುತಿರೂಪ ಶಬ್ದೋ ಯಸ್ಮಿನ್ ಇತಿ ಸಮೀರಣಃ. ಸತ್ಯಸಂಧರು ಹೇಳುವಂತಹ ಅರ್ಥ ಅಂದರೆ ಲಕ್ಷ್ಮೀದೇವಿಯ ಸಮೀಚೀನವಾದ ಸ್ತುತಿರೂಪವಾದ ಶಬ್ದಕ್ಕೆ ವಿಷಯನಾಗಿ ಇರುವವನು ಯಾರೋ ಅವನು ಸಮೀರಣ. ಹೇಗೆ? ಅದಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ 10ನೇ ಅಧ್ಯಾಯದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಶ್ರೀಭೂ ದುರ್ಗೇತಿ ಆಭಿನ್ನ ಪ್ರಕೃತಿ ಶಕ್ತಿ ರುಚ್ಯತೆ ತಾಭಿಶಯನಂ ಪುರುಷೋ ಸೈವತ್ತು ಶ್ರುತಿರೂಪಿಣಿ ಅಸ್ತೌತ್ ಪ್ರಕಾಶಯಾತ್ಮಾನಂ ಪ್ರಕೃತಿಂ ಜೀವಬಂಧನಾಂ ಜಹಿದೋಷೈರ್ಯಯಾ ಸರ್ವೇ ಗುಣಾಜೀವಸ್ಯ ಸಂವೃತಾಃ ಅಂತ ತಂತ್ರ ಭಾಗವತದಲ್ಲಿ ಈ ಮಾತು ಹೇಳಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಏನಿದರ ಅಭಿಪ್ರಾಯ ಅಂತಂದರೆ ಶ್ರೀ, ಭೂ ಹಾಗೂ ದುರ್ಗಾ ಎಂಬ ಲಕ್ಷ್ಮೀದೇವಿಯ 3 ರೂಪಗಳಿಂದ ಲಕ್ಷ್ಮೀದೇವಿ ಯಾವಾಗಲೂ ಪರಮಾತ್ಮನ ಜೊತೆಗೆ ಇರ್ತಾಳೆ. ಪ್ರಳಯ ಕಾಲದಲ್ಲಿಯೂ ಈ 3 ರೂಪದಿಂದನೇ ಇರ್ತಾಳೆ. ಈ 3 ರೂಪದಿಂದ ಪ್ರಳಯ ಕಾಲದಲ್ಲಿ ಮಲಗಿರುವ ಭಗವಂತನನ್ನ ಶ್ರುತಿರೂಪಳಾದ ಲಕ್ಷ್ಮೀದೇವಿಯು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾಳಂತೆ. ಏನಂತ ಸ್ತೋತ್ರ ಮಾಡ್ತಾಳೆ? ಜೀವಾಚ್ಛಾದಿಕವಾದ ಪ್ರಕೃತಿಯನ್ನ ನಾಶ ಮಾಡು, ಪರಮಾಚ್ಛಾದಿಕವಾದ ಪ್ರಕೃತಿಯನ್ನ ಸರಿಸು. ಯಾವಾಗ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎರಡೂ ಹೊರಟೋಗ್ತದೋ ಅದರಿಂದಾಗಿ ನಿನ್ನ ಸ್ವರೂಪವನ್ನ ಪ್ರಕಾಶಗೊಳಿಸು, ಜೀವಾತ್ಮನ ಗುಣಗಳು ಪ್ರಕಟವಾಗುವಂತೆ ಮಾಡು ಅನ್ನೋ ಮಾತನ್ನ ತಂತ್ರ ಭಾಗವತದಲ್ಲಿ ಹೇಳಿದೆ ಅಂತನ್ನೋ ಮಾತನ್ನಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಅದಕ್ಕಾಗಿ ಸಮೀರಣಃ ಅಂತ ಅಲ್ಲಿ ಕರಿತಾ ಇದ್ದಾರೆ. ಸಮ್ಯಕ್ಯಾಹ ಲಕ್ಷ್ಮ್ಯಾಹ ರಣೋ ಸ್ತುತಿರೂಪ ಶಬ್ದೋ ಯಸ್ಮಿನ್ ಇತಿ ಸಮೀರಣಃ. ಇನ್ನೊಂದು ಸಮ್ಯಕ್ ಈರಯತಿ ಕಂಪಯತೆ ಇತಿ
ಸಮೀರಣ. ಈರಗತೌ ಕಂಪನೆ ಚ ಅಂತ ಒಂದು ಧಾತು ನಡೀತದೆ. ಉಳಿದೆಲ್ಲರೂ ತನ್ನ ಬಗ್ಗೆ ಕಂಪಿಸುವಂತೆ ಮಾಡುವವನು ಯಾರೋ ಅವನು ಸಮೀರಣ. ಭಗವಂತನಿಂದಾಗೇನೆ ಭಯಪಡುವಂತಹದ್ದು ಎಲ್ಲವೂ. ಹೀಗಾಗಿ ಎಲ್ಲರನ್ನೂ ಕಂಪಿಸುವ ಶಕ್ತಿ ಇರೋದು ಪರಮಾತ್ಮನಲ್ಲಿ. ಆದ್ದರಿಂದ ಎಲ್ಲರನ್ನೂ ಚೆನ್ನಾಗಿ ಕಂಪಿಸುವವನು ಅವನು. ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ಅಂತ ಈಶಾವಾಸ್ಯ ಉಪನಿಷತ್ತು ಏನು ಹೇಳ್ತ ನೋಡ್ರಿ. ತದೇಜತಿ ಅಂತಂದ್ರೆ ಅದನ್ನು ಕಂಪಿಸುವ ಹಾಗೆ ಮಾಡುವವನು ಅವನೇ. ಮುಂದಿನ ನಾಮ ಓಂ ಸಹಸ್ರಮೂರ್ಧ್ನೇ ನಮಃ. ಓಂ ಸಹಸ್ರಂ ಮೂರ್ಧಾನಃ ಯಸ್ಯ ಸಹ ಸಹಸ್ರಮೂರ್ಧ. ಸಾವಿರಾರು ತಲೆಗಳು ಉಳ್ಳವನು ಯಾರೋ ಅವನು ಸಹಸ್ರಮೂರ್ಧ. ಮೂರ್ಧ ಅಂತಂದ್ರೆ ತಲೆ. ಸಾವಿರ ಅಂದರೆ ಸಾವಿರ ಅಷ್ಟೇ ಅವೇನು ಅಂತಂದ್ರೆ ಅದಕ್ಕೆಲ್ಲ ಬೇಕಾದಷ್ಟು ಕಡೆಗೆ ಅರ್ಥ ಮಾಡ್ತಾ ಇದ್ದಾರೆ. ಸಹಸ್ರಂ ಅನಂತಾಹ ಮೂರ್ಧಾನಃ ಯಸ್ಯ ಸಹ ಸಹಸ್ರಮೂರ್ಧ ಅನಂತಮೂರ್ಧ ಇತ್ಯಭಿಪ್ರಾಯ. ಸಹಸ್ರ ಶೀರ್ಷ ಪುರುಷಃ ಅಂತ ಹೇಳುವಲ್ಲಿ ಅಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದನ್ನು ನಾವು ನೋಡಬಹುದು. ಇನ್ನೊಂದು ಅರ್ಥ ಸಹೈವಾನಂತರೂಪೈಸ್ತು ಸರೇಣ ಸರಣೇನ ಸಹಸ್ರಕಂ ನಾಮ್ನಾ ಸಹ ಸುಕೃತೆ ಶ್ರುತೇರೇವ ರೂಪಾಣಾಂ ವಾ ಸಹಸ್ರತ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಭಗವಂತನ ಅನಂತನಾಮ್ನಾಂ ಅನಂತರೂಪಾಣಾಂಚ ತಥಾ ಅಂತ ಹೇಳಿದ್ದಾರೆ. ಅನಂತ ಗುಣಗಳ ಜೊತೆಗೆ ಇರುವವನು, ಅನಂತ ಗುಣ ಪರಿಪೂರ್ಣಗಳಾದ ತಲೆಗಳು ಉಳ್ಳವನು ಯಾರೋ ಅವನು ಸಹಸ್ರಮೂರ್ಧ. ಇನ್ನೊಂದು ಅರ್ಥ ಪ್ರತ್ಯೇಕಂ ಸ್ವಕೀಯೇ ರೂಪೇಪಿ ಅನಂತ ಗುಣೈಃ ಸಹ ಸರತಿ ಗಚ್ಚತಿ ವರ್ತತ ಇತಿ ಯಾವತ್ ಸಹಸ್ರಃ ಯಸ್ಮಿನ್ ವಿಷಯೇ ಸೂರಯೋಪಿ ಮುಹ್ಯಂತಿ ಸಹ ಮೂರ್ಧ ಸಹಸ್ರಶ್ಚಾಸೌ ಮೂರ್ಧ ಚ ಸಹಸ್ರಮೂರ್ಧ. ಅಂದರೆ ಪ್ರತಿಯೊಂದು ರೂಪದಲ್ಲಿಯೂ ಅನಂತ ಗುಣಗಳು, ಗುಣಗಳ ಜೊತೆಯೇ ಇರುವವನು ಹಾಗೂ ಯಾರ ವಿಷಯದಲ್ಲಿ ಜ್ಞಾನಿಗಳು ಮೋಹಕ್ಕೊಳಗಾಗುವರೋ ಅಂತಹವನು ಸಹಸ್ರಮೂರ್ಧ. ಮುಹ್ಯಂತಿಯಂ ಸೂರಯಃ ಭಾಗವತದ ಮಂಗಳಾಚರಣೆಯಲ್ಲಿ ಮುಹ್ಯಂತಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಅಂತ. ಮುಹ್ಯಂತಿಯಂ ಸೂರಯಃ, ಸೂರಯಃ ಅಂತಂದ್ರೆ ಜ್ಞಾನಿಗಳು ಕೂಡ ಮೋಹಗೊಳ್ಳುತ್ತಾರೆ. ಅಂತಹ ತಲೆ ಉಳ್ಳವನು ಯಾರೋ ಅವನು ಸಹಸ್ರಮೂರ್ಧ. ಇನ್ನು ಪ್ರಾಣೇನ ಸಹ ಸರತಿ ಜೀವಾತ್ಮಾನಾಂ ಶರೀರಾಣಿ ಗಚ್ಚತಿ ಇತಿ ಸಹಸ್ರಃ. ಮುಹ್ಯಂತಿ ಎಂ ಸೂರಯಃ ಅಂತ ಅಲ್ಲಿ ಹೇಳಿದರು. ಉತ್ತಮತ್ವಾತ್ ಮೂರ್ಧ ಅಂದ್ರೆ ಪ್ರಾಣದೇವನ ಜೊತೆಗೆ ಜೀವಾತ್ಮರ ದೇಹದೊಳಗೆ ಹೋಗುವವನು ಮತ್ತು ಉತ್ತಮನಾಗಿ ಇರುವವನು ಯಾರೋ ಅವನು ಸಹಸ್ರಮೂರ್ಧ. ಪರಿಸರ ಪದ್ಧತಿ ಅಂತ ಕರೆದಾರ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ. ಪರಿಸರ ಪ್ರಾಣ ಪದ್ಧತಿರ್ ಮಾರ್ಗ ಯಸ್ಯ ಸಹ ಪರಿಸರ ಪದ್ಧತಿ. ಪರಿಸರ ಪದ್ಧತಿ ಎನಿಸಿರುವ ಭಗವಂತ ಎಲ್ಲೆಡೆ ಸಂಚರಿಸುವ ಪ್ರಾಣನ ಜೊತೆಗೆ ಜೀವಾತ್ಮರ ಶರೀರವನ್ನು ಪ್ರವೇಶ ಮಾಡ್ತಾನೆ. ಪರಮಾತ್ಮ ಒಬ್ಬನೇ ಪ್ರವೇಶ ಮಾಡುವುದಿಲ್ಲ, ಪ್ರಾಣದೇವರ ಜೊತೆಗೇನೆ ಜೀವಾತ್ಮರನ್ನು ಪ್ರವೇಶ ಮಾಡ್ತಾನೆ. ಭಗವಂತ ಸಕಲ ಭೂತಗಳಿಗೂ ಅಧಿಕನಾಗಿರುವುದರಿಂದ ಸಂದೇಶಿಸುವ, ನಮಗೆ ಬೃಹದಾರಣ್ಯಕ ಉಪನಿಷತ್ತು ಮೂರ್ಧ ಅಂತ ಅದೇ ಆ ಮಾತನ್ನು ಹೇಳುತ್ತದೆ. ಉತ್ತಮತ್ವಾತ್ ಮೂರ್ಧ, ಉತ್ತಮ ಅಂತನ್ನುವುದರ ಬದಲಿ ಮೂರ್ಧ ಅಂತಂದಿದ್ದಾರೆ. ಹಂಗೆ ಸಹಸ್ರ ಮೂರ್ಧ ಅಂತೇಳಂತಂದ್ರೆ ಸಹಸ್ರ ಅಂತೇಳಂತಂದ್ರೆ ಸರತಿ ಮುಖ್ಯ ಪ್ರಾಣೇನ ಸಹ ಸರತಿ ಇತಿ ಸಹಸ್ರ. ಉತ್ತಮತ್ವಾತ್ ಮೂರ್ಧ, ಮುಖ್ಯ ಪ್ರಾಣದೇವರ ಜೊತೆಗೆ ಜೀವವನ್ನು ಪ್ರವೇಶ ಮಾಡುವಂಥವನು ಮತ್ತು ಅವನನ್ನು ಉತ್ತಮನನ್ನಾಗಿ ಮಾಡುವವನು, ಅವನಿಗಿಂತಲೂ ಉತ್ತಮನಾಗಿ ಇರುವವನು ಯಾರೋ ಅವನು ಸಹಸ್ರ ಮೂರ್ಧ ಅಂತ ಹೇಳ್ತಾ ಇದ್ದಾರೆ ಅನ್ನುವಲ್ಲಿಗೆ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.